ಸಮಾಜಮುಖಿ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಸ್ತರದಲ್ಲಿ ತೊಡಗಿಸಿಕೊಂಡಿರುವಂತಹ ಒಬ್ಬ ಮಹಿಳೆ. ಡಿಗ್ರಿಯಲ್ಲಿ ಇರೋ ಫ್ರೆಂಡ್ಸ್ ಹೇಳ್ತಾರೆ, ನೀನು ಆಗ್ಲೇ ಬಾಯಿ ಮುಚ್ತಿರ್ಲಿಲ್ಲ. ಪ್ರೆಗ್ನೆಂಟ್ ಆದಾಗ ಡೆಲಿವರಿ ಟೈಮಲ್ಲಿ ಎಲ್ಲ ಬೇಡ್ಕೊಳ್ತಾರೆ. ಮೊದಲಾದ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿಂದ ಬೇಡ್ಕೊಳ್ತಿದ್ರು. ಈಗ ಬೇಡ್ಕೊಳ್ಳೋದು ಈ ಗಂಡಾದ್ರೂ ಕೊಡು ಹೆಣ್ಣಾದ್ರೂ ಕೊಡು, ಆದರೆ ಕೈಕಲ್ ನೆಟ್ಟಿಗಿರೋ ಬುದ್ಧಿ ಚೆನ್ನಾಗಿರೋ ಮಗುನ ಕೊಡು ಅಂತ. ಕೆಲವು ಮಕ್ಕಳು ಅಂಧ ಮಕ್ಕಳದು ಕಣ್ಣು ಗುಡ್ಡೆ ಹೊರಗೆ ಬಂದಿದ್ದು, ಕೆಲವ್ರದ್ದು ಫುಲ್ ಒಳಗೆ ಹೋಗಿರುವಂಥದ್ದು. ಆಮೇಲೆ ನಾರ್ಮಲ್ ಆಗಿದ್ದಾರೆ ಕಾಣದ ಮಕ್ಕಳು, 6 ಮಕ್ಕಳು ಬಂದರು. ಎಷ್ಟು ಮಟ್ಟಿಗೆ ಶಾಕ್ ಆಯಿತು ಅಂತಂದರೆ, ಹಲೋ ನಮಸ್ಕಾರ, ಹೇಗಿದ್ದೀರಿ? ಕೂರ್ಗ್ ಬಸ್ ಇನ್ ಆ್ಯಂಡ್ ಔಟ್ ಒಂದು ಸುದೀರ್ಘ ವಿರಾಮದ ಬಳಿಕ ನಿಮ್ಮ ಎದುರಿಗೆ ಬಂದಿದ್ದೀನಿ. ದಸರಾ ಹಬ್ಬ, ದೀಪಾವಳಿ ಹಬ್ಬ, ನಡುವಲ್ಲಿ ಆಯುಧ ಪೂಜೆ, ಏನೆಲ್ಲೋ ಕಾರ್ಯಕ್ರಮಗಳಿದ್ವು, ಬೇರೆ ಬೇರೆ ಕಂಟೆಂಟ್ಗಳನ್ನ ಕೊಟ್ಟಿದ್ದೀವಿ. ಇನ್ ಆ್ಯಂಡ್ ಔಟ್ ಮಾತ್ರ ಮಿಸ್ ಆಗ್ತಾ ಇತ್ತು. ಆ ನಡುವಲ್ಲಿ ನಿಮಗೆ ಯಾಕೆ ನಮ್ಮ ಸುದೀರ್ಘ ಮಾತುಕತೆಯನ್ನು ತಂದಿಡೋದು ಅಂತ ಈಗ ಮತ್ತೆ ನಿಮ್ಮ ಎದುರಿಗೆ ಬಂದಿದ್ದೇನೆ. ಎಲ್ಲರೂ ಹೇಗಿದ್ದೀರಿ? ಹಬ್ಬ ಆಚರಣೆ ಎಲ್ಲ ಮುಗೀತು ಅಂತ ಅಂದ್ಕೊಳ್ತೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮದ ಅತಿಥಿಯಾಗಿ ಕೊಡಗಿನ ಬಹುಮುಖ ಪ್ರತಿಭೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನ ಕಾಲನ್ನು ಇಟ್ಟು ಪಯಣವನ್ನು ಮುಂದುವರಿಸ್ತಾ ಇರುವಂಥವರು, ಒಂದು ವಿಶೇಷ ಚೇತನ ಮಕ್ಕಳನ್ನು ನೋಡಿಕೊಳ್ಳುವ ತಾಯಿಯಾಗಿ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ಸ್ತರದಲ್ಲಿ ತೊಡಗಿಸಿಕೊಂಡಿರುವಂತಹ ಒಬ್ಬ ಮಹಿಳೆ, ಆಕಾಶವಾಣಿಯ ಉದ್ಘೋಷಕಿ, ಬೇರೆ ಬೇರೆ ಕಾರ್ಯಕ್ರಮಗಳ ನಿರೂಪಕಿಯಾಗಿ ನೀವು ಕಂಡಿರ್ತೀರಿ. ಇವತ್ತು ಅವರ ಬಗ್ಗೆ ನೋಡಿ ಪರಿಚಯ ಇರುತ್ತೆ, ಆದರೆ ಒಂದಷ್ಟು ಹೊರ ತಿರುವನ್ನು, ಅವರ ಜೀವನ ಸಾಗಿ ಬಂದಂಥ ಹಾದಿಯನ್ನು, ಸಾಕ್ತಾ ಇರುವಂಥ ಹಾದಿಯನ್ನು, ಆ ಕುರಿತಾಗಿ ಮಾತಾಡುವ ಅಂತ ನಾನು ಕರೆಸ್ಕೊಂಡಿರೋದು ಬಾಳೆಯಡ ದಿವ್ಯಾ ಮಂದಪ್ಪ ಅವರನ್ನು. ನಮಸ್ಕಾರ ದಿವ್ಯಾ ಮಂದಪ್ಪ ಅವರಿಗೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ಸಾಕಷ್ಟು ಕಡೆ ಮೈಕ್ ಹಿಡಿದು ಮಾತಾಡಿರ್ತೀರಿ. ಆಕಾಶವಾಣಿಯಲ್ಲಿ ಒಬ್ಬರೇ ಕೂತು ಮಾತಾಡಿರ್ತೀರಿ ಮೈಕ್ ಮುಂದೆ. ವೇದಿಕೆಗಳಲ್ಲಿ ಆಡಿಯನ್ಸ್ ಮುಂದೆ ಮಾತಾಡಿರ್ತೀರಿ. ಈಗ ಇಬ್ಬರೇ ಕೂತು ಮಾತಾಡುವ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಒಂದು ಜನರಿಗೆ. ಬಾಳೆಯಡ ದಿವ್ಯಾ ಮಂದಪ್ಪ ಯಾರು ಅನ್ನೋದು ಗೊತ್ತಿದೆ, ಅವರು ಹೇಗೆ, ಎಲ್ಲಿಯವರು ಹುಟ್ಟಿ ಬೆಳೆದದ್ದು, ಪೋಷಕರು, ಸಂಸಾರ, ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಿ. ನನ್ನ ಹೆಸರು ಬಾಳೆಯಡ ದಿವ್ಯಾ ಮಂದಪ್ಪ. ನನ್ನ ತವ್ರ ಮನೆ ನಾಪಂಡ, ಗರ್ವಾಲೆ ನಾಪಂಡ. ಆದರೆ ನನ್ನ ತಂದೆ ಎಲ್ಲ ಸೆಟ್ಲ್ ಆಗಿರೋದು ಗೋಣಿಕೊಪ್ಪ ಭಾಗದಲ್ಲಿ. ಚಿಕ್ಕದ್ರಿಂದಲೇ ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ತಂದೆ ಎಸ್ಟೇಟಲ್ಲಿ ಕೆಲಸ ಮಾಡ್ತಾಯಿದ್ರು. ಹಾಗೆ ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ನಾವು ಶಾಲೆಗಳು ಚೇಂಜ್ ಆಗ್ತಾ ಬರ್ತಾ ಇತ್ತು. ಸುಮಾರು ಒಂದು 5-6 ಶಾಲೆಗಳನ್ನ ನೋಡಿದ್ದೇನೆ, 5-6 ಜಾಗಗಳಲ್ಲಿ ಓದಿರೋದ್ರಿಂದ. ಓವರಾಲ್ ಎಜುಕೇಶನ್ ಅಥವಾ ಹೈಸ್ಕೂಲ್? ಇಲ್ಲ, ಹೈಸ್ಕೂಲ್ ತನಕ. ನಂತರ ಅದೇ ಗೋಣಿಕೊಪ್ಪದಲ್ಲಿ ಪಕ್ಕದಲ್ಲಿ ಭದ್ರಗೋಳ ಅಂತಿದೆ, ಅಲ್ಲಿ ಎಸ್ಟೇಟಲ್ಲಿ ಇದ್ವಿ. ಅಲ್ಲಿ ನನ್ನ ಎಜುಕೇಷನ್ ಸಾಮಾನ್ಯವಾಗಿ ಅಲ್ಲೇ ನನ್ನ ಬಾಲ್ಯ ಎಲ್ಲ ಕಳೆದಿದ್ದು. ನಂತರ PUC ಹುಣಸೂರು, ನನಗೆ ಸೋಷಿಯಾಲಜಿಯಲ್ಲಿ PUC ಮಾಡಬೇಕು ಅಂತ, ಎಜುಕೇಷನ್ ಕಂಟಿನ್ಯೂ ಮಾಡಬೇಕು ಅಂತ ಆಸಕ್ತಿ ಇತ್ತು. ಅದರಿಂದ ತಿತಿಮತಿಯಿಂದ ಹುಣಸೂರಿಗೆ ನಾನು ಜರ್ನಿ ಮಾಡ್ತಾಯಿದ್ದೆ, ಭಾಳ ದೂರ ಅದು, ಸೋಷಿಯಾಲಜಿಗೋಸ್ಕರ. PUC ಅಲ್ಲಿ ಮಾಡಿದೆ. ನಂತರ ಶ್ರೀಮಂಗಲ ಫಸ್ಟ್ ಇಯರ್ ಡಿಗ್ರಿಯನ್ನು ಶ್ರೀಮಂಗಲದಲ್ಲಿ ನನ್ನ ಚಿಕ್ಕಮ್ಮನ ಅವರು ಓದಿಸಿದ್ರು. ಅಲ್ಲಿ ಫಸ್ಟ್ ಇಯರ್ ಡಿಗ್ರಿ ಓದಿದೆ. ನಂತರ ಅವರು ಮನೆ ಶಿಫ್ಟ್ ಆಗಿದ್ದರಿಂದ ಪುನಃ ಮರಳಿ ಕಾವೇರಿ ಕಾಲೇಜಿಗೆ ಡಿಗ್ರಿ ಮುಗಿಸ್ಕೊಂಡೆ. ಡಿಗ್ರಿ ಮುಗಿಸಿದೆ. ಎಜುಕೇಶನ್ ಟ್ರ್ಯಾಕ್ ಸುಮಾರು ಕಡೆ ಹೋಗಿದೆ. ಹೌದು, ಸುಮಾರು ಕಡೆ ಇದೆ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಸೋಮರ್ಪೇಟೆ ತಾಕೇರಿ ಅಂತ ಹೇಳ್ತಾರೆ, ನನ್ನ ಅಜ್ಜಿ ಮನೆ, ಅಲ್ಲಿ ಓದಿದ್ದು. ಸೆಕೆಂಡ್ ಸ್ಟ್ಯಾಂಡರ್ಡ್ ಬಾಳೆಲೆಯಲ್ಲಿ ರಾಜಪುರ, ನಮ್ದು ಮೂಲ ಅಲ್ಲಿ ಅಲ್ಲಿ ಅಜ್ಜಿ ಮನೆ, ಅಲ್ಲಿ ಸ್ವಂತ ಮನೆ ಎಲ್ಲ ಇದ್ದಿದ್ದು, ಅಲ್ಲಿ ತಂದೆ ಮನೆ. ಫಸ್ಟ್ ಸ್ಟ್ಯಾಂಡರ್ಡ್ ತಾಯಿ ಮನೆಯಲ್ಲಿ ಓದಿದ್ದು. ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಕುಟ್ಟದಲ್ಲಿ ಚೂರಿಕಾಡು ಅಂತ ಅಲ್ಲಿ ಒಂದು ಎಸ್ಟೇಟ್ ಇತ್ತು, ಅಲ್ಲಿ ಓದಿದ್ದು. ಮತ್ತು 4th to 7th ತಿತಿಮತಿ ಗೌರ್ಮೆಂಟ್ ಸ್ಕೂಲಲ್ಲಿ. 8th ಇಂದ 10th ರಾಜೇಶ್ವರಿ ವಿದ್ಯಾನಿಕೇತನ್ ದೇವರಪುರ, ಹೊಸ ಶಾಲೆ, ಅದೊಂದು ಅದ್ಭುತ ಅನುಭವ ಆ ಶಾಲೆದು. ಅಲ್ಲಿ ಫಸ್ಟ್ ಬ್ಯಾಚ್ ನಮ್ಮದು, ಅಲ್ಲಿ ಓದಿದ್ದು. ಮತ್ತು PUC ಗರ್ಲ್ಸ್ ಕಾಲೇಜ್ ಹುಣಸೂರಲ್ಲಿ ಓದಿದೆ. ಗರ್ಲ್ಸ್ ಕಾಲೇಜ್ ಓದಬೇಕು ಅಂತ ಇತ್ತ ಹೇಗೆ? ಇಲ್ಲ, ಸೋಷಿಯಾಲಜಿಗೋಸ್ಕರ ಕೊಡಗೆ. ಅಂದರೆ ನಮಗೆ ಅಷ್ಟೇ ಗೊತ್ತಿದ್ದಿದ್ದಲ್ಲ ಆವಾಗ, ಗೋಣಿಕೊಪ್ಪ ಮಾತ್ರ ಸರೌಂಡಿಂಗ್, ಅಲ್ಲಿ ಆ ಕಡೆ ಹತ್ರ ಗೊತ್ತಿರಲಿಲ್ಲ. ಅದರಿಂದ ಅಲ್ಲಿ ಓದಿದ್ದು. ಫಸ್ಟ್ ಇಯರ್ ಡಿಗ್ರಿ ಇದು PUC ಆದಾಗೆ ಎಜುಕೇಷನ್ ನಿಲ್ಲಿಸೋದಾ, ಏನಾದರೂ ಮಾಡೋದಾ ಅಂತ ತಂದೆ ಹೇಳುವ ಸಂದರ್ಭದಲ್ಲಿ ನನ್ನ ಅಮ್ಮನ ತಂಗಿಯ ಗಂಡ, ಇಲ್ಲ ನಾನು ಓದಿಸ್ತೇನೆ ಅಂಥೇಳಿ ಶ್ರೀಮಂಗಲಕ್ಕೆ ಕರ್ಕೊಂಡೋದ್ರು. ಅಲ್ಲಿ ಫಸ್ಟ್ ಇಯರ್ ಓದಿದೆ. ಅಷ್ಟರಲ್ಲಿ ಅವರು ದುಬೈಗೆ ಶಿಫ್ಟ್ ಆದರು. ಅದಕ್ಕೆ ಮರಳಿಗೂಡಿಗೆ ಅಮ್ಮನ ಮನೆಯಿಂದ ಕಾವೇರಿ ಕಾಲೇಜಲ್ಲಿ. ದುಬೈಗೆ ನಾ ಬರ್ತೀನಿ ಅಂತ ಹೇಳಿಲ್ವ?
ಇಲ್ಲ ಇಲ್ಲ ಆಯಿತಾ. ಆಮೇಲೆ ಸೆಕೆಂಡ್ ಡಿಗ್ರಿ ಮತ್ತು ಫೈನಲ್ ಡಿಗ್ರಿ ಕಾವೇರಿ ಕಾಲೇಜಲ್ಲಿ ಓದಿದ್ದು. ಅಂದರೆ ನಿಮಗೆ ಸುಮಾರು ಸ್ನೇಹಿತರು ಇರ್ಬೋದು. ಹೌದೌದು, ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲಿವರೆಗೆ ಇದ್ದವರು ಯಾರಾದ್ರೂ ಕಾಂಟ್ಯಾಕ್ಟ್ ಇದ್ದಾರೆ ಎಲ್ಲರೂ ಇದ್ದಾರೆ ನನಗೆ. ಸಾಮಾನ್ಯ ಅಂದರೆ ನಾವು ಹೆಚ್ಚಾಗಿ ನಾವು ಹೈಸ್ಕೂಲ್ ಬ್ಯಾಚ್ ತುಂಬ ಚೆನ್ನಾಗಿದ್ದೇವೆ. ಹಾಗೆ ಪ್ರೈಮರಿಯೂ ಇದ್ದಾರೆ, PUC ಕೆಲವೊಂದು ಇದ್ದಾರೆ ಅಷ್ಟೇ. ಡಿಗ್ರಿ ಕಾಮನ್ ಈಗೆಲ್ಲ ಸೇರ್ತಾರೆ. ಅದರಲ್ಲಿ ವಿಶೇಷವಾಗಿ ಹೈಸ್ಕೂಲ್ ಬ್ಯಾಚ್ ಈಗಲೂ ಚೆನ್ನಾಗಿದೆ. ಈಗ ಎಲ್ಲಿ ಹೋದ್ರೂ ಎಂತ ಆಗ ತುಂಬ ಒಂಥರ ಸ್ಟ್ರಿಕ್ಟ್ ಆಗಿದೆ. ಅಂದರೆ ಯಾರ ಜೊತೆ ಅಷ್ಟು ಮಾತಾಡಲ್ಲ. ಈಗ ಅವರಿಗೆ ಶಾಕ್, ನೀನು ಇಷ್ಟು ಮಾತಾಡ್ತೀಯ 10th ವರೆಗೆ. ಡಿಗ್ರಿಯಲ್ಲಿ ಇರೋ ಫ್ರೆಂಡ್ಸ್ ಹೇಳ್ತಾರೆ, ನೀನು ಆಗಲೇ ಬಾಯಿ ಮುಚ್ತಿರ್ಲಿಲ್ಲ, ಇವಾಗ ನೀನು ಕೇಳಬೇಕಾ ಅಂತ ಕೇಳ್ತಾರೆ. ಅದರಿಂದ ಅಲ್ಲಿ ಎಜುಕೇಷನ್ ಆಯಿತು. ಅದರ ನಂತರ ಈಗ ಕಾಲೇಜ್ ಡೇಸಲ್ಲೇ ಇರುವಾಗ ಅಷ್ಟೇ. ಈಗ ಸಾಮಾನ್ಯವಾಗಿ ಎಲ್ಲರೂ ಎಂಥ ಕಾಲೇಜ್ ಡೇಸಲ್ಲಿ ಏನು ಮಾಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ ಫ್ರೆಂಡ್ಸ್, ಆ ಕಡೆ ಹೋಗೋದು, ಫಿಲಮ್. ನಮ್ಮದೊಂದು ಬ್ಯಾಚ್ ಇತ್ತು, ನಾನು NSS ಅಲ್ಲಿದ್ದೆ. ನನಗೆ ತುಂಬ ಇಷ್ಟ ಆಗಿಂದಲೇ. ಅಂದರೆ ನಾರ್ಮಲಾಗಿ ಕಾಲೇಜಿಗೆ ಹೋಗ್ತಾ ಬರೋದಕ್ಕಿಂತ ಏನಾದರೂ ಡಿಫ್ರೆಂಟಾಗಿ ಇರಬೇಕು ಅಂತ NSS ಅಲ್ಲಿದ್ದೆ. ಅಲ್ಲಿ ನಮ್ಮ ಟೀಮ್ ತುಂಬ ಚೆನ್ನಾಗಿತ್ತು. NSS ಟೀಮ್ ನಿಮಗೆ ಗೊತ್ತಿದ್ದಲ್ಲ, NSS ಅಂತ ಹೇಳೋದು ಸೋಷಿಯಲ್ ವರ್ಕ್ ಟೀಮ್. ನಾವು ಕ್ಯಾಂಪ್ಗಳನ್ನ ಸುಮಾರಾಗಿ ಡಿಗ್ರಿಯಲ್ಲಿ ಒಂದು 7-8 ಕ್ಯಾಂಪ್ ಅಟೆಂಡ್ ಮಾಡಿಬಿಟ್ಟು ಬೆಸ್ಟ್ ಸ್ಟೂಡೆಂಟ್ ಯೂನಿವರ್ಸಿಟಿಯಿಂದ ನನಗೆ ಸರ್ಟಿಫಿಕೇಟ್ ಸಿಕ್ಕಿದೆ. ರಜದ ಸಂದರ್ಭದಲ್ಲಾದರೂ ಆಗಿರ್ಬೋದು, ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಏನಾದರೂ ಒಂದು ಮಾಡ್ತಾ ಇದ್ವಿ. ಜೊತೆಗೆ ವೃದ್ಧಾಶ್ರಮಕ್ಕೆ ನನಗೆ ಅದು ತುಂಬ ಆಸಕ್ತಿ. ವೃದ್ಧಾಶ್ರಮ ಅಂತಂದರೆ ಪಾಲಿಬೆಟ್ಟದಲ್ಲಿ ಒಂದು ವೃದ್ಧಾಶ್ರಮ ಇತ್ತು. NSS ಅಲ್ಲಿರುವಾಗ ನಾವು ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ರು, ಮತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೆ. ಆಮೇಲೆ ಡಿಗ್ರಿ ಆಯಿತು, ಇನ್ನು ಎಜುಕೇಷನ್ ಕಂಟಿನ್ಯೂ ಮಾಡಿದೆ. ಏನೋ ನನಗೆ ಲಾಯರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ತಂದೆಗೆ ರಿಕ್ವೆಸ್ಟ್ ಮಾಡಿಕೊಂಡೆ. ಆಗ ತಂದೆ ಒಪ್ಕೊಂಡ್ರು, ಸರಿ ಪುತ್ತೂರಲ್ಲಿ ಮಾಡುವ ಅಂತ. ಕಷ್ಟ ಇತ್ತು ಫೈನಾನ್ಷಿಯಲಿ, ಆದರೂ ಮಾಡಿಸುವ ಅಂತ ಇತ್ತು. ಅಷ್ಟರಲ್ಲಿ ನಮ್ಮ ಪಕ್ಕದ ಮನೆಯವರನ್ನ ಕೇಳುವಾಗ ತಂದೆ ಸ್ವಲ್ಪ ಹೇಳಿದರು, ಅವಳಿಗೆ ಇಷ್ಟ ಇದೆ, ಏನು ಮಾಡೋದು ಅಂತ. ಆಗ ಅಯ್ಯೋ, ಅವಳು LLB ಮಾಡಿ, ಅದು ಪ್ರಾಕ್ಟೀಸ್ ಮಾಡಿ, ಅದು ಜಾಬ್ ಆಗಿ, ಅದು ದುಡ್ಡು ಸಿಗುವಷ್ಟರಲ್ಲಿ ಅವಳದು ಮದುವೆ ಮಕ್ಕಳೆಲ್ಲ ಅವಳು ಮಾಡ್ಲಿಕ್ಕಿಲ್ಲ, ಬೇಡ ಬಿಡಿ ಅಂತ ಪಕ್ಕದವರೇ ಅಲ್ಲಿಗೆ ಹೋಯ್ತು. ಇನ್ನೆಂತ ಮಾಡೋದು. ಈ NSS ಅಲ್ಲಿ ಇದ್ದಿದ್ರಿಂದ ನಮ್ಮಲ್ಲಿ ಸರ್ ಒಬ್ರು ಕಾಲ್ ಮಾಡಿದ್ರು, ಡಿಗ್ರಿ ಸರ್ ಒಬ್ರು ಕಾಲ್ ಮಾಡಿದ್ರು, ಹೀಗೆ ಮೈಸೂರಲ್ಲಿ ಒಂದು ಜಾಬ್ ಇದೆ, ನೀನು ಹೋಗ್ಬೋದಾ ಅಂತ ಕೇಳಿದರು. ನನಗೆ ಏನಂದರೆ ಎಕ್ಸಾಮ್ ಆಗಿದ ತಕ್ಷಣ, ಈಗ ಕಾಲೇಜಲ್ಲಿರುವಾಗಲೂ ನಮ್ಮ ಇಟ್ಟಿರ ಬಿದ್ದಪ್ಪ ಪ್ರೊಫೆಸರ್ ಸರ್ ಇದ್ದಾರಲ್ಲ, ಅವ್ರ ಸಮಯದಲ್ಲಿ ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡಿ, ಯಾರಾದರೂ ಆಸಕ್ತಿ ಇದ್ದರೆ ಏನಾದರೂ ಕೆಲಸ ಮಾಡಿ ಅಂತೇಳಿ ನಮ್ಮ ಲೈಬ್ರರಿಯಲ್ಲಿ ಜೆರಾಕ್ಸ್ ಮಾಡುವ ವಿಭಾಗದಲ್ಲಿ ಒಬ್ಬರು ಲೈಬ್ರರಿ ಒಳಗೆ ಬುಕ್ ತೆಗಿಲಿಕ್ಕೆ ಹೀಗೆ ಒಬ್ಬೊಬ್ಬರನ್ನ ಅಲರ್ಟ್ ಮಾಡಿದರು, ನೀವು ಇಷ್ಟ ಇದ್ದವರು ಮಾಡಿ ಅಂತ. ಈ ಮಧ್ಯಾಹ್ನ ಲಂಚ್ ಬ್ರೇಕಲ್ಲಿ ನಾನು ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ ಆಗಲೇ ಲೈಬ್ರರಿಯಲ್ಲಿ. ಅದಕ್ಕೆ ಮುಂಚೆ PUC ಗ್ಯಾಪ್ 10th ಗ್ಯಾಪಲ್ಲೆಲ್ಲ ಸುಮ್ಮನೆ ಮನೇಲಿ ಯಾಕೆ ಕೂರೋದು ಅಂತ ಹೇಳಿಬಿಟ್ಟು ಏನಾದರೂ ಮಾಡಬೇಕು ಅಂತ ನಾನು ಹೇಳ್ದೆಲ್ಲ ಆಗಲೇ. ಆಗ ಇದು ಇಂಡಿಯನ್ ಗ್ಯಾಸ್ ಇತ್ತು, ನಂದಕುಮಾರ್ ಅವರು ಮಡಿಕೇರಿಲಿದ್ದಾರಲ್ಲ, ಅವ್ರದ್ದು ಇಂಡಿಯನ್ ಗ್ಯಾಸ್ ಗೋಣಿಕೊಪ್ಪದಲ್ಲಿ ಇತ್ತು. ಆ 2 months ನಾನು ಇಂಡಿಯನ್ ಗ್ಯಾಸಲ್ಲಿ ವರ್ಕ್ ಮಾಡ್ತಾ ಇದ್ದೆ ರಜಾ ಟೈಮಲ್ಲಿ. ಇವನ್ ದುಡ್ಡಿಗೋಸ್ಕರ ಅಂತಲ್ಲ, ಬ್ಯುಸಿ ಇರಬೇಕು, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತ ಹೇಳೋ ದೃಷ್ಟಿಯಲ್ಲಿ. ಆಮೇಲೆ ಡಿಗ್ರಿ ಆದ ತಕ್ಷಣ ನನಗೆ ಅಲ್ಲಿ ತನಕ ನಾನು ಆರಾಮಾಗಿದ್ದೆ. ಡಿಗ್ರಿ ಆಗಿ ಯಾವಾಗ ಲಾಸ್ಟ್ ಕೊನೆ ಎಕ್ಸಾಮ್ ದಿನ ಆಯಿತು, ಅಲ್ಲಿಂದ ನನಗೆ ಒಂಥರ ಆಯಿತು, ಅಯ್ಯೋ ಊಟ ಮಾಡುವಾಗಲೂ ಇನ್ನೂ ನಾನು ದುಡಿಬೇಕು, ಸುಮ್ಮನೆ ವೇಸ್ಟಾಗಿ ಊಟ ಮಾಡ್ತಿದ್ದೀನಿ, ನಾನು ದಂಡ ಅಂತ ನನಗೆ ಒಂದೇ ದಿನಕ್ಕೆ ನನಗೆ ಅನಿಸ್ಲಿಕ್ಕೆ ಶುರು ಆಯಿತು. ಆಮೇಲೆ ಅಷ್ಟರಲ್ಲಿ ತಂಗಿ ಮನೆ ಕುಶಾಲನಗರ, ಅವಳು ಮದುವೆ ಆಗಿತ್ತು. ನಾನು ಫಸ್ಟ್ ಡಿಗ್ರಿ ಇರುವಾಗಲೇ ಅವಳ ಮದುವೆ ಆಗಿತ್ತು. 3 ನನ್ನ ತಂಗಿ ತಮ್ಮ. ತಂಗಿ ಈಗ 2 ಮಕ್ಕಳಿದ್ದಾರೆ, ತಮ್ಮ ಒಬ್ಬ ಮಗಳಿದ್ದಾಳೆ, LKG ಹೋಗ್ತಾ ಇದ್ದಾಳೆ. ಆಗ ತಂಗಿ ಮನೆಯಲ್ಲಿ ಒಂದು ಶಕ್ತಿ ಪೇಪರಲ್ಲಿ ಇಂಟರ್ವ್ಯೂ ಕರೆದಿದ್ರು, ಯಾವುದೋ ಫೋನ್ ಇದರಲ್ಲಿ ಫೋನ್ ಒಂದು ಶಾಪ್ ಇತ್ತು, ಅಲ್ಲಿ ಸೆಲೆಕ್ಟ್ ಆದೆ. ತುಂಬ ಜನರಲ್ಲಿ ಸೆಲೆಕ್ಟ್ ಆಗಿ ಒಂದು 1 month ವರ್ಕ್ ಮಾಡಿದೆ. ಅಷ್ಟರಲ್ಲಿ ನನಗೆ ಅಲ್ಲಿಯೂ ಕಷ್ಟ ಆಗ್ತಿತ್ತು. ಅಂದರೆ ಅವ್ರ ಮನೆಯಿಂದ ಹೋಗಬೇಕು, ಕಷ್ಟ ಆಗುತ್ತೆ ಅವರಿಗೇನೋ, ನನಗೆ ಊಟ ಎಲ್ಲ ಮಾಡಿಕೊಡ್ಬೇಕಲ್ಲ ಅಂತ ಆ ಥರ ಆಗ್ತಿತ್ತು. ಅಷ್ಟರಲ್ಲಿ ನನಗೆ NSS ಸರ್ ಕಾಲ್ ಮಾಡಿದರು, ಮೈಸೂರಲ್ಲಿ ಒಂದು ಜಾಬ್ ಇದೆ ಅಂತೆ, ನೀನು ಹೋಗು, ಟ್ರೈ ಮಾಡು, ನಿನಗೆ ಅದು ಸೂಟ್ ಆಗ್ತದೆ ಅಂತ ಹೇಳಿದ್ರು. ರಿಹಾಬಿಲಿಟೇಷನ್ ಸೊಸೈಟಿ ಫಾರ್ ದ ಬ್ಲೈಂಡ್ ಅಂತ ಹೇಳಿ. ಅಲ್ಲಿ ಏನು ವರ್ಕ್ ಅಂತ ಹೇಳಿದರೆ ಇಡೀ ಸಂಸ್ಥೆನ ಮ್ಯಾನೇಜ್ ಮಾಡಬೇಕು.
ನೋಡ್ಕೋಬೇಕು, ಸಂಪೂರ್ಣವಾಗಿ ಜವಾಬ್ದಾರಿ ನೀನು ನೋಡ್ಕೋಬೇಕು. ನಿನ್ಗೊಬ್ರು ಮ್ಯಾನೇಜರ್ ಇರ್ತಾರೆ, ಅವರು ವಾರಕ್ಕೊಂದ್ಸಲ ಬರ್ತಾರೆ, ನೀನು ಅದನ್ನ ಕಂಪ್ಲೀಟ್ ಅಲ್ಲೇ ಎದ್ಕೊಂಡು ನೋಡ್ಕೋಬೇಕು. ಬೇರೆ ಬೇರೆ ಕಡೆಗೆ ಸಂಸ್ಥೆಗಳಿಂದ ಬೇರೆ ಬೇರೆ ಕಾಲೇಜುಗಳಿಗೆ ಹೋಗೋ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾರೆ, ಆಯ್ತಾ, ಇಲ್ಲೇ ಸ್ಟೇ ಆಗ್ತಾರೆ. ಅಲ್ಲಿ ಕಂಪ್ಯೂಟರ್ ಇದೆ ನಮ್ಮಲ್ಲಿ, ಕಂಪ್ಯೂಟರ್ ಗೊತ್ತಿದ್ದು ಹೇಳ್ಕೊಡ್ಬೋದು, ಎಲ್ಲ ಇಡೀ ನಿಂದೆ ಅಂತ ಅನ್ಕೋ, ನೀನು ನೋಡ್ಕೋಬೇಕು ಅಂತ. ಸ್ಯಾಲ್ರಿ ಎಷ್ಟು ಅಂತ ಹೇಳಿ ಕಡಿಮೆ ಸಂಬಳ ಹೇಳಿದ್ರು, ಅದು ಯಾಕಂದರೆ ಊಟ ತಿಂಡಿ ರೂಮ್ ಎಲ್ಲ ಅಲ್ಲೇ ಇದ್ದಿದ್ರಿಂದ. ಆಮೇಲೆ ತಂದೆ ಆಯ್ತು ಅಂತ ಅಂದರೆ ತುಂಬ ಜನ ಬಂದಿದ್ರು ಇಂಟರ್ವ್ಯೂಲ್ಲಿ, ಆ ಥರ ಹೇಳಿದರು ಈ ಥರ ಇದೆ ಅಂತೇಳಿ. ಆಮೇಲೆ ಮನೆಗೆ ಹೋಗುವಾಗ ತಂದೆ ಹೇಳಿದರು ಇದಾಗಲಿಕ್ಕಿಲ್ಲ, ನಿನಗೆ ಕಷ್ಟ ಆಗ್ತದೆ ಅಂತ. ಆಮೇಲೆ ಸರಿ ಕಾಲ್ ಬಂತು ನನಗೆ, ನೀವು ಸೆಲೆಕ್ಟ್ ಆಗಿದ್ದೀರಿ ಅಂದರೆ, ನನಗೆ NSS ಬೇಸ್ ಇತ್ತಲ್ಲ ಅದರಿಂದ ಸೆಲೆಕ್ಟ್ ಆದೆ ಅಂತ. ಆಮೇಲೆ ಖುಷಿಯಿಂದ ಬಂದೆ. 2 days ಹಾಗೆ ಯಾರು ಬರಲಿಲ್ಲ. ನಾನು ಫುಲ್ ನನಗೆ ಹೇಗೆ ಬೇಕು, ಆದರೆ ನನಗಿಷ್ಟ ಹೊಸದಾಗಿ ಏನಾದರೂ ಮಾಡಬೇಕು ಅನ್ನೋದು ಇಷ್ಟ, ನನಗೆ ಹೇಗೆ ಬೇಕು ಹಾಗೆ ಎಲ್ಲ ಮಾಡಿಕೊಂಡೆ. ಮಕ್ಕಳು ಬಂದರೆ ಯಾವ ಥರ ನೋಡ್ಕೋಬೇಕು ಅಂತ ಆಯಿತು. ಒಂದು ಸಲ ಅಸಿಸ್ಟೆಂಟ್ ಇದ್ದರು, ಅವರು ಬಂದುಬಿಟ್ಟು ಅಡ್ಮಿಷನ್ಗೆ ಮಕ್ಕಳು ಬಂದಿದ್ದಾರೆ ಮೇಡಮ್ ಅಂದರು. ಸರಿ ನಾನು ಹೋದೆ. ನನಗೆ ಮಕ್ಕಳನ್ನ ಮೀಟ್ ಮಾಡಿದೆ. ನನಗೆ ಯಾವ ಕಾರಣಕ್ಕೂ ನನಗೆ ಗೊತ್ತಿಲ್ಲ ಯಾವ ಮಕ್ಕಳು, ನಾರ್ಮಲ್ ಮಕ್ಕಳು ಅಂತ ಅಂದ್ಕೊಂಡೆ. ನಾನು ಫಸ್ಟ್ ನೋಡುವಾಗ ನನಗೆ ಎಷ್ಟು ಮಟ್ಟಿಗೆ ಶಾಕ್ ಆಯಿತು ಅಂತಂದರೆ, ಕೆಲವು ಮಕ್ಕಳು ಅಂಧ ಮಕ್ಕಳು, ಕಣ್ಣು ಕಾಣದ ಮಕ್ಕಳು, ಕೆಲವರು ಮಕ್ಕಳದು ಕಣ್ಣುಗುಡ್ಡೆ ಹೊರಗೆ ಬಂದಿದ್ದು, ಕೆಲವ್ರದ್ದು ಫುಲ್ಲು ಒಳಗೆ ಹೋಗಿರುವಂಥದ್ದು. ಆಮೇಲೆ ನಾರ್ಮಲ್ ಆಗಿದ್ದಾರೆ ಕಾಣದ ಮಕ್ಕಳು, ಒಂದು 6 ಮಕ್ಕಳು ಬಂದರು. ನನಗೇನು ಮಾತಾಡಬೇಕು ಅಂತಲೇ ಗೊತ್ತಿಲ್ಲ, ಹೇಗೆ ಕಲ್ಪನೆ ಇರಲಿಲ್ಲ. ಮತ್ತು ಇದ್ರು. ಮತ್ತು ಇನ್ನೊಂದು ವಿಶೇಷ ಏನಂದರೆ, ನಮ್ಮ ಕೊಡಗಲ್ಲಿ ನಾನು ಓದುವ ಸಂದರ್ಭದಲ್ಲಿ ನಾನು ಯಾರನ್ನೂ ಹಾಗೆ ನೋಡಲಿಲ್ಲ. ಅಕಸ್ಮಾತ್ ನೋಡಿದೆ, ಈ ವಿಕಲಚೇತನ ವಿಶೇಷ ಅಗತ್ಯತೆ ಉಳ್ಳವ್ರನ್ನ ನಾನು ನೋಡಿದೆ ಅಂತಂದರೆ, ಎಲ್ಲೋ ಒಂದು ಭಿಕ್ಷೆ ಬೇಡೋರನ್ನ ಅವ್ರು ಬಸ್ಸಲ್ಲಿ ಅಂತ ಒಂದಿಬ್ಬರನ್ನ ನೋಡಿರ್ಬೋದಷ್ಟೇ ಹೊರತು ನಾರ್ಮಲ್ ಆಗಿ ನೋಡಿರಲಿಲ್ಲ. ನನಗೆ ನಿಜವಾಗಿ ಶಾಕ್ ಆಯಿತು, ಇವರ ಜೊತೆ ನನಗೆ ಆಗಲಿಕ್ಕಿಲ್ಲ ಅಂತ. ಮತ್ತು ನಾನು ಮೇಡಮ್ ಬಂದರು ಅಂತ ನನ್ನ ಅಸಿಸ್ಟೆಂಟ್ ಅವರು ಹೇಳಿದರು. ಆಗ ಅವರು ನಮಸ್ತೆ ಅಂತ ನನಗಿಂತ ಚೆಂದ ಮಾತಾಡ್ತಿದ್ದಾರೆ. ಆಮೇಲೆ ನಾನು ಮಾತಾಡಿಸಿದೆ. ಆಗ ಒಬ್ಬರು ಎಲ್ಲ ನನಗೆ ಏನಂದರೆ, ವಿಶೇಷವಾಗಿ ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳು ಏನಾಗುತ್ತೆ ಅಂತಂದರೆ, ನನಗೆ ಮತ್ತೆ ಗೊತ್ತಾಗಿದ್ದು, ಈಗ ನಾವೆಲ್ಲ 1ನೇ ಕ್ಲಾಸ್ ಕನ್ನಡ ಮೀಡಿಯಮ್ ಅಂದರೆ 6 ವಯಸ್ಸಿಗೆ ಹೋಗಿರ್ತೇವೆ ಅಲ್ವಾ. ಆಗ ನಮಗೆ ಒಂದು 10th ಆಗುವಾಗ 15-16 ವರ್ಷ ಆಗಿರುತ್ತೆ. ಆದರೆ ವಿಶೇಷ ಮಕ್ಕಳು ಹೇಗೆ ಅಂತಂದರೆ, ಈಗ ಅವರಿಗೆ ಈಗ ಈ ವರ್ಷ ಈಗಿನ ಕಾಲದಲ್ಲಿ ಗೊತ್ತಿದೆ ಎಲ್ಲೆಲ್ಲಿ ಶಾಲೆ ಅಂತ. ಆಗ ಹಿಂದೆ ಗೊತ್ತಿಲ್ಲ. ಯಾರಾದ್ರೂ ಒಬ್ರು ಹೇಳಿ ಇವರಿಗೆ ಇಂಥ ಕಡೆ ಇದೆ ಅಂತ ಅವ್ರಿಗೆ ಒಂದು 10-12 ವರ್ಷ ಆಗೋಗಿರುತ್ತೆ. ಅಲ್ಲಿಂದ ಯಾವುದೋ ಗುರುಗಳೆಲ್ಲ ಸಿಕ್ಕಿ ಹಾಗೆ ಅವರು ಎಜುಕೇಷನ್ ಶುರು ಆಗೋಗ್ಲೇ 12 ಎಲ್ಲ ನನ್ನ ಸೀನಿಯರ್ಸ್. ನನಗೆ ಆಗ ಡಿಗ್ರಿ ಆಗಿದ್ದಷ್ಟೇ 20-21 ವರ್ಷ ಆಗಿತ್ತು. ಸೀನಿಯರ್ಸ್ ಆಗ ಪರವಾಗಿಲ್ಲ, ಚೆಂದ ಮಾತಾಡಿ ಅಡ್ಮಿಷನ್ ಅವ್ರು ನನಗಿಂತ ಚೆನ್ನಾಗಿ ಮಾತಾಡ್ತಿದ್ರು. ನಾನು ಅವ್ರನ್ನ ನೋಡ್ಕೊಂಡೇ ಆಗಿಬಿಟ್ಟೆ, ಹೆದರಿಕೆ ಬೇರೆ, ನಡುಗ್ತಾ ಇದ್ದೆ. ಆಮೇಲೆ ನನ್ನ ಜೊತೆಯವರು ಇದ್ದಿದ್ದರಿಂದ ಪರವಾಗಿಲ್ಲ ಅಡ್ಮಿಷನ್ ಮಾಡಿಕೊಂಡು ಏನು ಮಾಡೋದು. ರಾತ್ರಿ ಅಪ್ಪನಿಗೆ ಕಾಲ್ ಮಾಡಿದೆ, ಅಮ್ಮನಿಗೆ ಕಾಲ್ ಮಾಡಿದೆ. ಈ ಥರ ತಂದೆ ಹೇಳಿದರು, ನಿನಗೆ ಅದು ಆಗಲಿಲ್ಲ. ಫಸ್ಟ್ಲೇ ತಂದೆ ಹೇಳಿದರು, ನಿನಗೆ ಆಗಲ್ಲ, ಬಂದುಬಿಡು, ಬೇಡ, ಯಾಕೆ ಕಷ್ಟಪಡೋದು, ಬೇರೆ ಕೆಲಸ ನೋಡು ಅಂತ. ಆಗ ನನ್ನ ಸರ್ ಕಳಿಸಿದ ಡ್ಯೂಟಿ ಸೆಲೆಕ್ಟ್, ಅದು ತುಂಬ ಜನರ ನಡುವೆ ನಾನು ಸೆಲೆಕ್ಟ್ ಆಗಿದ್ದು ಅಂತ ಹೇಳುವಾಗ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ನೋಡೋಣ, ಒಂದು ತಿಂಗಳಾದರೂ ಬಂದಿದ್ದಕ್ಕೆ ಸಂಬಳ ತೊಗೊಳ್ಳೋಣ ಅಂಥೇಳಿ ಇದ್ದೆ. ಅಲ್ಲಿಂದ ಮತ್ತೆ ಆವಾಗ ಫಸ್ಟ್ ಬ್ಯಾಚ್ ಬಾಯ್ಸ್ ಬಂದರು, ಅಲ್ಲಿಂದ ಗರ್ಲ್ಸ್ ಬಂದರು. ಹೀಗೆ ಬರ್ತಾ ನಾನು ತುಂಬ ಕಷ್ಟಪಟ್ಟೆ 1 ವಾರ. ಅಂದರೆ ಹೇಗೆ ಮಾತಾಡಿಸ್ಬೇಕು ಗೊತ್ತಿಲ್ಲ, ಅವ್ರಿಗೆ ಹೇಗೆ ಏನು ಅಂತಲೇ ನನಗೆ ಗೊತ್ತಿಲ್ಲ, ಏನು ಮಾಡಬೇಕು ಅಂತ. ಮತ್ತೆ ಯಾವ ರೀತಿ ಆಯಿತು ಅಂತಂದರೆ, ಯಾವ ರೀತಿ ಬಾಂಧವ್ಯ ನನಗೂ ಅವರ ನಡುವೆ ಬೆಳೆಯಿತು ಅಂತಂದರೆ, ನಾನು ಈಗ ಒಂದು ನಡ್ಕೊಂಡು ಬರ್ತೀನಿ, ಈಗ ನನ್ನ ಸ್ಟೆಪ್ ಹಿಡಿದು ಬರ್ಕೊಂಡೆ, ಮೇಡಮ್ ಬಂದ್ರಾ ಅಂತ ಹೇಳಿದ್ದು. ಮೇಡಮ್ ಇವತ್ತೇನು ಸೀರೆ ಉಟ್ಟಿದ್ದೀರಾ, ಇವತ್ತೇನು ಚೂಡಿದಾರ್ ಹಾಕ್ಬಿಟ್ಟಿದ್ದೀರಾ, ಇವತ್ತಿನ ಹೊಸ ಬಟ್ಟೆ ಹಾಕ್ಬಿಟ್ಟಿದ್ದೀರಾ, ಹೌದು ಇವತ್ತೇನು ಜೀನ್ಸ್ ಹಾಕ್ಕೊಬಿಟ್ಟಿದ್ದೀರಾ ಅಂತೆಲ್ಲ ಹೇಳೋರು. ನನಗೆ ಶಾಕ್ ಆಗೋದು, ಎಷ್ಟೊಂದು ಅಬ್ಸರ್ವ್ ಮಾಡ್ತಾರೆ ಅಂತ. ಮತ್ತು ವಿಶೇಷವಾಗಿ ನನಗೆ ಮೊದಲಿಂದಲೂ ಸಂಗೀತದ ಬಗ್ಗೆ ತುಂಬ ಆಸಕ್ತಿ. ಭರತನಾಟ್ಯ ಮತ್ತು ಮ್ಯೂಸಿಕ್ ಅಂದರೆ ಅದು ಒಂಥರ ಖುಷಿ ನನಗೆ. ಅಲ್ಲಿಂದ ಗೊತ್ತಾಯಿತು. ತಬಲ, ಈಗ ಒಬ್ಬ ಸ್ಟೂಡೆಂಟ್ ಬಂದ, ಇಬ್ಬರು ಬಂದರು, ಎಲ್ಲ ತಬಲ ಒಬ್ರ ಕೈಲಿ ಗಿಟಾರ್, ಇದು ಹಾರ್ಮೋನಿಯಂ ಎಲ್ಲ ಇತ್ತು. ಆಮೇಲೆ ನಾನು ನಿಮಗೆ ಹೇಳಿದ್ದೆ ಅಲ್ಲ, ನಮ್ಮ ಆ ಸಂಸ್ಥೆಯವರು ನಿನಗೆ ಹೇಗೆ ಬೇಕು ಹಾಗೆ ನೀನು ಅದನ್ನ ಡಿಸೈನ್ ಮಾಡ್ಕೊ ಅಂತ ಹೇಳಿದರು. ಟೈಮ್ ಟು ಟೈಮ್ ಈ ಥರ ಮಾಡ್ಕೊ ಅಂತ ಹೇಳಿದ್ರಿಂದ ಆಗ ಒಬ್ಬ ವಿದ್ಯಾರ್ಥಿ ಹೇಳಿದ, ಮೇಡಮ್ ಒಂದಿಷ್ಟು ಗಂಟೆ ಭಜನೆ ಮಾಡುವ ನಾವು, ಆದಾಗ ಸರಿ ಆಗ್ತದೆ ಅಂತ ಹೇಳಿದರು.
ಸರಿ ಭಜನೆ ಇವ್ರು ಎಂತ ಮಾಡ್ತಾರೋ ಅಂತ ನನಗೆ ಆಯ್ತಾ. ಇವ್ರು ಗಿಟಾರ್ ತಬಲೆ ಎಲ್ಲ ತಂದಿದ್ದಾರೆ, ಹಾರ್ಮೋನಿಯಂ ತಂದಿದ್ದಾರಲ್ಲ ಅಂತ, ಗಿಟಾರ್ ಅಲ್ಲ ಕೀಬೋರ್ಡ್ ಆಯ್ತಾ. ಅಲ್ಲಿಂದ ಬಂದು ಒಂದು ರೂಮ್ ಅದಕ್ಕೆ ಅಂತಾನೆ ಸಪ್ರೇಟ್ ಇತ್ತು, ಎಲ್ಲ ಸೆಟ್ ಮಾಡ್ಕೊಂಡ್ವಿ. ಸೆಟ್ ಮಾಡಿಕೊಂಡು ಅವರ ವಾಯ್ಸ್, ಅವರ ತಬಲ, ನನಗೆ ಯಾವುದೋ ಒಂದು ಸ್ವರ್ಗಲೋಕಕ್ಕೆ ಹೋದಾಗೆ ಆಯಿತು. ಗೊತ್ತಿರಲಿಲ್ಲ ನನಗೆ. ಅದು ತುಂಬ ಇಂಟ್ರೆಸ್ಟ್ ಬೇರೆ ಇದು. ಒಂಥರ ಕಣ್ಣಲ್ಲಿ ನೀರು ಬರೋದು, ಒಂಥರ ಎಲ್ಲೋ ನಾನೇನೋ ಸ್ವರ್ಗದಲ್ಲಿ ಇದ್ದೀನಿ ಅಂತ ಅನ್ನೋ ಫೀಲ್. ಅಷ್ಟು ಚಂದ ಹಾಡು ಹೇಳೋದು, ತಬಲ ಆಗಿರ್ಬೋದು, ಅದಕ್ಕೆ ತಕ್ಕಂಥ ಒಂದು ಇದು ಯಾವುದೋ ಒಂದು ಲೋಕನೇ ನನಗೆ ಸೃಷ್ಟಿ ಮಾಡಿದೆ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚೆಂದ ಇತ್ತು ಮಾತ್ರ ಆ ಸಮಯದಲ್ಲಿ. ನಾನು ಅಷ್ಟು ಎಂಜಾಯ್ ಮಾಡಿದ್ದೇನೆ. ಮತ್ತು ಆಯಿತು ಕಾಲೇಜು. ಕೆಲವು ಮಕ್ಕಳು D.Ed ಮಾಡ್ತಾಯಿದ್ರು, ಸ್ಪೆಷಲ್ ಎಜುಕೇಷನ್ D.Ed ಮಾಡ್ತಿದ್ರು. ಕೆಲವು ಮಕ್ಕಳು ಡಿಗ್ರಿಗೆ ಹೋಗ್ತಾಯಿದ್ರು, ಅಂದರೆ ಬೇರೆ ಬೇರೆ ಕಾಲೇಜಿಗೆ ಹೋಗ್ತಾಯಿದ್ರು, ಅವರಿಗೆ ಇಷ್ಟಪಟ್ಟಂಥ ಇದಕ್ಕೆ ಹೋಗ್ತಾಯಿದ್ರು. ಹಾಗೆ ಅವ್ರಿಗೆ ಪೇರೆಂಟ್ಸ್ ಎಲ್ಲ ದೂರದಲ್ಲಿ ಇದ್ದಿದ್ದರಿಂದ ನಾನೇ ಅವರಿಗೆ ಹೋಗ್ತಾಯಿದ್ದೆ. ಈಗ ನಾ ಸೈನ್ ಆಗಬೇಕು, ಏನಾದರೂ ಆಗಬೇಕು ಅಂತ. ನಾನು ಅಲ್ಲಿ ಹೋದಲ್ಲಿ, ನೀವು ಯಾಕೆ ತಂಗಿ ಬಂದಿದ್ದೀರಾ, ನೀವೇ ತಂಗಿನೆಲ್ಲ ಕರ್ಕೊಂಡು ಬರಬಾರ್ದು ಅಂತ. ಇವರು ಮಕ್ಕಳು ಸ್ಟ್ರಿಕ್ಟಾಗಿ ನನಗೆ ನೆಕ್ಸ್ಟ್ ಡೇ ಹೇಳೋದು, ನೀವು ಸೀರೆ ಉಟ್ಕೊಂಡು ಸ್ವಲ್ಪ ಏಜ್ ಬಂದರೆ ಸರಿ ಮೇಡಮ್, ಇಲ್ಲದಿದ್ದರೆ ನೀವು ಬರೋದೇ ಬೇಡ ಅಂತ ಹೇಳ್ತಾ ಇದ್ರು. ಮತ್ತೆ ಆಯ್ತು, ಅಲ್ಲಿಂದ ಒಡನಾಟ ಎಲ್ಲ ಆಯಿತು. ಮತ್ತೆ ಏನಾಯ್ತು ಅಂದರೆ, ಅದು ಫಂಡ್ ರೈಸ್ ಕಮ್ಮಿ ಆಗ್ತಾ ಬಂತು, ಮೇಂಟೆನೆನ್ಸ್ಗೆ ಕಮ್ಮಿ ಆಗ್ತಾ ಬಂತು. ಸುಮಾರು 40 ಮಕ್ಕಳಿದ್ರು, ಬಿಲ್ಡಿಂಗ್ ಚಾರ್ಜ್ ಅದು ಇದು ಅಂತ ಹೇಳುವಾಗ ತುಂಬ ದುಡ್ಡು ಬೇಕಾಗಿತ್ತು. ಮತ್ತೆ ನನಗೆ ಇಂಥ ಮಕ್ಕಳಿಗೆ ಊಟದ ಒಂದು ವ್ಯವಸ್ಥೆ ಸಿಕ್ಕಿದ್ರೆ ಸಾಕು ಅಂತ ಅನ್ನೋ ಮಟ್ಟಿಗೆ ಕೊನೆಗೆ ಬಂತು. ನನಗೆ ಸ್ಯಾಲ್ರಿ ನಾನು 2 ತಿಂಗಳು ಮಾತ್ರ ತೊಗೊಂಡಿದ್ದು, 2-3 ತಿಂಗಳು ಮತ್ತೆ ಪೆಂಡಿಂಗ್ ಅಂತ ಹೇಳಿದರೆ ಇಲ್ಲಿ ನನಗೆ ಒಡನಾಟ ಜಾಸ್ತಿ ಆಗಿಬಿಟ್ಟಿದೆ. ಅದರಿಂದ ನಾನು ಇದು ಮಾಡಲಿಲ್ಲ. ಕೆಲವೊಂದು ಸಲ ನನ್ನ ತಂದೆ ತಾಯಿಗಳು ಕೂಡ ಫುಡ್ ತಂದಿದ್ದು ಕೂಡ ಇದೆ. ಹಾಗೆ ಲಾಸ್ಟಿಗೆ ಏನಾಯಿತು, ಸಂಸ್ಥೆನೇ ಮುಚ್ಚಿಯೋಯ್ತು. ಆ ಮಕ್ಕಳನ್ನ ಒಂದೊಂದು ಕಡೆ ಸೇರಿಸಿಬಿಟ್ಟು ನಾನು ಬೇರೆ ಕಡೆ ಕೆಲಸಕ್ಕೆ ಹೋದೆ. ಇದು ಯಾವ ಇಸ್ವಿಯಲ್ಲಿ ಆಗಿದೆ ಇಷ್ಟೆಲ್ಲ? ಇದು ನಂದು ಡಿಗ್ರಿ ಆಗುವಾಗ 2006-7 ಬ್ಯಾಚ್, 7ರಿಂದ 2007-8ರಲ್ಲಿ ಬೆಂಗಳೂರಲ್ಲಿ ಮಿತ್ರಜ್ಯೋತಿ ಅಂತ ಒಂದು ಸಂಸ್ಥೆ ಇದೆ. ಅವರು ಈ ಮಧ್ಯೆ ಈ RSVI ಸಂಸ್ಥೆಗೆ ಬಂದಾಗ ಅವ್ರಿಗೆ ಭಾಳ ಇಷ್ಟ ಆಯ್ತು ನನ್ನ, ಎಷ್ಟು ಚಿಕ್ಕ ಏಜಲ್ಲಿ ಇಷ್ಟು ಮಕ್ಕಳನ್ನ ಇದು ನೋಡಿಕೊಂಡು ಮಾಡ್ತಾ ಇದೆಯಲ್ಲ ಅಂತ. ಅವರು ನನಗೆ ತುಂಬ ರಿಕ್ವೆಸ್ಟ್ ಮಾಡಿದರು, ನೀ ಅಕಸ್ಮಾತ್ ಇದು ಕ್ಲೋಸ್ ಆದರೆ ನೀನು ಅಲ್ಲಿಗೆ ಬರಬೇಕು, ನಿಮಗೆ ಒಳ್ಳೆ ಪೋಸ್ಟೇ ಕೊಡ್ತೇವೆ ಅಂತ. ಆಮೇಲೆ ಇದು ಕ್ಲೋಸ್ ಆಗಿದ್ದು ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಬಿಡಲೇ ಇಲ್ಲ, ಇದಿಲ್ಲ ನೀನು ಬರಲೇಬೇಕು ಅಂತ ಹೇಳಿ ಹೋದೆ. ದೊಡ್ಡ ಸಂಸ್ಥೆ ಬ್ಯಾಂಗ್ಳೂರಲ್ಲಿ. ಅದು ಮೊಬಿಲಿಟಿ ಇನ್ಸ್ಟ್ರಕ್ಟರ್ ಆಗಿ ಅಲ್ಲಿ ನನಗೆ ಜಾಬ್ ಕೊಟ್ಟರು. ಅಂದರೆ ಈ ಕಣ್ಣು ಕಾಣದ ಮಕ್ಕಳಿಗೆ ನಡಿಲಿಕ್ಕೆ ತೋರಿಸ್ಕೊಡ್ಬೇಕಲ್ಲ ಅದು, ಮತ್ತು ಅವರನ್ನು ನೋಡ್ಕೊಳ್ಳುವಂಥ ಒಂದು ಹುದ್ದೆಯನ್ನು, ಒಳ್ಳೆ ಪೋಸ್ಟು, ಒಳ್ಳೆ ಸಂಸ್ಥೆ, ಒಳ್ಳೆ ಎಲ್ಲ ಚೆಂದ ಇತ್ತು. ಒಂದು ದೊಡ್ಡ ಒಂದು ಸ್ಟ್ಯಾಂಡರ್ಡ್ ಜಾಬ್ ಅಂತಾರಲ್ಲ ಅದು. ಅದಾಗಿ ಅಲ್ಲಿ ತುಂಬ ಮೇಡಮ್ ಎಲ್ಲ ತುಂಬ ಕ್ಲೋಸ್ ಇದ್ದರು. 1 ವಾರ ಆಯಿತು ಅಷ್ಟರಲ್ಲಿ ನಮ್ಮ ಕಾಲ್ ಮಾಡಿದರು ಮದುವೆಗೆ. ಹೌದು. ಆಮೇಲೆ ನನ್ನ ಪಕ್ಕದವರು ಎಲ್ಲ ಹೇಳಿಕ್ಕೆ ಶುರು ಮಾಡಿದರು, ಇವಳನ್ನ ಬಿಟ್ಟರೆ ಇವಳು ಅದೇ ನಾನು ಅಲ್ಲಿ ಇರೋದಲ್ಲ, ಇವಳು ದೊಡ್ಡ ತ್ಯಾಗಿಯಾಗಿ ಆಶ್ರಮಕ್ಕೆ ಸೇರಿಬಿಡ್ತಾಳೆ, ಈ ಮಕ್ಕಳಿಲ್ಲ, ಈ ಮಕ್ಕಳ ಜೊತೆ ಸೇರಿಕೊಂಡು ಇವಳು ದೊಡ್ಡ ತ್ಯಾಗಿ ಆಗಿಬಿಡ್ತಾಳೆ, ಇವಳು ನಿಜವಾಗಿ ನಿಮ್ಮ ಕೈಗೆ ಸಿಗಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು ಎಲ್ಲ. ಅಂದರೆ ಕೆಲವರು ಮೈಸೂರಿಗೆ ಬಂದಾಗೆಲ್ಲ ನಮ್ಮ ಸಂಸ್ಥೆಗೆ ಬರ್ತಾಯಿದ್ರು, ಅಲ್ಲಿ ನೋಡ್ತಾ ಇದ್ರಲ್ಲ ಮಕ್ಕಳ ನನ್ನ ಒಡನಾಟ ಹೇಗಿತ್ತು ಅಂತೇಳಿ. ಅದರಿಂದ ನಾನು ಯಾವತ್ತೂ ಅವ್ರನ್ನ ಮಕ್ಕಳ ಹಾಗೆ ನೋಡ್ತಾ ಇದ್ದೆ. ನನ್ನ ದೊಡ್ಡವರಾದರೂ ಕೂಡ ಮಕ್ಕಳ ಹಾಗೆ ನೋಡ್ತಿದ್ದೆ. ಅದನ್ನು ಹೇಳ್ಕೊಂಡು ಮನೇಲಿ ಶುರು ಮಾಡಿದರು. ತಂಗಿಗೆ ಯಾವಾಗ 2ನೇ ಮಗು ಆಯಿತು, 2ನೇ ಮಗು ಆದ ತಕ್ಷಣ ನಾನು ಅದೇ ಬ್ಯಾಂಗ್ಳೂರಿಗೆ ಹೋದೆ ಅಲ್ಲ, ಅಲ್ಲಿ ಹೋಗಿ 1 ವಾರದಲ್ಲಿ ನನ್ನ ಚಿಕ್ಕಮ್ಮಂದು ಮಗಳದು ಮದುವೆ ಆಯಿತು, ದೊಡ್ಡಮ್ಮನ ಮಗಳದು ಮದುವೆ ಆಯಿತು. ಅಲ್ಲಿಗೆ ಹೋದಲ್ಲಿ ಅವಳು ನನ್ನ ಜೊತೆ. ಆದಾಗ ಹೀಗೆ ಮಾತುಕತೆ ಏನೋ ಆಗಿದೆ ಆಯಿತಾ, ಯಾರು ಮಾಡಬೇಕು, ದಿವ್ಯನಿಗೆ ಮದುವೆ ಮಾಡಬೇಕು ಅಂತೇಳಿ. ಅಲ್ಲಿ ಹೋಗಿ 1 ವಾರ ಆಯಿತು, ಕಾಲ್ ಬಂತು ಅಮ್ಮಂದು, ಹುಡುಗ ನೋಡಬೇಕು, ನೀನು ಬಾ, ರಜೆ ಮಾಡ್ಕೊಂಡು ಬಾ ಅಂತ. ನಾನು ಅಮ್ಮ ಈಗಲೇ ಬೇಡವೇ ಬೇಡ, ನೋಡ ಇನ್ನು ಟೈಮ್ ಇದೆ. 22 ಯಾಕಂದರೆ ಆಗ 22 ದೊಡ್ಡ ಏಜ್ ಅಲ್ಲ, ಆದರೆ ತಂಗಿ ಆಗಿರ್ಲಿಲ್ಲ, ಅದರಿಂದ ನಂದು ದೊಡ್ಡ ಏಜ್. ನೀವು ಬೆಂಗಳೂರು ಇರೋ ಕಾರಣಕ್ಕಾಗಿ ಮಾಡಿದ್ರೆ ಇದಾಗೋ ಕೆಲಸ ಅಂತ ಹೇಳ್ಬಿಟ್ಟು ಹಾಗೆ ತಂಗಿ ಅದೇ ಹಾಗೆ ಅಮ್ಮನಿಗೆ ಹೇಳಿದೆ, ಬೇಡಮ್ಮ ಈಗಲೇ ಬೇಡ. ಮತ್ತೆ ನನ್ನ ಅಲ್ಲಿ ಮೇಡಮ್ ಒಬ್ರು ಇದ್ರು, ಅವರಿಗೆ ತೀರ್ಕೊಂಡ್ರು, ತುಂಬ ಒಳ್ಳೆ ಲೇಡಿ, ಮದುವೆ ಆಗಿಲ್ಲ. ಸೇಮ್ ನನ್ನ ಸ್ಟೋರಿ ತುಂಬ ಇಷ್ಟ ಅವರಿಗೆ. ಅವರೊಂಥರ ಸಮಾಜ ಅವರು ಕೂತ್ಕೊಂಡು ಹೇಳಿದರು, ನೋಡಮ್ಮ ನೀನು ನನಗೆ ಮಗಳಾಗೆ, ನಾನು ತುಂಬ ವರ್ಷದಿಂದ ಅದೇ 1 ವರ್ಷದಿಂದ ನೋಡಿದ್ದೀನಿ, ಈಗ 1 ವಾರದಿಂದ ಜೊತೆ ಇದ್ದೀನಲ್ಲ, ನನ್ನ ಥರ ನೀನು ಆಗೋದು ಬೇಡ,
ನಾನೀಗ ನೋಡಿ, ಈಗ ನಾನು ಈ ಸಮಾಜ ಸೇವೆ ಅಂತೇಳಿ ನಾನು ಇಲ್ಲೇ ಇದ್ದುಬಿಟ್ಟೆ, ಆದರೆ ನನಗೆ ನನ್ನ ಹೇಳೋರಿಲ್ಲ, ಕೇಳೋರಿಲ್ಲ, ಮಕ್ಕಳಿಲ್ಲ, ಮರಿ ಇಲ್ಲ, ಯಾರೂ ಇಲ್ಲ ನನಗೆ. ಕೊನೆಗೆ ಕಷ್ಟ ಆಗ್ತದೆ, ನೀನು ಹೋಗು, ಅಮ್ಮ ಹೇಳ್ದಾಗೆ ಕೇಳು ಅಂತ ಹೇಳಿದರು. ಮತ್ತು ನಾನು ಅಮ್ಮ ಹೇಳ್ದಾಗೆ ಹುಡುಗ ನೋಡಲಿಕ್ಕೆ ಬಂದೆ. ಹೋಗಿ ನೋಡುವಾಗ ತುಂಬ ಸಾಧು ಸ್ವಭಾವದ ಹುಡುಗ. ಅದೇ ಫಸ್ಟ್ ನೋಡಿದ್ದು, ಅದೇ ಫಸ್ಟ್. ಆಮೇಲೆ ಅದೇ ಫಸ್ಟ್ ನೋಡಿದ್ದು, ಹುಡುಗ ನೋಡಿದ್ಕೇನೋ ಅದೇ ಫಸ್ಟ್ ಹೋಗಿ. ಹೌದು, ಅವರನ್ನೇ ನೋಡಿದ್ದು. ಅಲ್ಲಿಂದ ಆಯಿತು, ಸರಿ ಅಂತ ಮನೆಗೆ ಬಂದ್ವಿ. ಮನೇಲಿ ಇವರು ಹೇಳಿದರು, ಮನೇಲಿ ಒಪ್ಕೊಂಡಿದ್ದಾರೆ ಅಂತೇಳಿ. ನನಗೆ ಅಂದರೆ ನಾನು 100 ಮಾತಾಡ್ತೇನೆ, ಅವರು 1-2 ಮಾತಾಡ್ತಾರೆ ಅಲ್ಲ. ಅದಕ್ಕಿಂತ ಏನೋ ಕನಸುಗಳು ಕಟ್ಟಿದ್ದೆ, ಏನೋ ಒಂದು ಮಾಡಬೇಕು. ಆಗ ಏನಂದರೆ ನಮಗೆ ಗೋಣಿಕೊಪ್ಪ ಸೈಡ್ ಮಾತ್ರ ಗೊತ್ತಿರೋದು ಅದೊಂದು ಸಿಟಿ. ಈಗ ಮೈಸೂರಲ್ಲಿ ಇದ್ದಿದ್ದು ಒಂದು ಸಿಟಿ ಅಲ್ಲ, ಈ ನಾಪೊಕ್ಲು ಹಳ್ಳಿ ಅಂತ ಅನ್ಕೋಬಿಟ್ಟಿದ್ದೆ. ತುಂಬ ಇಂಟಿಯಲ್ಲಿರೋದ್ರಿಂದ ಹಳ್ಳಿ ಎಂತ ಮಾಡು. ಆದರೆ ಒಂದು ದಿನ ಅಷ್ಟೇ, 2ನೇ ದಿನಕ್ಕೆ ಕಾಲ್ ಬಂತು ಚಿಕ್ಕಪ್ಪನಿಂದ. ಅದು ಅವರಿಗೆ ಬೇಡ ಅಂತೆ ಅಂತ. ಹುಡುಗನಿಗೆ ವಿಷಯ ಗೊತ್ತಿಲ್ಲ, ನನ್ನ ಯಾರೋ ಫ್ಯಾಮಿಲಿಯವರು ಹೇಳಿದರು, ಅದು ಅವರಿಗೆ ತಂದೆ ಎಸ್ಟೇಟಲ್ಲಿ ಕೆಲಸ ಮಾಡೋದು, ಅದರಿಂದ ಬೇಡ ಅಂತ ಹೇಳ್ತಿದ್ದಾರೆ ಅಂತ. ನನಗೆ ಆ ಕ್ಷಣ ಖುಷಿಯಾಯಿತು, ಜೊತೆಗೆ ಕೆಲಸದ ಬಗ್ಗೆ ಎಷ್ಟು ಮಾತಾಡ್ತಾರಲ್ಲ ಅಂತ ಬೇಸರನೂ ಆಗಿತ್ತು. ಆಮೇಲೆ ತಕ್ಷಣ ನೆಕ್ಸ್ಟ್ ಡೇನೇ ಬ್ಯಾಂಗ್ಳೂರ್ ಬಸ್ ಹತ್ತದೆ. ಹಬ್ಬ ಸಿಕ್ಕಿದೆ, ಚಾನ್ಸ್ ಆಯ್ತಮ್ಮ, ಇನ್ನು ಮುಗೀತಲ್ಲ, ಇನ್ನೆಷ್ಟು ನೋಡುವ ಅಂಥೇಳಿ. ನಾನು ಹೋಗಿ 2ನೇ ದಿನಕ್ಕೆ ಒಂದು ನಂಬರಿಂದ ಕಾಲ್ ಬರ್ತದೆ. ಫಸ್ಟ್ ತಾಯಿ ಹೇಳಿದರು, ಅವ್ರು ಪುನಃ ಕಾಲ್ ಮಾಡಿದರು, ಅವ್ರಿಗೆ ವಿಷಯ ಗೊತ್ತಿಲ್ಲಂತೆ, ಬೇರೆ ಯಾರೋ ಸುಮ್ಮನೆ ಹೇಳಿರೋದು ಕತೆ ಅಂತ. ನಾನು ಬೇಡ, ಒಂದ್ಸಲ ಬೇಡ ಅಂದಮೇಲೆ ಬೇಡ ಅಂಥೇಳಿ. ಮತ್ತು ಇನ್ನೊಂದು ನಂಬರ್ ಬಂದಾಗ ಇವರು, ಅದು ಯಾರೋ ಹೇಳಿದ್ದು, ನಾವು ಹೇಳಿದ್ದಲ್ಲ, ನೀನು ಬೇಜಾರು ಮಾಡ್ಕೋಬೇಡ, ನನಗೆ ನಿನ್ನ ತುಂಬ ಇಷ್ಟ ಇದೆ ಅಂತ. ನಾನಂದೆ, ಇಲ್ಲ ಒಮ್ಮೆ ಇದು ಮಾಡಿ, ಇಲ್ಲ ನನಗೆ ಹಾಗೆ ಅಂತೇಳಿ ಮತ್ತೆ ನೋಡೋಣ ಅಂತೇಳಿ ಇಟ್ಟೆ. ಮತ್ತು ಅಮ್ಮ, ನೀನು ಈ ಮದುವೆಗೆ ಒಪ್ಪಲಿ, ನಾನು ಅಮ್ಮನಿಗೆ ಹೇಳಿದೆ, ಬೇಡ, ಈಗ ಒಂದು ಸಲ ಆಗಿ ಆದಮೇಲೆ ಬೇಡ, ನೀನು ಈ ಮದುವೆಗೆ ಒಪ್ಪದಿದ್ದರೆ ನಾನು ಊಟ ಮಾಡಲ್ಲ ಹೇಳಿದ್ರು. ಮಾಡಿದ್ರು. ಮತ್ತೆ 1-2 ದಿನ ಊಟನೇ ಮಾಡಲಿಲ್ಲ. ಅಮ್ಮ ಇಂಪಾರ್ಟೆಂಟ್ ಅಲ್ಲ ಮತ್ತೆ ಹೇಳಿ ಬಂದೆ. ಹಾಗೆ ಎಂಗೇಜ್ಮೆಂಟ್ ಆಯಿತು. ಅದಾಗಿ ಪುನಃ ಕೆಲಸಕ್ಕೆ ಹೋಗಿ ಒಂದು 1 ಮಂತ್ ಆದಮೇಲೆ ಮದುವೆ ಅಂತ. ಅದೇ ವರ್ಷ ಮದುವೆ ಅಂತ ಫಿಕ್ಸ್ ಆಯಿತು. ಯಾರು ಹುಡುಗ? ಅದೇ ಬಾಳೆಡಾರ ಮಂದಪ್ಪ ಅಂತ. ಅದಕ್ಕೆ ಮುಂಚೆ ಮದುವೆಗೆ ಇನ್ನೊಂದು 15 ಇದೆ ಅಂತ ಹೇಳುವಾಗ ನಾನು ಕೆಲಸ ಎಲ್ಲ ಬಿಟ್ಟು, ನನ್ನ ಮಕ್ಕಳನ್ನೆಲ್ಲ ಬಿಟ್ಟು ಎಲ್ಲ ಬಿಟ್ಟೆ. ಅಂದರೆ ಫಿಕ್ಸ್ ಆಗಿತ್ತು, ಇವರು ಇಲ್ಲಿ ನಾಪೊಕ್ಲಲ್ಲೇ ಇರೋರು. ಮತ್ತು ನನಗೆ ಅದೆಲ್ಲ ತುಂಬ ಸೆಂಟಿಮೆಂಟ್. ಅಂದರೆ ನಾನು ಹೊರಗೆ ದುಡಿಯೋದು, ಆ ಕಡೆ ಇರೋ ಅದು ಚೆನ್ನಾಗಿಲ್ಲ. ಫ್ಯಾಮಿಲಿ ಅಂದಮೇಲೆ ಫ್ಯಾಮಿಲಿಯಾಗಿ ಇರಬೇಕು ಅಂತೇಳಿ ಆಮೇಲೆ ಬಂದೆ. ಆದರೆ ನನಗೆ ತೃಪ್ತಿನೇ ಇಲ್ಲ. ಯಾಕೆ ಅಂದರೆ ನನಗೆ ನಡುವಲ್ಲಿ ನೀವು ಅವ್ರಿಗೆ ವಿಷಯ ಹೇಳಿದ್ರ, ನನ್ನ ಕಲ್ಪನೆಲ್ಲ ಈ ರೀತಿ ಇದೆ ಜೀವನದಲ್ಲಿ ಹೋಗೋದು, ಏನು ಹೇಳಿಲ್ಲ. ಅಂದರೆ ಅವರು ಹೆಚ್ಚು ಮಾತಾಡ್ತಿರ್ಲಿಲ್ಲ ನನಗೆ. ನಾನು ಮಧ್ಯೆ ಗ್ಯಾಪಲ್ಲಿ ಒಂದ್ಸಲ ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಿದ್ದೆ. ಆಗ ನನ್ನ ಇದು ಅದೇ ಇವರು ಕೊನೆ ಎಂಗೇಜ್ಮೆಂಟ್ ಆದಮೇಲೆ ನಾನು ಇದು ನಮ್ಮ ಸಂಸ್ಥೆಯಲ್ಲಿ ನನ್ನ ಸ್ಟೂಡೆಂಟ್ ಆಗ ಹೇಳೋದು, ಅವಳು ಟೈಮ್ ನೋಡ್ಕೊಳ್ತಾ ಇದ್ಲು. ನಾನು ಸಂಜೆ 5 ಗಂಟೆಗೆ ನಾನೇ ಕಾಲ್ ಮಾಡ್ತಿದ್ದೆ. ನಾನು ಕಾಲ್ ಮಾಡಿ 1 ನಿಮಿಷದೊಳಗೆ ಅಚ್ಚ ಸರಿ ಬೆಪ್ಪಿ ಅಂತೇಳಿ ಬಿಡ್ತಿದ್ದೆ. ಆಗ ನನ್ನ ಫ್ರೆಂಡ್, ಅದೇ ನನ್ನ ಸ್ಟೂಡೆಂಟ್, ಅವಳಿಗೆ ಗೊತ್ತಿದ್ದು ನಾನು ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಿದ್ದೆ ಸ್ವಲ್ಪ ಟೈಮ್. ನೀನು ಕಾಲ್ ಸೆಂಟರ್ ಥರ 1 ಗಂಟೆ ಮಾತಾಡ್ತಿದ್ದಲ್ಲ, ನಿಮ್ಗೆ ಹಂಗೆ ಆಗಬೇಕು ಅಂತ. ಆಯಿತಾ, ಹಾಗೆ ಆಯಿತು. 15 ದಿನ ಇದೆ ಅಂತ ಹೇಳುವಾಗ ಎಲ್ಲ ಬಿಟ್ಟು ಬಂದೆ. ನನಗೆ ತುಂಬ ಏನೋ ಒಂದು ಬೇಸರದಲ್ಲಿ ನಾನು ಬಂದೆ. ಅಂದರೆ ಇವ್ರನ್ನ ಮದುವೆ ಆಗ್ತೀನಿ ಅಂತ ಬಂದಿದ್ದಲ್ಲ, ನನಗೆ ಇಷ್ಟ ಇತ್ತು ಅವರನ್ನು, ಅವರ ಕ್ಯಾರೆಕ್ಟರ್ ಎಲ್ಲ ತುಂಬ ಇಷ್ಟ ಇತ್ತು. ಅಂದರೆ ನಾನು ಮುಂದೆ ಏನು ಮಾಡಲಿ, ಏನ್ ಮಾಡೋದು, ಏನ್ ಮಾಡ್ಬೋದು, ಹಳ್ಳಿ ಅಂತ ಬೇರೆ ಹೇಳಿದ್ರು. ಆಕ್ಚುಲಿ ಹಳ್ಳಿ ಅಲ್ಲ, ನನ್ನ ಕಲ್ಪನೆ ಆಯ್ತಾ. ಹೇಳಿದ್ರು ಮನೇಲೆ ಇನ್ನು ಎಲ್ಲರಾಗೆ ಪಾತ್ರೆ ತೊಳೆಯೋದು, ಮನೆ ಗುಡಿಸೋದು, ಇದೇ ಆಗೋಯ್ತಲ್ಲ. ತುಂಬ ಟೆನ್ಷನ್ ಆಯಿತು ನನಗೆ. ಅದೆಷ್ಟರ ಮಟ್ಟಿಗೆ ಅಂತ ಹೇಳಲಿಕ್ಕಾಗಲ್ಲ. ಒಂದು ಖುಷಿನೇ ಇರಲಿಲ್ಲ, ನನ್ನ ಲೈಫ್ ಹೋಯಿತು ಅಂತ. ಮದುವೆಗೆ ಇನ್ನೊಂದು ವಾರ ಇದೆ ಅಂತ ಹೇಳುವಾಗ ನನ್ನ ಮುಖದಲ್ಲಿ ಕಂಪ್ಲೀಟ್, ಅಂದರೆ ನಾನು ಅಪ್ಸೆಟ್ ಆಗಿದ್ದೆ ತುಂಬ. ಕಂಪ್ಲೀಟ್ ಏನು ಎಂಥ ಪಿಂಪಲ್ಸ್ ಅಲ್ಲ, ಎಂಥ ಇದು ರ್ಯಾಶ್ ಫುಲ್ ಇದ್ದಿತ್ತು ಕಂಪ್ಲೀಟ್. ಅಂದರೆ ಇದು ನಮ್ಮ ಮುಖದಲ್ಲಿ ಈಗ ಕಲೆ ಕಾಣ್ತಾ ಇರ್ಬೋದು, ಫುಲ್ ಇಷ್ಟಿಷ್ಟು ದಪ್ಪ ಗುಳ್ಳೆಗಳಿದ್ದು ಅಸಹ್ಯ ಕಾಣಿಸ್ತಿತ್ತು. ಅವರು ಹೋಗುವ ಅದು ಗೊತ್ತಿಲ್ಲ, ಎಂತಂತಾನೆ ಗೊತ್ತಿಲ್ಲ. ಟೋಟಲಿ ಹಾಗೆ ಆಗಿತ್ತು. ನನ್ನ ನೋಡುವಾಗ ಅಷ್ಟು ಕೆಟ್ಟದಾಗಿ ಕಾಣ್ತಾ ಇದ್ದೆ ನಾನು, ನಿಜ ಅಷ್ಟು ಕೆಟ್ಟದಾಗಿ ಕಾಣ್ತಾ ಇದ್ದೆ.
ಆಮೇಲೆ ಇನ್ನೇನು 2 ದಿನ 2-3 ದಿನ ಇದೆ ಅಂತ ಹೇಳುವಾಗ ನಾನು ಅದು ಹಸ್ಬೆಂಡ್ ಅದೇ ಅವರಿಗೆ ಹೇಳಿದ್ದೆ. ಅವರು ಇದೇನಾಗಲ್ಲ, ಅವರೆಲ್ಲದು ಪಾಸಿಟಿವ್ ಆಗಿ ತಗೊಳ್ತಾರೆ, ಏನಾಗಲ್ಲ ಅಂತ ಹೇಳಿದರು. ಆಯಿತು ಅಂತ ಹೇಳಿ ಮದುವೆಗೆ ಇನ್ನೊಂದು 4 ದಿನ ಇದೆ, 3 ದಿನ ಇದೆ ಅಂತ ಹೇಳುವಾಗ ಅಮ್ಮ ಹೇಳಿದರು ಫೈನಲ್ ಆಗಿ ಒಂದು ಡಾಕ್ಟ್ರ್ ಹತ್ರ ಹೋಗಿ ಬಂದುಬಿಡೋಣ, 2 ದಿನಕ್ಕಾದರೂ ಸರಿ ಆಗಬಹುದೇನೋ ಅಂತ. ಡಾಕ್ಟ್ರ್ ಮುಖ ನೋಡಿದ ತಕ್ಷಣ ಹೇಳಿದರು, ನಿನಗೆ ಮಕ್ಕಳಾಗಲ್ಲಮ್ಮ, ಹೊಟ್ಟೆಲೇನೋ ಇದೆ, ಏನೋ ಸಮಸ್ಯೆ ಇದೆ ನಿನಗೆ, ಬೇಡ ಪಾಪ ಎಲ್ಲ ಚೆನ್ನಾಗಿರ್ತಾರೆ, ಒಳ್ಳೆ ಬಿಸ್ನೆಸ್ ಆಗ್ತಾ ಇರ್ತದೆ, ಹೊಟ್ಟೆಗೆ ಯಾಕೆ ಹೊಡೆಯೋದು. ಹೋಗಿದ ತಕ್ಷಣ ಅದೇ ಹೇಳಿದ್ದು. ನಾನು ಹೇಳಿದೆ, ಮತ್ತು ನನ್ನ ತಾಯಿ ಹೇಳಿದ್ರು 2 ದಿನ ಇದೆ, 2 ದಿನ ಇದೆ, ನೀನು ಮದುವೆ ಆಗೋ ಹುಡುಗನ ಕರ್ಕೊಂಡು ಬಾ, ನಾನು ಹೇಳ್ತೇನೆ ಅವರಿಗೆ, ಅವ್ರು ಒಪ್ಕೊಳ್ತಾರೆ, ನೀನು ಮೋಸ ಮಾಡಿದಾಗ ಆಗ್ತದೆ ಅಂತ ಹೇಳಿದರು. ಆಗ ಆಯಿತು ಅಂತೇಳಿ ಎಂತ ಮಾಡೋದು, ಮಕ್ಕಳಂದ್ರೆ ತುಂಬ ಇಷ್ಟ ನನಗೆ. ಎಂತ ಮದುವೆಗೆ ಮುಂಚೆನೆ ಹೇಳ್ಬಿಟ್ರು, ಟೆಸ್ಟ್ ಕೂಡ ಮಾಡಲಿಲ್ಲ, ಹೋಗಿ ಈ ಥರ ಪ್ರಾಬ್ಲಮ್ ನನಗೆ ಮದುವೆ ಇದೆ ನಾಡಿದ್ದು ಏನಾದರೂ ಮಾಡಿ ಇದು ಹೇಳಿಬಿಟ್ರು ವಿಷಯ ಹೇಳ್ದಾಗೆ. ಆಮೇಲೆ ಸಂಜೆ ಕಾಲ್ ಮಾಡಿಬಿಟ್ಟು ಹೇಳೋದಾ ಬೇಡ ಮಮ್ಮಿ, ಅಮ್ಮ ಹೇಳಿದರು ನೋಡು ಏನಿಷ್ಟ ಅಂತ. ಆಗ ಆಯಿತು ಅಂತೇಳಿ ಇದು ಫೋನಲ್ಲಿ ಹೇಳಿದೆ ಅವರಿಗೆ, ಹೀಗೆ ಡಾಕ್ಟ್ರ್ ಹೇಳಿದರು, ನೀನು ಇದ್ರು ಬೇಡ, ನಮ್ಮ ಅದೃಷ್ಟ ಏನಾಗುತ್ತೋ ಅದು ಆಗುತ್ತೆ, ನೀನು ಅದಕ್ಕೆಲ್ಲ ಟೆನ್ಷನ್ ಮಾಡಬೇಡ ಅಂತ ಪಾಪ ತುಂಬ ಪಾಸಿಟಿವ್ ಆಗಿ ಹೇಳಿದರು. ಅದಾಯಿತು ಎಲ್ಲ ಅಂತ ನಾನು ತುಂಬ ಫ್ರೆಂಡ್ಸಿಗೆಲ್ಲ ಕಾಗದ ಕೊಡಬೇಕು ಅಂತೆಲ್ಲ ಇನ್ವಿಟೇಷನ್ ಸಪ್ರೇಟಾಗಿ ಮಾಡಿಸ್ಕೊಂಡಿದ್ದೆ ತಂದೆಗೆ ಹೇಳಿಬಿಟ್ಟು. ಆಮೇಲೆ ಮುಖ ದಿನಕ್ಕೆ ಪುನಃ ಜಾಸ್ತಿ ಆಗ್ತಾ ಬಂತು. ಆಮೇಲೆ ನಾಡಿದ್ದು ಮದುವೆ ಅಂತ ಹೇಳೋಕೆ ಇವತ್ತು ಬ್ಯೂಟಿ ಪಾರ್ಲರ್ಗೆ ಹೋದೆ, ಅಟ್ಲೀಸ್ಟ್ ಏನಾದರೂ ನೋಡುವ. ಅವರು ಪಾರ್ಲರ್ ಅವರು ಗುಣಿಕೊಪ್ಪದವರು, ಕಾಲೇಜಲ್ಲಿ ಇರುವಾಗ ಪರಿಚಯ ಇತ್ತು. ಅವರು ಪಾಪ ಮುಖಕ್ಕೇನೋ ಮಾಡ್ತಿದ್ದಾರೆ ಮಸಾಜ್, ಅವ್ರ ಕಣ್ಣೀರು ನನ್ನ ಮುಖಕ್ಕೆ ಬೀಳ್ತಾ ಇದೆ, ಅಷ್ಟು ಅಸಹ್ಯ ಆಗಿತ್ತಲ್ಲ, ಕಣ್ಣೀರು ಬೀಳ್ತಾ ಇದೆ, ಪಾಪ ಈ ಹುಡುಗಿಗೆ ಹಿಂಗಾಯ್ತಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಸರಿ ಮದುವೆ, ಇವತ್ತು ಮದುವೆ ಸಂಜೆ ಮದುವೆಗೆ ಹೋದಾಗ ನಾನೇನು ಮಾಡಿದೆ, ಕೂದಲನಿಗೆ ಸ್ವಲ್ಪ ಮರೆ ಮಾಡ್ಕೊಂಡು ಇಳಿದು ಹೋದೆ. ಮದುವೆ ಸಂದರ್ಭದಲ್ಲಿ ನಾನು ಆ ಟೈಮಲ್ಲಿ ಅನುಭವಿಸಿದ ನೋವು ಇದೆಲ್ಲ, ನಾನು ಹೀಗೆ ಹೋಗ್ತಾನೇ ಇದ್ದೀನಿ. ಆಗ ಯಾರು ಜನರು ಹೇಳೋದು, ಚಾಯ್ಕಾರ ಕಣ್ಣಂಗೆ ಇಂಥ ಎಸಿಗೆ ಮೂಡಿ ನಡ್ತಾ ಬಾತಲ್ಲ ಅಂತ. ಅದನ್ನು ಯಾವ ರೀತಿ ಹೇಳಬೇಕು ಅಂತಲೇ ನಂಗೆ ಗೊತ್ತಾಗಲ್ಲ. ಎದುರೆದುರೆ ಆಮೇಲೆ ಕೆಲವರು ಹೇಳೋದು, ಇವಡ ಕನ್ನಡದಲ್ಲಿ ಎಲ್ಲ ಮಿಕ್ಸ್ ಮಾಡೋ ಸಮಸ್ಯೆ ಅಲ್ಲ. ಅಷ್ಟರಲ್ಲಿ ನನ್ನ ಅತ್ತೆಗೆ ಹೇಳೋದು, ಅಲ್ಲ ನೀನು ಕಣ್ಣಿಂಜಿತ್ಲಿಯಾ ಇಂಥ ಮೈಮನ ಮಂಗಲ ಮಾಡಿಟ್ಟಿಯಲ್ಲ ಅಂತ. ಹಾಗೆ ತುಂಬ ಜನರು ಕಣ್ಣೆದುರೇ ನಾನು ಡಿಸೈಡ್ ಮಾಡಿಕೊಂಡೆ. ತಂದೆ, ನಾವು ಬಡವರು, ತಂದೆ ಪಾಪ ಇಲ್ಲಿ ಸಾಲ ಮಾಡಿಕೊಂಡು ಮದುವೆ ಮಾಡಿದ್ದಾರೆ. ಅವರ ಆಸೆ ಮದುವೆ ಮಾಡಬೇಕು ಅನ್ನೋದು ಅವರ ಆಸೆ. ಅವ್ರ ಆಸೆ ಈಡೇರಲಿ. ಇನ್ನು ಮದುವೆ ಪುನಃ ಮನೆಗೆ ಹೋಗಿ ಎಲ್ಲಾದರೂ ಮನೆ ಕಡೆಯವರು ಪುನಃ ಏನಾದರೂ ಆದರೆ ನಾನು ಸುಸೈಡ್ ಮಾಡ್ಕೊಳ್ಳೋಣ ಅಂತ ಗಟ್ಟಿ ತೀರ್ಮಾನ ಮದುವೆ ಮಂಟಪದಲ್ಲೇ ಮಾಡ್ಕೊಂಡಿದ್ದೆ. ಅಂದರೆ ಮುಂದೆ ಹಾಗೆ ಹೇಳುವಾಗ ಎಷ್ಟು ನೋವಾಗ್ಬೋದು ಒಬ್ಬ ಹೆಣ್ಣಿಗೆ. ಮೊದಲೇ ನಂಗೆ ಹುಷಾರಿಲ್ಲ, ತುಂಬ ಜ್ವರ ಇತ್ತು, ಮುಖದಲ್ಲಿ ಆ ನೋವು, ಆ ಮುಖದಲ್ಲಿ ಅಲರ್ಜಿ ಆಗಿದ್ದ ನೋವಾಗಿರ್ಬೋದು, ಹೆಲ್ತ್ ಇಶ್ಯೂ ತುಂಬ ಇತ್ತು. ನಂಗೆ ಕೂರಕ್ಕೆ ಆಗ್ತಿಲ್ಲ, ಗಡ ನಡುಗ್ತಾ ಇದ್ದೀನಿ ನಮ್ಮ ಮಂಟಪದಲ್ಲಿ ಕೂತಾಗ. ನನ್ನ ಎದುರುಗಡೆಯವರು ಕೆಲವರು, ಎಲ್ಲರಲ್ಲ ಕೆಲವರು, ಹಾಗೆ ಹೇಳುವಾಗ ಆ ಸಂದರ್ಭವನ್ನು ನಾನು ನೆನೆಸ್ಲಿಕ್ಕೆ ಆಗಲ್ಲ. ನಾನು ಅಲ್ಲಿ ಕೂತಾಗಲೇ ಡಿಸೈಡ್ ಮಾಡ್ಕೊಂಡು ನಾನು ಸುಸೈಡ್ ಮಾಡ್ಕೊಳ್ತೀನಿ. ಮನೇಲಿ ಯಾರಾದರೂ ಒಬ್ರು ಏನಾದರೂ ಹೇಳಿದರೆ ನನ್ನ ತಂದೆದ ಆಸೆ ಈಡೇರುತ್ತೆ, ಮದುವೆ ಮಾಡಿರ್ತಾರಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ತುಂಬ ನಮ್ಮ ತಾಯಿಯ ಕುಟುಂಬ ತುಂಬ ದೊಡ್ಡದು, ಅಕ್ಕ ತಂಗಿರು ಅಣ್ಣ ತಮ್ಮಂದಿರೆಲ್ಲ ಹೆಚ್ಚಿದ್ದಾರೆ. ಇಲ್ಲಿ ತುಂಬ ಒಂಥರ ಗೌಜು ಗದ್ದಳ, ಮೊದಲೇ ಕಸಿನ್ಸ್ ಎಲ್ಲ ಜಾಸ್ತಿ. ಮನೆಗೆ ಇನ್ನೊಂದೇನೆಂದರೆ ನನ್ನ ತಂದೆ ಎಸ್ಟೇಟಲ್ಲಿ ರೈಟ್ರ್ ಆಗಿದ್ದರು. ಆಗ ಹೇಳೋದು, ಹೋಗಿ ರೈಟ್ರ್ ಮಗಳನ್ನ ಮದುವೆ ಮಾಡಿಸಿದ್ದೀರಲ್ಲ ಅಂತ ಕೂಡ ಹೇಳಿದ್ರು ಅಲ್ಲೇ, ಅದರ ಮುಂದೆನೆ. ಜೊತೆಗೆ ಆ ಕಡೆ ಹೋಗೋರು ಕೆಲವರು ಅಂತ ಹೇಳ್ಕೊಳ್ಳೋದು ಮುಂದೆನೆ, ಮುಖ ನೋಡ್ಕೊಂಡು ಅಸಹ್ಯ ಮಾಡೋದು. ಆಯಿತು ಅಂತ ಹೇಳಿ ಮದುವೆ ಮನೆಗೆ ನನ್ನ ಅತ್ತೆಂದಿರಲ್ಲ, ನನ್ನ ಅಮ್ಮನ ಫ್ಯಾಮಿಲಿ ಕರ್ಕೊಂಡು ಮನೆಗೆ ಹೋಗುವಾಗ ಮನೆಗೆ ಕರೆಂಟ್ ಹೋಗಿತ್ತು ಆ ಸಂದರ್ಭ. ಅದು ನಮ್ಮದು ತೋಟದ ಮನೆ ಮಧ್ಯದಲ್ಲಿ ಮನೆ, ಕತ್ಲಲ್ಲಿ ಹೋಗಿದ್ದು ಮನೆ. ಅದು ಎಲ್ಲ ನೆಗೆಟಿವೇ. ಯಾವಾಗ ಮದುವೆ ಫಿಕ್ಸ್ ಆಯಿತು ಎಲ್ಲ ನೆಗೆಟಿವೇ. ಅಲ್ಲಿಂದ ಮನೆ ಮೆಟ್ಲು ಹತ್ತುವಾಗಲೇ ಕರೆಂಟ್ ಹೋಗಿತ್ತು.
ಕರೆಂಟ್ ಇಲ್ಲ, ಮತ್ತು ಚಿಕ್ಕ ಬಾಗೆಲ್ಲ ವ್ಯವಸ್ಥೆ ಇರಲಿಲ್ಲಲ್ಲ, UPS ಎಲ್ಲ ಬೆಳಕಲ್ಲಿ ಹತ್ತಿ ದೀಪ. ಇವರು ಬಿಟ್ಟು ಹೋಗುವಾಗ ಮನೇಲಿ ಯಾರಿಲ್ಲ, ಬರೀ ಅತ್ತೆ ಮಾವ ನಾದಿನಿ ಅವ್ರ ಫ್ಯಾಮಿಲಿ ಅಷ್ಟೇ. ನಾನಂದರೆ ಹೇಳಿದೆ ಅಲ್ಲ, ತುಂಬ ದೊಡ್ಡ ಫ್ಯಾಮಿಲಿ ನಮ್ಮ ಕಡೆ. ಇಲ್ಲಿ ಇಷ್ಟೇ ಜನ, ಕತ್ಲು ಬೇರೆ, ಏನೋ ಒಂಥರ ನೆಗೆಟಿವೇ ಬಂತು. ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ನನಗೇನು, ಅದು ನನಗೆ ಮೊದಲೇ ಗೊತ್ತಿತ್ತು. ನನ್ನ ತಾಯಿ ಅದೇ ಮನೆಯದು ಮುಂದೆ ಬಾವಿ ಇದೆ, ಬಾವಿ ಉಂಟು ಅಂತ ನಾನು ಏನೋ ಮಾಡ್ಕೋಬೇಕು ಅಂತ ಇತ್ತಲ್ಲ, ಅದು ಬಾವಿ ಇದೆಲ್ಲ, ಬಾವಿಯಲ್ಲಿ ಹಾರ್ಬಿಡ್ಬೋದು ಅಂತ ಆ ಥರ ಅಂದ್ಕೊಂಡೆ. ಆದರೆ ನಾನು ಅಂದ್ಕೊಂಡಿದ್ದೇ ಬೇರೆ, ಆಗಿದ್ದೇ ಬೇರೆ. ಮನೇಲಿ ತುಂಬ ಚೆಂದ ನೋಡಿದ್ರು. ನನ್ನ ಅತ್ತೆ ಮಾವ ಇರ್ಬೋದು, ನಾದಿನಿ ಮೈದುನಂದಿ ಇರ್ಬೋದು, ನನ್ನ ಹಸ್ಬೆಂಡ್ ವಿಶೇಷವಾಗಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಹಸ್ಬೆಂಡ್ ಕೂಡ ಇದೆಲ್ಲ ಆಗೋದೆ ನೋಡುವಾಗ ಚಂದ ಇರ್ತಲ್ಲ, ಇದು ಹಾಕೋದೆ, ಅದು ಹುಷಾರಾಗ್ತದೆ, ಟೆನ್ಷನ್ ಬೇಡ ಅಂಥೇಳಿ ಇದಾಯಿತು. ಎಂತ ಮದುವೆ ಮುಗಿತು, ನನ್ನ ಟೆನ್ಷನ್ ಸ್ವಲ್ಪ ಕಡಿಮೆ ಆಯಿತು. ಹೊರಗೆ ಮಾತ್ರ ಹೋಗ್ತಿರ್ಲಿಲ್ಲ ಸ್ವಲ್ಪ, ಒಂದು 10-15 ದಿನ. ಆಕ್ಚುಲಿ ಎಂತ ಆಗಿದೆ ಇದು? ಅದೇ ಮೋಸ್ಟ್ಲಿ ಎಂತೋ ನಿಮಗೆ ಕಾರಣ ಏನು ಸಿಗ್ಲೇ ಇಲ್ಲ. ವಾಸಿ ಆದ್ರೆ ಸಾಕು. ಅದು ಮೋಸ್ಟ್ಲಿ ತುಂಬಾ ಡಿಪ್ರೆಷನ್ ಆಗಿತ್ತು, ಹಾರ್ಮೋನ್ ಅದು ವ್ಯತ್ಯಾಸಕ್ಕೇನೋ ಆಗಿದ್ದು ಅಂತ ಅನ್ಸುತ್ತೆ. ಪಿಂಪಲ್ಸ್ ಅಲ್ಲ, ಅದು ಏನೋ ಒಂದು ಅಲರ್ಜಿ ತರ, ಮುಖದಲ್ಲಿ ಮಾತ್ರ. ಇಲ್ಲ ಇದೆ ನನ್ಗೆ ಕೆಲವೊಂದ್ಸಲ ಅನ್ಸುತ್ತೆ, ನಾನು ಇದೀನಿ ಅನ್ಕೊಂಡಿದ್ದೆ. ಬಾವಿಗೆ ಬೇಜಾರಾಗಿರೋದು, ಇದಕ್ಕಾಗಿ ಬಳಸ್ಕೊಳಕ್ ಹೊರಟಿದ್ಲಲ್ಲ ಇವಳನ್ನ. ಹೌದೌದು ಹೌದು. ಆಮೇಲೆ ಆಯ್ತು, ಅದಾಯ್ತು. ಈ ವಿಷಯ ಮನೆಯವರ ಗೊತ್ತಿದೆ, ಇವತ್ತೇ ಹೇಳ್ತೀನಿ. ಅವ್ರ ಹತ್ರ ಏನು ಮುಚ್ಚಿಮರೆ ಮಾಡಲ್ಲ, ಸಾಮಾನ್ಯ ಹೇಳ್ತೇನೆ. ಮತ್ತೆ ಟೆನ್ಷನ್ ಶುರು ಆಯ್ತು. ಬೆಳಿಗ್ಗೆ ಏಳು, ಪಾತ್ರೆ ತೊಳಿಬೇಕು, ಅದೇ ಒಂದು ಗೃಹಿಣಿ ಏನ್ ಮಾಡ್ಬೇಕು, ಅದೇ ತುಂಬಾ ಬೇಸರ ಆಯ್ತು. ಹೌದು, ಅಂದ್ರೆ ನನ್ಗೇನೋ ಮಾಡ್ಬೇಕು ಅನ್ಕೊಂಡೆ, ಈ ತರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅಂತ. ಮತ್ತೆ ಒಂದು 15 ದಿನ ಆಗುವಾಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆವಾಗಷ್ಟೇ ನಮ್ಮ ಊರಿಗೆ ಬಂದಿತ್ತು. ಪಕ್ಕದ ಮನೆಯವಳು ಕಾಲ್ ಮಾಡಿದ್ಲು ಲ್ಯಾಂಡ್ಲೈನಿಗೆ, ಅತ್ತೆ ಜೊತೆ ಈ ತರ ಒಂದು ಸಂಘ ಇದೆ ಹೊಸದಾಗಿ, ನಾನು ಸೇರ್ತೀರಾ, ಸೊಸೆ ಸೇರ್ತಾಳ? ನಾನು ಸೇರ್ತೀನಿ ಅಂತ ಅವ್ರು ಹೇಳೋದು ಮುಂಚೆ ಹೇಳ್ಬಿಟ್ಟೆ, ಹೊರಗೆ ಸಾಕು ಅಂತ ಹೇಳ್ಬಿಟ್ಟು ಸೇರಿದೆ. ಅಲ್ಲಿಂದ ಸ್ವಲ್ಪ ಸ್ವಲ್ಪ ಅಷ್ಟರಲ್ಲಿ ಒಂದು 3-4 ಮಂತ್ಸ್ ಆಗುವಾಗ ಪ್ರೆಗ್ನೆಂಟ್ ಆದೆ. ಮಕ್ಕಳಾಗಲ್ಲ ಅಂತ ಅನ್ಕೊಂಡಿದ್ದು, ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು. ಅದೇನಾಯ್ತು, ಕಂಟಿನ್ಯೂಸ್ 9 ಮಂತ್ಸ್ ತನಕ ವಾಮಿಟಿಂಗ್, ಬೆಡ್ ಪೇಷಂಟೇ ಆಗೋದೆ. ಅದರಿಂದ ಸ್ವಲ್ಪ ಈ ಗೃಹಿಣಿ ಹೋಯ್ತು. ಯಾವಾಗ ಆಯಿತು ಮತ್ತೆ ಮಗುವೆಲ್ಲ ಆಗಿ ಮನೆಗೆ ಬಂದು ಇನ್ನೊಂದು ವರ್ಷ ಮಗುಗೆ ಆಗ್ತಾ ಬಂತು. ಅಷ್ಟರಲ್ಲಿ ಸಂಘ ಆಗಿ ಹೋಗ್ಲಿಕ್ಕೆ ಆಕ್ಟಿವಿಟೀಸ್ ಸ್ವಲ್ಪ ಸ್ವಲ್ಪ ಅಷ್ಟೇ, ತುಂಬ ಅಲ್ಲ, ಒಂದು ನಾರ್ಮಲ್ ಆಗಿ ಇತ್ತಷ್ಟೇ. ನನ್ನ ಸ್ಟೂಡೆಂಟ್ ಸಿದ್ದಪ್ಪ ಅಂತ ಅವನ್ನ ನೆನೆಸ್ಕೊಳ್ತೀನಿ ನಾನು. ಅವನೀಗ ಹುಣಸೂರಲ್ಲಿ ಸೋಮವಾರಪೇಟೆಯಲ್ಲಿ ಕೋರ್ಟಲ್ಲಿ ವರ್ಕ್ ಮಾಡ್ತಿದ್ದಾನೆ, ಗೌರ್ಮೆಂಟ್ ಎಂಪ್ಲಾಯ್. ಅವನು ಒಳ್ಳೆ ಹಾಡುಗಾರ, ಬ್ಲೈಂಡ್. ಅವನು ನನಗೆ ಹೇಳೋದು, ಅಲ್ಲ ಮೇಡಮ್, ನೀವು ಓದಿದ್ದೀರಾ, ತುಂಬ ಆ್ಯಕ್ಟಿವ್ ಇದ್ದೀರಾ, ನಿಮಗೆ ಗೊತ್ತಿದೆಲ್ಲ, ನೀವು ಯಾಕೆ ಮನೇಲೇ ಇದ್ದೀರಾ, ಏನಾದರೂ ಒಂದು ಮಾಡಿ, ಏನಾದರೂ ಒಂದು ಕೆಲಸ ಸೇರಿ, ನೀವು ಯಾಕೆ ನಿಮ್ಮ ಟ್ಯಾಲೆಂಟನ್ನು ಒಳಗೇನೆ ಇಟ್ಕೊಂಡಿದ್ದೀರಾ ಅಂತೆಲ್ಲ ಹೇಳಲಿಕ್ಕೆ ಮತ್ತೆ ಶುರುವಾಯಿತು. ಮಗು ಮತ್ತೆ ಶುರುವಾಯಿತು, ಹೌದಲ್ಲ, ಏನು ಮಾಡೋದು ಅಂತೇಳಿ. ಆಮೇಲೆ ಅವನಿಗೆ ಹೇಳಿದೆ, ನೀನೇ ಏನಾದರೂ ಮಾಡು ಅಂತ. ಆಗ ಅವನು, ನಮ್ಮ ಆಫೀಸಲ್ಲಿ ನಾನು ಜಾಬ್ ಕೊಡಿಸ್ತೀನಿ, ನೀವು ಮನೇಲಿ ಕೇಳಿ ನೀವು ಬನ್ನಿ ಅಂತ. ಹಾಗೆ ಸುಮಾರು ನನ್ನ ಸ್ಟೂಡೆಂಟ್ಸ್ ಕಾಲ್ ಮಾಡಿದಾಗೆಲ್ಲ, ನೀವು ಎಂತ ಮೇಡಮ್ ಮನೇಲೇ ಇದ್ದೀರಾ, ನೀವು ಮನೇಲಿರೋದು ಅಂದರೆ ನಮಗೆ ಬೇಸರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಬ್ಲಾಕ್ ರಿಸೋರ್ಸ್ ಸೆಂಟರ್ ವಿರಾಜಪೇಟೆಯಲ್ಲಿ ಆಗ BRC ಆಗಿ ಪ್ರಕಾಶ್ ಸರ್ ಇದ್ದರು. ಈ ಸಿದ್ದಪ್ಪನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನನಗೆ ಜಾಬ್ ಆಯಿತು, ಫಸ್ಟ್ ಜಾಬ್. ಮಗುಗೆ 1 ವರ್ಷ 3 ತಿಂಗಳಾಗಿತ್ತು ಆಗ, ಆಯಿತಾ. ಮತ್ತು B.Ed ಮಾಡಲೇಬೇಕು ಕಂಪಲ್ಸರಿ ಅಂತಿತ್ತು. ನಾನು ವಿಶೇಷ ಶಿಕ್ಷಣದಲ್ಲಿ ಇಂಟೆಲೆಕ್ಚುಯಲ್ ಡಿಸಬಲ್ ವಿಷಯದಲ್ಲಿ B.Ed ಮಾಡಲೇಬೇಕಿತ್ತು. ಈ ಜಾಬ್ ಕಂಟಿನ್ಯೂ. ಯಾವ ವಿಷಯದಲ್ಲಿ ಆಸಕ್ತಿ ಬಂದಿದ್ದು ಮೈಸೂರಿಗೆ ಹೋದ ನಂತರ, ಅದಕ್ಕೆ ಮುಂಚೆ ಇತ್ತ? ನಾನು ನಿಮಗೆ ಹೇಳಿದೆ ಅಲ್ಲ, ನನಗೆ ಏನೋ ಒಂದು ಮಾಡಬೇಕು, ಯಾವುದು ಅಂತ ಕರೆಕ್ಟ್ ಗೊತ್ತಿಲ್ಲ, ಯಾವುದು ಅಂತ. ನಂಗೆ ವೃದ್ಧಾಶ್ರಮ ತುಂಬ ಆಸಕ್ತಿ ಇದ್ದ ಸಬ್ಜೆಕ್ಟ್, ವೃದ್ಧಾಶ್ರಮ. ಅವ್ರ ಜೊತೆ ಕೆಲಸ ಮಾಡಬೇಕು ಅಂತಿತ್ತು. ಆದರೆ ಈ ಸ್ಪೆಷಲ್ ಮಕ್ಕಳದು ಅಂತಂದಾಗ ಮೈಸೂರಿಗೆ ಹೋದ, ಅದ್ರ ಬಗ್ಗೆ
ಅಟ್ಯಾಚ್ ಆಗಿದ್ದು. ಆಮೇಲೆ ಈ ಕೆಲಸದ ಜೊತೆಗೆ BEd ಮಾಡ್ಕೊಂಡು ಬಂದೆ ನಾನು ವಿಶೇಷ ಶಿಕ್ಷಣದಲ್ಲಿ, ಅದೇ ಇಂಟೆಲೆಕ್ಚುಯಲ್ ಡಿಸಬಲ್ಲಿ ಕರೆಸ್ಪಾಂಡೆನ್ಸಲ್ಲಿ. ಆಗ ಮಗುಗೆ 1 ವರ್ಷ 6 ತಿಂಗಳು ಇದ್ದಿದ್ದಷ್ಟೇ. ಆಗ ಆ ಮಗುನ ಬಿಟ್ಟು ನಾನು ಹೋಗ್ತಾ ಇದ್ದೆ. ಅದೊಂದು ತುಂಬ ಬೇಸರದ ಸಂಗತಿ. ನಾವೇನೇ ಮಾಡಬೇಕಂದ್ರೂ ಫಸ್ಟ್ ನಾವು ತಾಯಿ ಅಲ್ವಾ, ಹೌದು. ಆಗ ಅದೊಂದು ತುಂಬ ಬೇಸರ ಆಗುತ್ತೆ. ಹಾಗೆ ನಾನು ವಿರಾಜಪೇಟೆಗೆ ಜರ್ನಿ ಮಾಡಬೇಕಂದ್ರೆ ಆಗ ಗಾಡಿಯ ವ್ಯವಸ್ಥೆ ಎಲ್ಲ ಇರಲಿಲ್ಲ. ನನ್ನ ಮನೆಯಿಂದ ನಾಪೋಕ್ಲ್ ಟೌನಿಗೆ ಒಂದು 2 ಕಿಲೋಮೀಟರ್ ನಡಿಬೇಕಾಗಿತ್ತು. ಮನೆಯಲ್ಲಿ 4:15 ಇಂದ 5 ಗಂಟೆಗೆ ಹೇಳ್ಬೇಕಿತ್ತು. ನನ್ನ ಮಗ ಗಟ್ಟಿ ಹಿಡ್ಕೊಳ್ಳೋನು ಮಲಗುವಾಗ. ಬೆಳಿಗ್ಗೆ ಎಲ್ಲಿ ನಿದ್ದೆನೇ ಮಾಡ್ತಿರ್ಲಿಲ್ಲ. 4:30 ಆಗುವಾಗ ಅವನಿಗೆ ಗೊತ್ತಾಗೋಯ್ತು. ಹತ್ಕೊಂಡು ಬರ್ತಿದ್ದ, ಮತ್ತೆ ಹೆಗ್ಲಲ್ಲಿ ಇಟ್ಕೊಂಡು ನನ್ನ ಕೆಲಸ ಮಾಡಿಕೊಂಡು ಮತ್ತೆ ಅವ್ನು ನಿದ್ದೆ ಮಾಡಿದ್ಮೇಲೆ ಹಾಗೆ. ಮತ್ತೆ ಸಂಜೆನೂ ಅಷ್ಟೇ, ಒಂದು 5:30 ಆಗುವಾಗ ಅವನಿಗೆ ಗೊತ್ತಾಗೋಯ್ತು. ಎಳ್ಕೊಂಡು ಅಪ್ಪನ ಗೇಟ್ ಹತ್ರ ಬಂದು ನಿಂತ್ಕೊಳ್ತಾ ಇದ್ದ, ಅಮ್ಮ ಬರ್ತಾರೆ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ದ. ಅದೊಂದು ತುಂಬಾ ಬೇಸರದ ಸಂಗತಿ. ಅಂದ್ರೆ ನಾವು ಯಾವಾಗ್ಲೂ ಜೊತೆ ಇರಬೇಕು ಮಕ್ಕಳ ಜೊತೆ. ನಾವು ನಮ್ಮ ಕೊಡ್ತೀವಿ, ಅದೇ ನಮ್ಗೆ ಹೌದು. ನನ್ಗೆ ಈಗಲೂ ಅದು ಬೇಸರ ಇದೆ. ವಿಶೇಷ ಶಿಕ್ಷಕಿ ಅಂತಂದ್ರೆ ತಾಲೂಕಲ್ಲಿರುವಂತಹ ವಿಶೇಷ ಮಕ್ಕಳಿಗೆ ಸೌಲಭ್ಯ ಕೊಡಿಸುವಂಥದ್ದು, ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡುವಂಥದ್ದು. ನನಗೆ ಅಲ್ಲಿದು ಲೀಸ್ಟ್ ನೋಡಿ ನನಗೆ ಶಾಕ್ ಆಯಿತು. ನಾನು ನಿಮಗೆ ಅವತ್ತೇ ಹೇಳಿದ್ದೆಲ್ಲ, ಆಗಲೇ ಹೇಳಿದ್ದೆಲ್ಲ, ನಾನು ಒಂದಿಬ್ಬರನ್ನ ಮಾತ್ರ ನೋಡಿಲ್ಲ. ಹೆಮ್ಮೆಯಿಂದ ಮೈಸೂರಲ್ಲಿ ಹೇಳೋದು, ನನ್ನ ಸ್ಟೂಡೆಂಟ್ಸ್ಗಳಿಗೆ ಹೇಳೋದು, ನಮ್ಮ ಕೊಡಗಲ್ಲಿ ಮಾತ್ರ ಸ್ಪೆಷಲ್ ಮಕ್ಕಳಿಲ್ಲ, ನಮ್ಮ ಪುಣ್ಯ ಅಂತ ನಾನು ಹೇಳ್ತಾ ಇದ್ದೆ. ಅಲ್ಲಿ ಹೋಗಿ ಗೊತ್ತಾಗಿದ್ದು 6 ವರ್ಷದಿಂದ 16 ವರ್ಷದ ಮಕ್ಕಳು 200-300 ಮಕ್ಕಳು ವಿರಾಜಪೇಟೆ ತಾಲೂಕಲ್ಲಿ. ಆಗ ಡಿಸ್ಟಿಕಲ್ಲಿ ಎಷ್ಟಿರ್ಬೋದು ಅಂತ ಆವಾಗ ನಂಗೆ ನಿಜವಾಗಿ ಶಾಕ್ ಆಯಿತು. ನನಗೆ ನನ್ನ ಮಕ್ಕಳಿಗೆ ಹೇಳ್ತಿದ್ದೆ ಫೋನ್ ಮಾಡಿ, ನೀವು ಹೇಳಿದ್ದು ನಿಜ, ಪ್ರತಿ ಇದರಲ್ಲೂ ಇರುತ್ತಾರೆ ಅಂತ ಹೇಳೋದು ನಿಜ ಅಂತ. ಮತ್ತೆ ಆ ಜಾಬ್ ಕಂಟಿನ್ಯೂ ಮಾಡ್ತಾ ಬಂದೆ. ಮಡಿಕೇರಿಯಲ್ಲೂ ಅಷ್ಟೇ ಲೀಸ್ಟ್ ನೋಡುವಾಗ ನಮ್ಮ ನಾಪೋಕ್ಲ್ ವಿಭಾಗದಲ್ಲೇ ಎಷ್ಟು ಜನ, ಅಲ್ಲಿ ನಾನು ನಾಪೋಕ್ಲಲ್ಲಿ ಇದ್ರು ನನಗೆ ಗೊತ್ತಿರಲಿಲ್ಲ. ನಾನು ಅಲ್ಲಿಯೂ ಕೂಡ ನಮ್ಮ ಊರಲ್ಲಿಲ್ಲ ಆ ಥರ ಇತ್ತು. ನೋಡುವಾಗ ಲೀಸ್ಟ್ ನೋಡುವಾಗ ಆಯಿತು. ಮತ್ತೆ ಈ ನಮ್ಮ ಅಲ್ಲಿ ಏನಂದರೆ, ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಪ್ರತಿ ಶಾಲೆಗೂ ಹೋಗಬೇಕಾಗಿತ್ತು. ಅದು ತಾತ್ಕಾಲಿಕ ಹುದ್ದೆ, ನಂದು ಕ್ಯಾಶುವಲ್ ಆಗಿದ್ದು. ಅಲ್ಲಿ ಹೋಗುವ ಸಂದರ್ಭದಲ್ಲಿ ಏನೋ ಒಂದು ಅಂದರೆ ಈ ಮಕ್ಕಳಿಗೆ ನಾವು ಏನು ಯಾವಾಗಾದ್ರೂ ಒಂದೊಂದ್ಸಲ ಹೋಗೋದಲ್ಲ. ಈಗ ಅಷ್ಟು ಮಕ್ಳು ಇರೋದ್ರಿಂದ ರೆಗ್ಯುಲರ್ ಹೋಗ್ಲಿಕ್ಕಾಗಲ್ಲ. ತಿಂಗಳಿಗೆ ಒಂದ್ಸಲ 2 ತಿಂಗಳಿಗೆ ಕರೆಕ್ಟಾಗಿ ಅವರಿಗೆ ಫೋಕಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆಗ ನನಗೆ ಅನ್ನಿಸ್ತು, ಅಲ್ಲ ಯಾಕೆ ನಮ್ಮದೇ ಒಂದು ಮಾಡಿದರೆ ಅಟ್ಲೀಸ್ಟ್ ನಮ್ಮ ಸುತ್ತಮುತ್ತ ಮಕ್ಕಳಿಗೆ ಏನಾದರೂ ಮಾಡ್ಬೋದಲ್ಲ ಅಂತ ಒಂದು ಫಸ್ಟ್ ಕಾನ್ಸೆಪ್ಟ್ ಬಂತು. ಹಿಂಗೆ ಮಾಡಬಹುದಲ್ಲ ಅಂತ. ಇಲ್ಲಿ ಕಡೆ ಹೋದ್ರೇನು 18 ವರ್ಷದ ಒಳಗಿನ ಮಕ್ಕಳಿಗಿದೆ, ಅದರ ಮೇಲಿದ ಮಕ್ಕಳಿಗೆ ಯಾರಿಗಿಲ್ಲ. ಆದ್ದರಿಂದ ಯಾಕೆ 18 ವರ್ಷದ ಮೇಲಿನ ಮಕ್ಕಳಿಗೆ ಏನಾದರೂ ಮಾಡುವ ಅಂತೇಳಿ ಯೋಚನೆ ಮಾಡಿದೆ. ಜಸ್ಟ್ ಯೋಚನೆ ಮಾಡಿದೆ. ಅದು ಪ್ಲ್ಯಾನ್ ಮಾಡಿ ನೋಡುವಾಗ ಅದು ಬಾಡಿಗೆ, ಅದರ ಟೀಚರ್ ಸಂಬಳ ಅದೆಲ್ಲ ನೋಡುವಾಗ ನನ್ನ ಕೈಲಿ ಸಾಧ್ಯನಾ ಅಂತ ಅನ್ನಿಸ್ತು. ಈ ಮಧ್ಯೆ ಆಕಾಶವಾಣಿಯಲ್ಲಿ ತಾತ್ಕಾಲಿಕ ಉದ್ಘೋಷಕಿ ಪೋಸ್ಟ್ ಮತ್ತು ಸುದ್ದಿ ಸಮಾಚಾರಕ್ಕೆ ಕರೆದ್ರು. ಈ ಕರೆದ ಸಂದರ್ಭದಲ್ಲಿ ನಾನು ಸೆಲೆಕ್ಟ್ ಆದೆ ಸುದ್ದಿ ಸಮಾಚಾರಕ್ಕೆ. ಕುಪದಿರ ಶಾರದಾ ರಂಜಪ್ಪ ಅಂತ ಅವರೊಂದು ನನಗೆ ಗಾಡ್ ಫಾದರ್ ಇದ್ದಾಗೆ. ತುಂಬ ಅಂದರೆ ತುಂಬ ಸಪೋರ್ಟ್. ಅವ್ರು ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅವರೊಂಥರ ದೇವತೆ ಥರನೇ. ಅವ್ರಿಗೆ ಹೋಲಿಸ್ಬೋದು ಬೇಕಾದರೆ. ಅವರು ಹೇಳಿದರು ಇನ್ನೊಂದ್ಸರಿ ಪೋಸ್ಟ್ ನೆಕ್ಸ್ಟ್ ಬಂತು, ಇದಕ್ಕೆ ಹಾಕಿ ಅಂತ ಹೇಳಿದರು. ನನಗೆ ಆಗೋದಿಲ್ಲ ಅಂತ ಹೇಳಿ, ನನಗೆ ಅಂದರೆ ಇಲ್ಲಿಯೂ ಕೆಲಸ ಮಾಡ್ತಿದ್ದೆ ಅಲ್ಲ ಅದು ಅಂತ ಹೇಳುವಾಗ, ಇಲ್ಲ ನೀನು ಮಾಡು ಅಂತೇಳಿ ಫೋರ್ಸ್ ಮಾಡಿ ತಾತ್ಕಾಲಿಕ ಉದ್ಘೋಷಕಿಗೂ ಎಲ್ಲರಿಗೂ ಹಾಕ್ಸಿದ್ರು. ಸೆಲೆಕ್ಟ್ ಆಗಿ ಮಾಡಿದೆ. ಆಗ ನಾನು ಅನೌನ್ಸರ್ ಆಗಿ, ಸುದ್ದಿ ಸಮಾಚಾರ ವಾಚಿಕೆಯಾಗಿ, ಹಾಗೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ BIRT ಆಗಿ. ಆಕಾಶವಾಣಿಗೆ ಆಯ್ಕೆ ಆಗಿದೆ ಆ ವರ್ಷದಲ್ಲಿ 2014ರಲ್ಲಿ ಆಯಿತಾ. ಹಾಗೆ 3 ಕಡೆ ವರ್ಕ್ ಮಾಡಿದೆ. 3 ಕಡೆ ವರ್ಕ್ ಮಾಡುವಾಗ ಒಂದು ಸಂಬಳ ಬಂತು, ಒಂದು ಪ್ಯಾಕೇಜ್ ಬಂತು. ಸ್ವಲ್ಪ ಓಕೆ ಅಂತ ಆಯಿತು. ಆಗ ನನಗೆ ನನ್ನ ತಲೆಯಲ್ಲಿ ಇತ್ತಲ್ಲ, ಹೀಗೆ ಮಾಡಬಹುದು ಅಂತ ಹೇಳ್ಬಿಟ್ಟು ಮತ್ತೆ ಮೆಲ್ಲೆ ಒಂದು ರಿಜಿಸ್ಟರ್ ಮಾಡಿಕೊಂಡು ಏನು ಹೆಸರು ಇಡಬೇಕು ಅಂತ ಯೋಚನೆ ಮಾಡುವಾಗ, ಹೀಗೆ 2-3 ಜನ ಕಡೆ ಮಾತಾಡುವಾಗ ಮಂಗಳೂರಲ್ಲಿ ಒಬ್ಬರು ಸರ್ ಇದ್ದರು. ಅವ್ರು ತುಂಬ ಸಪೋರ್ಟ್ ಮಾಡಿದರು, ಈ ಥರ ಮಾಡು ಅಂತೆಲ್ಲ ಹೇಳಿದರು. ಆಗ ಪುನಶ್ಚೇತನ ಅಂತ ಇಡುವ ಅಂತ ನಾನೇ ಪ್ಲ್ಯಾನ್ ಮಾಡಿಕೊಂಡೆ. ನನ್ನದೇ ಐಡಿಯಾ ಅಂದರೆ ಮನೇಲೇ ಇರ್ತಾರೆ, ಏನೂ ಇರಲ್ಲ, ಅವರಿಗೊಂದು ಚೇತನ ಕೊಡುವಂಥದ್ದು, ರಿಹ್ಯಾಬಿಲಿಟೇಷನ್ ಕೊಡುವಂಥದ್ದು, ಪುನಶ್ಚೇತನ ಇಡುವ ಅಂತ ಹೇಳಿ ಪುನಶ್ಚೇತನ ಅಂತ ಒಂದು ಹೆಸರು ಇಟ್ಟುಬಿಟ್ಟು ಒಂದು ಮಹಿಳಾ ಸಮಾಜ ನಾಪೋಕ್ಲಲ್ಲಿ ಕಡಿಮೆಯಲ್ಲಿ ಬಾಡಿಗೆ ಸಿಕ್ತು ನನಗೆ. ಹಾಗೆ ಒಂದು ಓಪನ್ ಮಾಡಿದೆ ಅಷ್ಟೇ, ಶುರು ಮಾಡಿ. ಅಂದರೆ ಇದು ಮಕ್ಕಳು ಬರಲಿಕ್ಕೆ ಮಾಡಲಿಲ್ಲ, ಅಂದರೆ ಇನ್ನೂ ನನಗೆ ಸ್ಟ್ರಾಂಗ್ ಆಗಬೇಕು ಆಯಿತಾ.
ಆಮೇಲೆ ಸ್ವಲ್ಪ ಥಿಂಗ್ಸ್ ಎಲ್ಲ ಇಟ್ಟು ವಾರಕ್ಕೆ ಒಂದೆರಡು ಸಲ ಓಪನ್ ಮಾಡೋದು, ಮತ್ತು ಯಾವ್ಯಾವ ಮಕ್ಕಳಿದ್ದಾರೆ ಅಂತ ಕಲೆ ಹಾಕೋದೆಲ್ಲ ಮಾಡ್ತಾ ಇದ್ದೆ, ಜೊತೆಗೆ ಕೆಲಸ. ಆಮೇಲೆ ಕೆಲವು ಕಡೆ ನಿರೂಪಣೆಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಸಾಕಾಗ್ತಿಲ್ಲ ಇಲ್ಲಿ. ಅಲ್ಲ, ನೀವು ಈಗ ಇಲ್ಲಿ ಶುರು ಮಾಡಿದ್ರಲ್ಲ, ಆ ಶುರು ಮಾಡಿದಾಗ ಮಕ್ಕಳನ್ನ ಹಾಕೊಳ್ಳಿಲ್ವಾ? ಇಲ್ಲ, ಜಸ್ಟ್ ನಿಮ್ಮದು ಅಲ್ಲಿ ಸೆಟಪ್ ಮಾಡ್ಕೊಂಡಿದ್ದೆ, ಸೆಟಪ್ ಮಾಡ್ಕೊಂಡೆ. ಅಂದ್ರೆ ನಾನು ಶುರು ಮಾಡಿದ್ರೆ ಬೇಕಲ್ಲ, ಹೌದು, ಮೇಂಟೆನೆನ್ಸ್ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು, ಅರ್ಧಕ್ಕೆ ನಿಲ್ಸಂಗಿಲ್ಲ. ಟೀಚರ್ಸ್ ರೆಂಟ್ ಮತ್ತೆ ಮಕ್ಕಳಿಗೆ ಕರೆಂಟ್ ಬಿಲ್ ಅದು ಇದು ಎಲ್ಲ ನೋಡ್ಕೋಬೇಕು ಬೇಕಲ್ಲ. ಅದಕ್ಕೆ ಮತ್ತೆ ನಾನು ಫೌಂಡೇಶನ್ ಹಾಕಿಟ್ಟಿದ್ದು. ಫೌಂಡೇಶನ್ ಆಗಿ ಇಟ್ಟಿದ್ದು ಅಷ್ಟೇ. ಅಲ್ಲಿಯೂ ಗಿಲ್ಟ್ ನನಗೆ ಎಂತ ಗೊತ್ತಾ, ಈಗಲಾದ್ರೂ ಅಷ್ಟೇ ನನಗೆ ಒಂದು ತೃಪ್ತಿ ಅನ್ನೋದೇ ಇಲ್ಲ. ಅಂದ್ರೆ ಯಾವ ತರ ನಾನು ಇನ್ನೂ ಸರಿ ಮಾಡ್ಲಿಲ್ಲ, ಇನ್ನೇನೋ ಮಾಡ್ಬೋದಿತ್ತು. ಅದು ಒಂಥರ ಜೀವನದಲ್ಲಿ ತೃಪ್ತಿ ಇರಬೇಕು ಮನುಷ್ಯನಿಗೆ. ನನ್ನ ಅತೃಪ್ತಿಯಲ್ಲೇ ಬೇಡ, ಈಗಲೂ ಬದುಕ್ತಾ ಇದ್ದೀನಿ ಆಯ್ತಾ. ಆಮೇಲೆ ಸಂಬಳ ಕೊಡ್ಬೇಕಲ್ಲ, ಮತ್ತೆ ಕೆಲವು ಕಡೆ ನಿರೂಪಣೆಗೆ ಕರೀಲಿಕ್ಕೆ ಶುರು ಮಾಡಿದ್ರು ಹೊರಗೆಲ್ಲ. ಸರಿ, ಅಲ್ಲಿಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ಆಗ ಸ್ವಲ್ಪ ಅಮೌಂಟ್ ಬರ್ಲಿಕ್ಕೆ ಶುರು ಆಯ್ತು. ಅಷ್ಟರಲ್ಲಿ ಶಿಕ್ಷಣ ಇಲಾಖೆದು ಕೆಲಸ ಬಿಡುವ ಅಂತ ಅನಿಸ್ತು. ಅಂದ್ರೆ ಅದು ಫುಲ್ ಟೈಮ್ ವರ್ಕ್ ಆಗಿರೋದ್ರಿಂದ ಏನು ನನ್ಗೆ ಕಷ್ಟ ಆಗ್ತಾ ಇತ್ತು, ಬೇರೆ ಕಡೆ ಮೇಂಟೈನ್ ಮಾಡೋದು ಕಷ್ಟ ಅಂತ. ಮತ್ತೆ ಕೊಡಗು ವಿದ್ಯಾಲಯ ಆಪರ್ಚುನಿಟಿ ಸೆಕ್ಷನ್ ಇದೆಲ್ಲ, ಅಲ್ಲಿ 1 ವರ್ಷ ಮಾಡಿದೆ. ಅದು ವಾರಕ್ಕೆ 2-3 ದಿನ ಅಷ್ಟೇ, ಮಧ್ಯಾಹ್ನ ತನಕ. ಅದು ಎಲ್ಲ ಸಂಬಳ ಒಂದು ಪ್ಯಾಕೇಜ್ ಅಂತ ಬಂದಾಗ ಗಟ್ಟಿ ಮನ್ಸು ಮಾಡಿ ಆಗಿದಾಗ್ಲಿ ದೇವ್ರೇ ನಿನ್ನ ಪಾದಕ್ಕಿಟ್ಟಿದ್ದೀನಿ ಅಂತ ದೇವ್ರನ್ನ ನೆನೆಸಿ ಶುರು ಮಾಡೇ ಬಿಟ್ಟೆ. ಯಾವ ದಿನ, ಯಾವ ವರ್ಷ? ಅದು 2015-16 ಇದರಲ್ಲಿ ನವೆಂಬರ್ ತಿಂಗಳಲ್ಲಿ ಶುರು ಮಾಡಿದ್ದು. ಶುರು ಮಾಡಬೇಕಾದ್ರೆ ಎಲ್ಲೆಲ್ಲಿ ಮಕ್ಕಳಿದೆ ಅಂತ ಗೊತ್ತಿದೆ ಅಲ್ಲ, ಅವರಿಗೆಲ್ಲ ಕಾಲ್ ಮಾಡಿ ತುಂಬ ಪೇರೆಂಟ್ಸ್. ನೀವು ಒಬ್ಬರೇ ಇದ್ರೆ ನಿಮ್ಮ ಜೊತೆಗೆ ಯಾರೋ ಸೇರಿಸ್ಕೊಂಡಿದ್ರ? ಜೊತೆಗಿರಲಿ ಅಂದ್ರೆ ಹೆಸರಿಗಿದ್ರು, ಅದೇ ಹೆಸರಿಗೆ. ಅಂದ್ರೆ ಟ್ರಸ್ಟ್ ಈಗ ಒಂದು ರಿಜಿಸ್ಟರ್ ಪ್ರೊಸೀಜರ್ ಇದೆ, ಅದಕ್ಕೆ ಬೇಕಾಗುತ್ತೆ ಇತ್ತು. ಒಂದು 6 ಜನನ ಸೇರಿಸ್ಕೊಂಡಿದ್ದೆ ಹೆಸರಿಗೆ ಅಷ್ಟೇ. ಆಮೇಲೆ ಅದೇ ನನ್ನ ಮಂಗಳೂರಲ್ಲಿ ಒಬ್ಬರು ಸರ್ ಇದ್ದಾರಲ್ಲ, ಅವ್ರು ಸ್ವಲ್ಪ ಹೆಲ್ಪ್ ಮಾಡಿದರು, ಹೀಗೆ ಮಾಡ್ಬೋದು ಅಂಥೇಳಿ. ಅಲ್ಲಿಂದ ಆಯಿತು ಶುರು. ಈಗ ಟೀಚರ್ಸ್ ಆಗಬೇಕು, ಒಬ್ಬಳು D.Ed ಆದವಳನ್ನ ಸೆಲೆಕ್ಟ್ ಮಾಡಿದೆ, ಮತ್ತು ಪೇರೆಂಟ್ಸ್ ಜೊತೆ ಮಾತಾಡಿದೆ. ಆಗ ಒಂದು ಸಿಗ್ಲಿಕ್ಕಿಲ್ವೇನೋ ಅಂತ ಅಂದ್ಕೊಂಡೆ. ಫಸ್ಟೇ ನನಗೆ 5-6 ಮಕ್ಕಳು ಸಿಕ್ಬಿಟ್ರು. 18 ಒಳಗೆ ಇದ್ದ. ನೀವಾಗೆ ಹುಡುಕಿದ್ರ ಅಥವಾ ಅವರಿಗೆ ಬಂದ್ರೆ? ಕೆಲವು ನಾನಾಗಿ ಮಾಡಿದೆ, ಕೆಲವು ಹಾಗೆ ಬಂತು. 18 ಮೇಲೆ ಇರೋದ್ರಿಂದ ಸ್ವಲ್ಪ ಸಿಗೋದು ಕಷ್ಟ, ಸಿಕ್ಕಿತ್ತು. ಮತ್ತೆ ಅಲ್ಲಿಂದ ನಂದು ರಿಯಲ್ ಲೈಫ್ ಶುರುವಾಯಿತು. ಓಪನ್ ಮಾಡೋದು ಮಾಡಿದೆ. ಮಂತ್ ಎಂಡ್ ಬರುವಾಗ ನಾನು ದುಡಿಲೇಬೇಕು, ಇದೇ ಇಲ್ಲ, ದುಡಿಲೇಬೇಕು. ಬೆಳಿಗ್ಗೆ ಒಂದೊಂದ್ಸಲ ದೊಡ್ಡ ಕಮಿಟ್ಮೆಂಟ್ ಅದು. ಒಂದೊಂದ್ಸಲ ಬೆಳಿಗ್ಗೆ ಈಗ ಸುದ್ದಿ ಸಮಾಚಾರ ಓದಬೇಕು ಅಂತಂದ್ರೇನು ನಾನು ಒಂದು 5-5:30ಗೆ ಮನೆ ಬಿಡಬೇಕಿತ್ತು. ಆವಾಗ ಮನೆ ಬಿಟ್ಟರೆ ಸುದ್ದಿ ಸಮಾಚಾರ ಓದಿ, ಅಲ್ಲಿಂದ ಆಪರ್ಚುನಿಟೀಸ್ ಹೋಗಿ, ಅಲ್ಲಿಂದ ನೈಟ್ ಈವ್ನಿಂಗ್ ಶಿಫ್ಟ್ ಇದೆ ಅನೌನ್ಸರ್ ಇದಾಗಿ ಮಾಡಿ, ಅಲ್ಲಿಂದ ಪುನಃ ನೆಕ್ಸ್ಟ್ ಅಲ್ಲಿ ಹಾಲ್ಟ್ ಆಗಿ ಮಾರ್ನಿಂಗ್ ಶಿಫ್ಟ್ ಮಾಡಿ, ಅಲ್ಲಿಂದ ಆಪರ್ಚುನಿಟಿಗೆ ಹೋಗಿ, ಅಲ್ಲಿ ಒಂದೊಂದ್ಸಲ 24 ಗಂಟೆ ಸಾಕಾಗಲ್ಲ, 48 ಗಂಟೆ ಮಾಡಿದ್ದು ಇದೆ ಆಯಿತಾ. ಮಾಡಿ ಹಾಗೆ ನನಗೆ ಟೈಮೇ ಸಿಗ್ತಾ ಇಲ್ಲ. ನನ್ನ ಅದೃಷ್ಟಕ್ಕೆ ಎಲ್ಲರ ಸಂಸಾರದಲ್ಲಿ ಇವಳು ದುಡ್ದಿದ್ದ ಹಣ ಸ್ವಲ್ಪ ಆದ್ರೂ ಮನೆಗೆ ಕೊಡ್ಬೋದು. ಇಲ್ಲಿ ತನಕ ಕೇಳಲಿಲ್ಲ, ಪಾಪ ಕೇಳಲಿಲ್ಲ. ಹಾಗೆ ದುಡ್ದು ಬಂತು. ಅದೇ ಹಾಗೆ ಒಂದೊಂದ್ಸಲ ಮಕ್ಕಳು ಎಷ್ಟು ಅಟ್ಯಾಚ್ಮೆಂಟ್. ಸ್ಟಾರ್ಟಿಂಗ್ ಶುರುವಾದ 15 ದಿನ ನನಗೆ ಹೋಗ್ಲಿಲ್ಲ. ಹೈಪರ್ ಆಕ್ಟಿವಿಟೀಸ್ ಮಕ್ಕಳಿದ್ರು. ಯಾರು ನೋಡ್ಕೊಳ್ತಾ ಇದ್ರು? ಟೀಚರ್ಸ್ ಇದ್ರು. ಟೀಚರ್ ಒಬ್ಳಿದ್ಲು, ಮತ್ತೆ ಇನ್ನೊಬ್ಳು ಪೇರೆಂಟ್ ಇದ್ಲು. ಅವಳಿಗೆ ಟ್ವಿನ್ಸ್ ಮಕ್ಕಳಿತ್ತು. ಮಕ್ಕಳನ್ನ ಬಿಟ್ಕೊಂಡು ಅವರಿಬ್ರು ಮ್ಯಾನೇಜ್ ಮಾಡ್ತಾ ಇದ್ರು ಚಂದ ಮಕ್ಕಳನ್ನ ನೋಡಿ. ಸ್ಟಾರ್ಟಿಂಗ್ 15 ದಿನ ನಾನಿದ್ದೆ. ಒಬ್ಬ ಹುಡುಗ ಇದ್ದಾನೆ ನನ್ನ ಫೇವ್ರೇಟ್, ಅವನು ಪೆಮ್ಮಯ್ಯ ಅಂತ. ಅವ್ನಿಗೆ ಆರ್ಟಿಸಮ್, ತುಂಬ ಗಲಾಟೆ. ಅವರಪ್ಪ ಎದನ್ನೇ ಸುಧಾರಿಸಿಡಿಯೋನ್ ಆಗುತ್ತಲೇ ನಾಳೆ ಕೆಲಸ ಮಾಡಿ ಅಂತ ಅವನ ಜೊತೆ ಇರ್ತಿದ್ದೆ ಬೆಳಗಿಂದ ಸಂಜೆ ತನಕ. ಮತ್ತೆ ಅಭ್ಯಾಸ ಆಗೋಯ್ತು. ಮಕ್ಕಳು ಏನಂದರೆ, ನಾವು ನಾರ್ಮಲ್ ಜನಕ್ಕೆ ನಾವು ಪ್ರೀತಿ ತೋರಿಸೋದ್ಕಿಂತ ಇವರಿಗೆ ಸ್ವಲ್ಪ ಪ್ರೀತಿ ಕೊಟ್ಟರೆ ಸಾಕು, ನಮಗೆ ಅದು ವಾಪಸ್ ಅದರ 100 ಪಟ್ಟು ಪ್ರೀತಿ ನಮಗೆ ಸಿಗುತ್ತೆ. ನಿಮ್ಮಲ್ಲಿ ಯಾವ ಥರದ ಮಕ್ಕಳೆಲ್ಲಿದ್ದಾರೆ? ಹೆಚ್ಚಾಗಿ ಅದೇ ಇಂಟೆಲೆಕ್ಚುಯಲ್ ಡಿಸೇಬಲ್ ಮಕ್ಕಳೇ ಇರೋದು, ಬುದ್ಧಿ ಸ್ವಲ್ಪ ಕಡಿಮೆ ಇರುವಂಥ ಮಕ್ಕಳೇ ಇರೋದು. ಆರ್ಟಿಸಮ್ ಮಕ್ಕಳಿದ್ದಾರೆ, ಹಾಗೆ ಲರ್ನಿಂಗ್ ಡಿಸೇಬಲ್ ಮಕ್ಕಳು ಸ್ವಲ್ಪ ಇದ್ದಾರೆ, ಹಾಗೆ ಇದ್ದಾರೆ.
ಆ ಮಕ್ಕಳಿಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ಕಲ್ಪನೆ ಇದೆ, ಅವರಿಗೆ ಒಮ್ಮೆ ನೋಡಿದ್ರೆ ಅವ್ರಿಗೆ ನೆನಪಿರೋದಿಲ್ಲ, ಮರ್ತೋಗಿರ್ತಾರೆ, ನೆನಪಿನ ಶಕ್ತಿ ಕಡಿಮೆ ಅಂತ. ಬಟ್ ನೀವು ನೋಡಿದಾಗ ಹೇಗೆ ಅವ್ರದ್ದು ಮನಸ್ಥಿತಿ? ಇಲ್ಲ ಇಲ್ಲ, ನೆನಪಿನ ಶಕ್ತಿ ಅಂದರೆ ಕೆಲವರಿಗಿರ್ಬೋದು. ನನ್ನ ಮಕ್ಕಳಿದ್ದಾರಲ್ಲ ಅವರಿಗಿಲ್ಲ, ಅವರು ನನಗಿಂತ ಶಾರ್ಪ್ ಇದ್ದಾರೆ, ನನಗಿಂತ ಶಾರ್ಪ್. ಈಗ ನಾನು ನಿಮಗೆ ಹೇಳ್ದಲ್ಲ, ಒಂದೊಂದ್ಸಲ ನನಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಹೋಗ್ಲಿಕ್ಕೆ ಆಗದ ಸಂದರ್ಭದಲ್ಲಿ ಅವ್ರು ಮಿಸ್ ಬಂದಿಲ್ಲಲ್ಲ ಅಂತ ಎಷ್ಟು ಬೇಸರ ಮಾಡ್ಕೊಳ್ಳೋರಿದ್ದಾರೆ. ಮತ್ತು ಇನ್ನೊಬ್ಬ ರೇಡಿಯೋದಲ್ಲಿ ಮಾತಾಡ್ತೀನಲ್ಲ, ನನ್ನ ವಾಯ್ಸ್ ಬಂದರೆ ಸಾಕು ಕೈಯಲ್ಲೇ ರೇಡಿಯೋ, ನಂಗಡ ಮಿಸ್ ಅಂತೇಳಿ, ನಮ್ಮ ಮಿಸ್ ಅಂತ ಹೇಳ್ಬಿಟ್ಟು ಆ ಇನ್ನೊಬ್ರು ಏನೊಂದ್ಸರ್ ಬರೋ ತನಕ ರೇಡಿಯೋದಲ್ಲಿ ಇರ್ತದೆ. ಅದೊಂದು ಚಂದ, ಒಂದು ಪ್ರೀತಿಯೇ ಬೇರೆ. ಟೌನಲ್ಲೆಲ್ಲಾದರೂ ಸಿಕ್ಕಿದ್ರೆ ಅವ್ರು ಓಡಿ ಬಂದು ಒಂದು ಖುಷಿಯಲ್ಲಿ ಮಾತಾಡೋದೆಲ್ಲ ಇದೆಲ್ಲ, ಅದೇ ಸಾರ್ಥಕತೆ ಅನಿಸುತ್ತೆ ಜೀವನಕ್ಕೆ ಅವರ ಪ್ರೀತಿ. ಅಂದರೆ ಈಗ ಮೊದಲು ತುಂಬ ವರ್ಷಗಳ ಹಿಂದೆ, ಒಂದು ಸಾವಿರಾರು ವರ್ಷಗಳ ಹಿಂದೆ ಈ ವಿಕಲಚೇತನರು ಹುಟ್ಟಿದ್ರು ಅಂದ್ರೆ ಅದೊಂದು ಶಾಪ. ಈಗಲೂ ಕೂಡ ಕೆಲವು ಹಳ್ಳಿಗಾಡಿನಲ್ಲಿ ಇದೆ, ಏನೋ ಮಕ್ಕಳು ಡಿಸೇಬಲ್ ಆಗಿ ಹುಟ್ಟಿದ್ರು ಅಂತ ಹೇಳಿದ್ರೆ ದೇವ್ರು ಕೊಟ್ಟ ಶಾಪ ಅಂತ ಭಾವಿಸುವಂತವ್ರು. ಆಗ ಏನ್ ಮಾಡ್ತಾ ಇದ್ರು, ರಾಜರ ಕಾಲದಲ್ಲಿ ಯುದ್ಧಗಳಿಗೆ ಹೋಗ್ತಾ ಇದ್ರಲ್ಲ, ಯುದ್ಧಗಳಿಗೆ ಹೋಗುವಾಗ ಅಪೋಸಿಟ್ ಟೀಮ್ ಇರ್ತಾರಲ್ಲ, ಮುಂದಿನ ಸಾಲಲ್ಲಿ ವಿಕಲಚೇತನರನ್ನ ನಿಲ್ಲಿಸ್ತಾ ಇದ್ರಂತೆ. ಅವ್ರನ್ನ ಫಸ್ಟ್ ಇದು ಮಾಡಿ ಅಲ್ಲಿಂದ ಅಷ್ಟು ಇದಾಗಿ ನಡೆಸ್ಕೋತಾ ಇದ್ರು ಆ ಸಂದರ್ಭ. ಬಟ್ ಈಗಿನ ಸರ್ಕಾರ, ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲದರಲ್ಲೂ ಬಹಳಷ್ಟು ಅವರಿಗೆ ಅಂತಾನೆ ಸಮನ್ವಯ ಶಿಕ್ಷಣಕ್ಕೆ ಅಂತಾನೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಅದರಿಂದ ಎಲ್ಲೂ ಯಾರಿಗೂ ಇದು ಸೌಲಭ್ಯ ವಂಚಿತರಾಗಿಲ್ಲ, ಅವರಿಗೆ ತುಂಬಾ ಸೌಲಭ್ಯಗಳು ಇದೆ. ಸರ್ಕಾರ ಕೂಡ ಈ ಅವ್ರನ್ನ ಬಳಸ್ತಿದ್ದಂಥ ಪದ ಅಂಗವಿಕಲರು ಅಂತ ಬಳಸ್ತಾ ಇದ್ರು, ಬುದ್ಧಿಮಾಂದ್ರಿ ಅಂತ ಬಳಸ್ತಾ ಇದ್ರು. ಅದಕ್ಕೆ ಆ ರೀತಿ ಕರೆದ್ರೆ ಹರ್ಟ್ ಆಗುತ್ತೆ, ನಾವು ಬೇರೆ ರೀತಿಯಲ್ಲಿ ನೋಡ್ದಂಗೆ ಆಗುತ್ತೆ ಅಂತೇಳಿ ಅದಕ್ಕಾಗಿಯೇ ಬೇರೆ ಬೇರೆ ಪದಗಳನ್ನ ವಿಶೇಷ ಚೇತನರು, ವಿಕಲಚೇತನರು ಆ ರೀತಿಯಾದಂಥ ಪದಗಳನ್ನ ಬಳಸ್ತಾ ಇದ್ದಾರೆ. ನಿಜವಾಗಿ ಸರ್ಕಾರ ತುಂಬಾ ಗಮನ ಕೊಡ್ತಾ ಇದೆ. ಈಗ ಇಲ್ಲಿ ಅಧಿಕಾರಿಗಳು ಅಷ್ಟೇ ಒಳ್ಳೆ ಚಂದ ಕೋಪರೇಟ್ ಮಾಡ್ತಾ ಇದ್ದಾರೆ, ಮಕ್ಕಳನ್ನ ಚಂದ ನೋಡ್ತಾ ಇದ್ದಾರೆ. ಇದು ಹಿಂದೆ ಒಂದು ಸಂದರ್ಭ ಇತ್ತು ಅಂತದ್ದು, ಆದ್ರೆ ಈಗ ಕಾಲ ಬದಲಾಗಿದೆ. ಅದೇ ನಿಮ್ಗೆ ಆಗ್ಲೇ ಹೇಳಿದಾಗೆ ಆ ಮಕ್ಕಳಲ್ಲಿ ಸಿಗುವಂತ ಒಂದು ಪ್ರೀತಿ ವಿಶ್ವಾಸಗಳು ಮತ್ತೆ ಬೇರೆಲ್ಲೂ ಸಿಗಲ್ಲ. ಮತ್ತೆ ಬರೀ ನಮ್ಮ ಮಕ್ಕಳು, ನನ್ನ ಶಾಲೆ ಮಕ್ಕಳು ಅಂತ ಹೇಳೋದಲ್ಲ, ನಾನು ಈಗ ತಾಲೂಕಲ್ಲಿ ಮಕ್ಕಳನ್ನ ನೋಡೋದ್ರಿಂದ ಕೆಲವು ಪೇರೆಂಟ್ಸ್ ಎಷ್ಟು ಚಂದ. ಈಗ ನಾನೇ ಉದಾಹರಣೆಗೆ ಹೇಳೋದು, ಈಗ ನನಗೆ ಒಬ್ಬ ಮಗ, ಅವನು ಏನೋ ಒಂದು ಗಲಾಟೆ ಮಾಡ್ತಾನೆ ಅಂತ ಅಂದ್ರೆ ಎಷ್ಟು ಸಿಟ್ಟು ಬರುತ್ತೆ. ಒಂದ್ಸಲ ಹೋಗಿಲ್ಲ ಅಂತ ಹೊಡಿಲಿಕ್ಕಾಗತ್ತೆ. ಪಾಪ ತಂದೆ ತಾಯಿಗಳು ಕೆಲವರು ತುಂಬಾ, ಅವರು ಪಾಪ ಯಾವುದೋ ಕನಸಲ್ಲಿ ಯಾವುದೋ ಒಂದು ಆಸೆಯಲ್ಲಿ ಮದುವೆಯಾಗಿ ಬಂದಿರ್ತಾರೆ. ಇಂಥ ಮಕ್ಕಳು ಬಂದ ಸಂದರ್ಭದಲ್ಲಿ ಅವರ ಲೈಫೇ ಹೋಯ್ತು. ಪಾಪ ಒಂದು ಫಂಕ್ಷನಿಗೆ ಹೋಗೋಕ್ಕಾಗಲ್ಲ, ಒಂದು ಎಲ್ಗೂ ಹೊರಗೆ ಹೋಗೋಕ್ಕಾಗಲ್ಲ. ಆ ಮಕ್ಕಳಿಗೆ ಯಾವಾಗಲೂ ಊಟ ತಿನ್ನಿಸ್ಬೇಕು, ಬೆಡ್ ರಿಡನ್ ಆಗಿದ್ರೆ ಎಲ್ಲ ಮೋಷನ್ಸ್ ತೆಗಿಬೇಕು, ಎಲ್ಲ ಮಾಡ್ಕೋಬೇಕು. ಅವರು ನಿಜವಾಗಿ ಅವ್ರಿಗೊಂದು ದೊಡ್ಡ ನಮಸ್ಕಾರ. ಮಾತ್ರ ದೇವರು ಒಳ್ಳೆ ಒಂದು ಶಕ್ತಿ ಅವರಿಗೆ ಕೊಟ್ಟಿದ್ದಾರೆ. ಈ ಮದುವೆ ನಂತರ ಪ್ರೆಗ್ನೆಂಟ್ ಆದಾಗ, ಡೆಲಿವರಿ ಟೈಮಲ್ಲಿ ಎಲ್ಲ ಬೇಡ್ಕೊಳ್ತಾರೆ. ಮೊದಲಾದ್ರೆ ಗಂಡಾಗ್ಲಿ ಹೆಣ್ಣಾಗ್ಲಿ ಅಂತ ಬೇಡ್ಕೊಳ್ತಿದ್ರು. ಈಗ ಬೇಡ್ಕೊಳ್ಳೋದು ಗಂಡಾದ್ರೂ ಕೊಡು, ಹೆಣ್ಣಾದ್ರೂ ಕೊಡು, ಆದ್ರೆ ಕೈಕಲ್ ನೆಟ್ಟಿಗಿರೋ ಬುದ್ಧಿ ಚೆನ್ನಾಗಿರೋ ಮಗುನ ಕೊಡು ಅಂತ. ಆದ್ರೆ ಕೆಲವೊಮ್ಮೆ ದೇವರು ಕೊಡ್ತಾನೆ ಈ ತರ, ಅದು ಅವ್ರನ್ನ ಪರೀಕ್ಷೆ ಮಾಡ್ಲಿಕ್ಕೆ ಕೊಡ್ತಾನೋ ಅಥವಾ ವರವಾಗಿ ಕೊಡ್ತಾನೋ ಗೊತ್ತಿಲ್ಲ. ಬಟ್ ಆ ಬಂದ ನಂತರ ವರವಾಗಿ ಸ್ವೀಕಾರ ಮಾಡಬೇಕಾಗುತ್ತೆ. ಪೋಷಕರ ಮನಸ್ಥಿತಿ ಹೇಗಿರುತ್ತೆ ನೀವು ನೋಡಿದ ಹಾಗೆ? ಅದೇ ಈಗ ಕೆಲವರು ಪಾಪ ಚಂದ ನೋಡ್ಕೊಳ್ಳೋರಿದ್ದಾರೆ, ಆದ್ರೆ ಕೆಲವರು ಸಿಂಗಲ್ ಪೇರೆಂಟ್ ಇದ್ದಾರೆ. ಒಂದೊಂದು ಮಕ್ಕಳು ಎಂತ ಆ ಥರ ಕೆಲವರು, ಎಲ್ಲರೂ ನಾನು ಹೇಳಲ್ಲ ಇಲ್ಲಿ, ಯಾಕಂದರೆ ತುಂಬ ಚಂದ ನೋಡ್ಕೊಳ್ಳೋರು ಇದ್ದಾರೆ ಅಂತ ನಾನು ಹೇಳಿದ್ದೀನಿ. ನಾನು ತುಂಬ ಹತ್ತಿರದಿಂದ ಜನಗಳನ್ನ ನೋಡ್ತಾ ಇರೋದು. ಇದು ನನ್ನ ಶಾಲೆ ಮಕ್ಕಳನ್ನ ಮಾತಲ್ಲ, ಟೋಟಲ್ ಆಗಿ ಓವರ್ ಆಗಿ ನಾನು ಹೇಳ್ತಾ ಇರೋದು. ಸಿಂಗಲ್ ಪೇರೆಂಟ್ ಅವರಿದ್ದಾರೆ, ಈ ಥರ ಮಕ್ಕಳು ಅಂತ ಗೊತ್ತಾದಾಗೆ ತಂದೆ ಬಿಟ್ಟು ಹೋದವರಿದ್ದಾರೆ. ತಾಯಿ ಸಾಮಾನ್ಯ ನಾನು ನೋಡಲಿಲ್ಲ ಇಲ್ಲಿ ತನಕ. ತಂದೆ ಬಿಟ್ಟು ಹೋದವರಿದ್ದಾರೆ. ಆ ತಾಯಿಗೆ ಎಜುಕೇಷನ್ ಇರಲ್ಲ, ಆ ಮಗುನ ಯಾವ ರೀತಿ ನೋಡ್ಕೋಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಬೇರೆ ಮಕ್ಕಳನ್ನ ಸಾಕಬೇಕು, ಅವರ ಮನೆ ಪರಿಸ್ಥಿತಿಗಳನ್ನ, ಎಷ್ಟೋ ಜಾಗದಲ್ಲಿ ಊಟ ಮಾಡಲೇಬೇಕಲ್ವಾ, ಹುಟ್ಟಿದ ಮೇಲೆ ಊಟ ಮಾಡಲೇಬೇಕು. ಅವರನ್ನು ರೂಮಲ್ಲಿ ಕೂಡಿ ಹಾಕಿ, ಆದ್ರೆ ಅವ್ರಿಗೆ ಬಿಟ್ಟು ಹೋಗ್ಲಿಕ್ಕೆ ಮನ್ಸಿಲ್ಲ, ದುಡಿಬೇಕು, ಅನಿವಾರ್ಯ. ಹೌದು, ಬೀಗ ಹಾಕಿ ಹೋಗೋ ಪೇರೆಂಟ್ಸು ಇದ್ದಾರೆ. ಪಾಪ ಆ ತಾಯಿ ಮಧ್ಯದಲ್ಲೇ ಅಲ್ಲ, ಅದೇ ಮಗು ಬಿಡಿ, ಮಗು ಏನೋ ಅವರಿಗೆ ಗೊತ್ತಿರಲ್ಲ, ಮಗು ಏನೋ ಒಂದು ಮಾಡ್ಕೊಂಡಿರುತ್ತೆ. ಆದ್ರೆ ತಾಯಿ ಅಲ್ಲಿ ಕೆಲ್ಸಕ್ಕೆ ಹೋಗಿರ್ತಾಳೆ,
ಅವಳ ಮನ್ಸು ಹೇಗಿರ್ಬೋದು, ಮನ್ಸೆಲ್ಲ ಕೆಲಸದಲ್ಲಿ ಮಾಡ್ತಾ ಇರ್ತಾರೆ, ಮನ್ಸು ಇರುತ್ತೆ. ಆ ಥರ ಕೆಲವರು ಪೇರೆಂಟ್ ತಂದೆಯಂದಿರು ಬಿಟ್ಟು ಹೋಗಿ ತಾಯಿಯಂದಿರು ಮಾತ್ರ ನೋಡೋರಿದ್ದಾರೆ. ಹಾಗೆ ಕೆಲವಲ್ಲಿ ತಂದೆಯಂದಿರು ಚಂದ ನೋಡೋರಿದ್ದಾರೆ. ಚಂದ ಒಂದು ಮಗುವಿಗೆ, ನಾನು ತುಂಬ ಮಕ್ಕಳನ್ನ ನೋಡ್ತೇನೆ, ತಂದೆ ತಾಯಿಗಳು ಆ ಮಗುವಿಗೆ ಒಂದು ಇಡೀ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದ ತಾಯಿಯಂದಿರು ಕೂಡ ಇದ್ದಾರೆ, ಆಯಿತಾ. ಅದರಿಂದ ಎಲ್ಲ ಮಿಕ್ಸಪ್. ಆದರೆ ಜಾಸ್ತಿ ಹೆಚ್ಚು ಬಿಟ್ಟೋದವರು ಇದ್ದಾರೆ. ನಾವಿಷ್ಟು ಮುಂದುವರೆದಿದ್ದೀವಿ, ಸ್ಕ್ಯಾನಿಂಗ್ಗಳು ಕೂಡ ಆಗ್ತಾ ಇದೆ, ಆದರೂ ದಿನ ಹೋದಾಗೆ ಮಕ್ಕಳು ಆಗ್ತಾನೇ ಇದ್ದಾರೆ. ಕಾರಣ ನೀವು ಕೂಡ ಈ ಡಾಕ್ಟರ್ಗಳು ಬೇರೆ ಬೇರೆ ವರ್ಗದವ್ರನ್ನ ಮಾತಾಡ್ಸಿರ್ತೀರಿ, ಈ ರೀಸನ್ ಏನು ಅಂತ? ಅದು ಇದೆ, ಕೆಲವರು ರಕ್ತ ಸಂಬಂಧದಲ್ಲಿ ಮದುವೆ ಆಗಿರ್ತಾರೆ, ಕೆಲವರು ಡೆಲಿವರಿ ಟೈಮಲ್ಲಿ ಬಿದ್ದು, ಅದೇ ನಾನು ಅದೇ ಕೇಳ್ಬೇಕಂತಿದ್ದೆ, ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಡ್ಯಾಮೇಜ್, ಹೊಟ್ಟೆಗೆ ಏನಾದ್ರು ಏಟು ಬಿದ್ದು, ಪ್ರೆಗ್ನೆಂಟ್ ಟೈಮಲ್ಲಿ ಬಿದ್ದಿರೋದು ಇರುತ್ತೆ, ಕೇರ್ ತಗೊಳ್ಳೋದೇ ಡೆಲಿವರಿ ಟೈಮಲ್ಲೂ ಆಗಿದ್ದಿರುತ್ತೆ. ಮತ್ತೆ ಕೆಲವೊಂದು ಸ್ಕ್ಯಾನಿಂಗ್ಗಳಲ್ಲಿ ಗೊತ್ತಾಗಲ್ಲ, ಕೆಲವೊಂದು ವಿಷಯಗಳು ಗೊತ್ತಾಗಲ್ಲ. ಒಂದೊಂದು ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರಿರೋರಿದ್ದಾರೆ, ಅಕ್ಕ ತಂಗಿರಿರೋರಿದ್ದಾರೆ. ಅವರ ಪರಿಸ್ಥಿತಿ ನಮ್ಮಲ್ಲಿ ನನ್ನ ಸ್ಟೂಡೆಂಟ್ಸೇ ಇಬ್ಬರು ನನ್ನ ಶಾಲೆಗೆ ಬರ್ತಾಯಿದ್ರು. ಅವರು ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಟೈಮ್ ಚಂದ ಇದ್ದರು, 2 years ಹೋದಾಗೆ ಬೆಡ್ ರಿಡನ್ ಆಗೋಯಿತು, ಆಯಿತಾ. ಅವರ ತಂದೆ ಕೂಡ ಇದೇ ಟೆನ್ಷನ್ ಅನಿಸುತ್ತೆ, ಹಾರ್ಟ್ ಅಟ್ಯಾಕಲ್ಲಿ ತೀರ್ಕೊಂಡ್ರು. ಒಂದು ಚಿಕ್ಕ ಮನೆ ಒಂದು ಕಟ್ಕೊಟ್ಟಿದ್ದಾರೆ. ಆ ತಾಯಿ ಏನು ಮಾಡಬೇಕು, ದೊಡ್ಡ ಗಂಡು ಮಕ್ಕಳು. ಈಗ ನೋಡಿ, ಈಗ ನಾನು ಆಗಲೇ ಹೇಳ್ದಾಗೆ ನನ್ನ ಮಗ ಈಗ 10th ಆಗಿದೆ. ಈಗ ನನ್ನ ಮಗ ಅವಸ್ಕೊಳ್ತಾನೆ, ಏನೋ ಒಂದು ಸ್ನಾನ ಮಾಡಿಸ್ಲಿಕ್ಕೆ ಹೋಗುವಾಗಲಿ, ಬಟ್ಟೆ ಚೇಂಜ್ ಮಾಡುವಾಗಲಿ ನಾಚಿಕೆ ಇದ್ದೇ ಇರುತ್ತೆ, ಬಂದೇ ಬರುತ್ತೆ. ಈಗ ತಾಯಿಗಾದ್ರೂ ಅಷ್ಟೇ ಅಲ್ಲ, ಚಿಕ್ಕ ಮಕ್ಕಳು. ನಾವು ಈಗ 1-1.5 ವರ್ಷ ತನಕ ಮಕ್ಕಳದು ವಾಶ್ರೂಮಿಗೆ ಹೋಗೋದು, ಅವ್ರದ್ದೆಲ್ಲ ತೊಳೆಯೋದು ಮಾಡ್ತೀವಿ ಅಲ್ಲ, ಆಗ ಮಾಡ್ತೀವಿ. ಮಗು 1-2 ವರ್ಷ ಬರೋದು ನಮಗೆ ಯಾಕೆ ಅವನೇ ಮಾಡಲಿ ಅಂತ ಅನ್ಸುತ್ತೆ. ಪಾಪ 20-22 ವರ್ಷ ಆದರೂ ಕೂಡ ಅವರ ಎಮೋಷನ್ಸ್ನ ಕ್ಲೀನ್ ಮಾಡಬೇಕು, ಪ್ರತಿಯೊಂದನ್ನು ನೋಡ್ಕೋಬೇಕು, ಸ್ನಾನ ಮಾಡಿಸ್ಬೇಕು ಅಂತ. ಮಾಡಿಸ್ಲಿಕ್ಕೆ ಅಂತ ಹೇಳೋದು, ಯೂರಿನ್ ಪಾಸ್ ಮಾಡಿಸ್ಬೇಕು. ದೊಡ್ಡವರಾಗಿರ್ತಾರೆ ಪಾಪ, ಅವರಿಗೆ ಅದೆಲ್ಲ ಯೋಚನೆ ಮಾಡುವಾಗ ನಿಜವಾಗಿಯೂ ಪ್ರಪಂಚ ನಾವು ಅಂದ್ಕೊಂಡಾಗಿಲ್ಲ. ನಾವು ಏನೋ ಹೊರಗೆ ಹೋಗ್ತೀವಿ, ಏನೇನೋ ಸಾಧಿಸ್ತೀವಿ, ಏನೇನೋ ಮಾಡ್ಲಿಕ್ಕೆ ಹೋಗ್ತೀವಿ, ಹಠ, ಅಹಂಕಾರ, ದುರಹಂಕಾರ, ಸ್ವಾರ್ಥತನ ಇರುವವರ ನಡುವೆ ನೋಡಿದಾಗ ನಮಗೆ ಹೊರಗಡೆ ಎಲ್ಲವೂ ಏನೇನೋ ಗಲಾಟೆ ಮಾಡ್ಕೊಳ್ತೀವಿ ಇಲ್ಲ ಅಂತ ಅನ್ಸುತ್ತೆ. ನಿಜವಾಗಿಯೂ ಆ ಮಕ್ಕಳು ಭೂಮಿಗೆ ಬಂದಿದೆ ಒಂದು ಕಷ್ಟ, ಆ ಮಗುಗೆ ಕಷ್ಟಪಡೋದಲ್ಲದೆ ಆ ಪೇರೆಂಟ್ಸ್ಗಳು ಕಷ್ಟಪಡ್ತಾರಲ್ಲ, ಅದು ನಿಜವಾಗಿ ಒಂದು ಅದ್ಭುತ. ಬಟ್ ಅವರಿಗೆ ಮನೆಯವ್ರದ್ದು ಸಪೋರ್ಟ್ ಬೇಕು. ಮನೆಯವರ ಸಪೋರ್ಟ್ ಇಲ್ಲದೆ 100% ಆಗಲ್ಲ. ಅತ್ತೆ ಮಾವನ ಸಪೋರ್ಟ್ ಬೇಕು. ನೋಡೋರು ಇದ್ದಾರೆ, ಚಂದ ನೋಡೋರು, ಹಾಗೆ ನೆಗ್ಲೆಕ್ಟ್ ಮಾಡೋರು ಕೂಡ ಇದ್ದಾರೆ. ಪಾಪ ಅವ್ರಿಗೆಲ್ಲರಿಗೂ ಆ ದೇವರು ಶಕ್ತಿ ಕೊಡಲಿ ಅಂತ ನಾನು ನಿಜವಾಗಿಯೂ ಹಾರೈಸ್ತೇನೆ. ಹೀಗೆ ನಾನು ನೀರು ಬೇಕಾ? ಎಷ್ಟೊತ್ತಾಯ್ತು? ಈಗ 45 ಅಷ್ಟಾಗೋಯ್ತು. ಮಾತಾಡ್ತಾ ಕೂತ್ರೆ ಗೊತ್ತಾಗೋದಿಲ್ಲ ಅಲ್ಲ. ಆಯಿತಾ. ಈ ಮಧ್ಯೆ ನಿನಗೆ ನಮ್ಮ ಶಾಲೆ ಬಗ್ಗೆ ಹೇಳ್ತಾ ಇದ್ದೆ ಅಲ್ಲ, 2 years ತನಕ 3-4 ವರ್ಷ ತುಂಬ ಕಷ್ಟಪಟ್ಟೆ. ಎಷ್ಟು ಮಕ್ಕಳಿದ್ರಾಗ? ಆವಾಗ ಏನಂದರೆ ನಮ್ಮಲ್ಲಿ 8-9 ಹಾಗೆ. ನಮ್ಮಲ್ಲಿ ಎಂತ ಗೊತ್ತಾ, ಸ್ಪೆಷಲ್ ಮಕ್ಕಳಲ್ಲ, ನನ್ನ ಮಕ್ಕಳು 2-3 ಜನ ತೀರ್ಕೊಂಡ್ರು, ಹಾರ್ಟ್ ಅಟ್ಯಾಕ್ ಆಗಿಯೋ ಹುಷಾರಿಲ್ಲದಾಗಿಯೋ ತೀರ್ಕೊಂಡ್ರು. ಹಾಗೆ ಒಂದು ಕೇಳ್ಪಟ್ಟಿದ್ದು ಅಂತ ಮಕ್ಕಳಿಗೆ ಜಾಸ್ತಿ ಲೈಫ್ ಇರೋದಿಲ್ಲ ಅಂತ. ಹಾಗೆ ಹೇಳಲಿಕ್ಕಾಗಲ್ಲ, ಯಾಕಂದರೆ ಕೆಲವರಿಗೆ ಇರುತ್ತೆ, ಕೆಲವರಿಗೆ ಆಯುಷ್ಯ ಎಷ್ಟು ಬರ್ದಿರುತ್ತೋ ಅಷ್ಟೇ ಇರೋದು, ಆಯಿತಾ. ಇರುತ್ತೆ, ಕೆಲವರು ಇರೋರು ಇದ್ದಾರೆ, 60-70 ವರ್ಷ ಇದ್ದವರು ಇದ್ದಾರೆ, ಬೇಗ ತೀರ್ಕೊಂಡವರು ಕೂಡ ಇದ್ದಾರೆ. ಹೀಗೆ ಕಷ್ಟಪಡುವ ಸಂದರ್ಭದಲ್ಲಿ ನನಗೆ ದೇವರೇ ತತಸ್ತು ಅಂತ ಹೇಳುವ ಹಾಗೆ, ನನ್ನ ಸ್ಟೂಡೆಂಟದು ಒಬ್ಬರು ಕಸಿನ್, ಒಬ್ಬರು ದೇವರಾಗಿ ನನ್ನ ಶಾಲೆಗೆ ಬಂದರು, ಬೊಪ್ಪಂಡ ಸೂರಜ್ ಗಣಪತಿ ಅಂತ. ನಾನು ಅವ್ರನ್ನ ಯಾವತ್ತೂ ನೆನೆಸ್ಕೊಳ್ತೇನೆ, ಆಯಿತಾ. ಅವರು ಬಂದು ನಮ್ಮ ಶಾಲೆಯನ್ನು ನೋಡಿ ಅವರಿಗೆ ತುಂಬ ಆಸಕ್ತಿ ಬಂತು. ಅಂದರೆ ನಂದು ಚಿಕ್ಕ ಏಜ್ ಅಲ್ಲ, ಒಂದು ಎಂಜಾಯ್ ಮಾಡಿಕೊಂಡು ಕೆಲಸ ಮಾಡ್ಕೊಂಡಿರುವ ಏಜಲ್ಲಿ ಇಷ್ಟು ದೊಡ್ಡ ಜವಾಬ್ದಾರಿ ತೊಗೊಂಡು ಮಾಡ್ತಿದ್ದಾಳಲ್ಲ ಅಂತ. ಮತ್ತು ಆ ಮಕ್ಕಳ ಬಗ್ಗೆ ತುಂಬ ಅವರು ನನಗೆ ಸಪೋರ್ಟಿವ್ ಆಗಿ ನಿಂತರು. ಯಾವಾಗ ಅವರು ನನಗೆ ನನ್ನ ಹಾಗೇನೆ ಅವರು ಜವಾಬ್ದಾರಿ ತೊಗೊಂಡ್ರು, ನನ್ನ ಕಷ್ಟಗಳೆಲ್ಲ ಸಾಮಾನ್ಯವಾಗಿ ಒಂದು ಹಂತಕ್ಕೆ ಬಂತು. ಅವರು ಯಾವ ವರ್ಷ? ಅದು 2017
17, 18 ಮೂರು ವರ್ಷ ಆಗಿತ್ತು ಕೊರೋನಾ ನಾನು ಶುರು ಮಾಡಿ 3 ವರ್ಷ ಆಗಿತ್ತು. ಅಲ್ಲಿಂದ ನನಗೆ ಸ್ವಲ್ಪ ಸಪೋರ್ಟಿವ್ ಆಯಿತು, ಮತ್ತು ನನ್ನ ಶಾಲೆ ಕೂಡ ಬೆಳೀತಾ ಬಂತು. ಮಕ್ಕಳಿಗೆ ಫೆಸಿಲಿಟೀಸ್ ಎಲ್ಲ ಕೊಡಲಿಕ್ಕೆ ಶುರು ಮಾಡಿದ್ವಿ. ಕಂಪ್ಯೂಟರ್ ಇದೆ, ಕಂಪ್ಯೂಟರ್ ಕ್ಲಾಸಸ್, ಮತ್ತು ಟೈಲರಿಂಗ್ ಮಕ್ಕಳಿಗೆ ಕಲಿತಾ ಇದ್ದಾರೆ. ಮತ್ತು ಪೇಪರ್ ಬ್ಯಾಗ್ ಮಾಡಿಕೊಂಡು ಅದನ್ನು ಸೇಲ್ ಮಾಡಿಬಿಟ್ಟು ಆ ಸೇಲಿಗೆ ಬಂದ ಹಣವನ್ನು ನಾವು ಸ್ಟೂಡೆಂಟ್ಸಿಗೆ ಅಕೌಂಟಿಗೆ ಹಾಕ್ತೇವೆ. ಅವರಿಗೆ ಒಂದು ಇನ್ಕಮ್ ಬರಬೇಕಲ್ಲ, ಹಾಗೆ ತುಂಬ ಕನಸುಗಳಿದೆ, ಇನ್ನು ಮಾಡ್ತಾ ಹೋಗ್ಬೇಕು. 12 ಇದ್ದಾರೆ. ರೆಗ್ಯುಲರ್ ಆಗಿ ಕೆಲವರು ಬರ್ತಾರೆ. ಹೆಣ್ಮಕ್ಳು ಇದ್ದಾರೆ, ಗಂಡ್ಮಕ್ಳು ಹೆಚ್ಚಿದ್ದಾರೆ. ಹೆಣ್ಮಕ್ಳು ಒಂದು 5-6 ಜನ ಇದ್ದಾರೆ. ಬಾಕಿ ನಾಪೋಕ್ಲು, ಬೆಟ್ಟಕೇರಿ, ಕೊಳಕೇರಿ ಆ ಥರದಿಂದ ಬರ್ತಾರೆ. ಮತ್ತು ನಾವು ಆ ಮಧ್ಯೆ ನನಗೂ ಮತ್ತು ಅಣ್ಣನಿಗೆ ಇಬ್ಬರಿಗೂ ಕೂಡ ಕನಸಿತ್ತು, ಬರೀ ಇದು ಮಾತ್ರ ಅಲ್ಲ, ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತ. ನನಗೆ ಮೊದಲಿಂದ ಒಂದು ಇತ್ತೇನೆಂದರೆ ಒಂದು 100 ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡಬೇಕು ಅನ್ನೋ ಆಸೆ ತುಂಬ ಇತ್ತು. ಅದಾಗಲ್ಲ, ಈಗೆಲ್ಲ ನೋಡುವಾಗ ನೋಡೋಣ ಮುಂದೆ ಇನ್ನೂ ಇದೆ. ಆಗ ನಾನು ಅಣ್ಣನ ಜೊತೆ ಮಾತಾಡಿದೆ, ನಾವು ಯಾಕೆ ಒಂದು ಟೈಲರಿಂಗ್ ಕ್ಲಾಸ್ ಫ್ರೀಯಾಗಿ ಟೈಲರಿಂಗ್ ಕ್ಲಾಸ್ ಮಾಡಬಾರ್ದು ಅಂತ, ಹೆಣ್ಮಕ್ಳಿಗೆ, ಬಡವರ ಹೆಣ್ಮಕ್ಳಿಗೆ. ಯಾಕಂದರೆ ಈಗ ನೋಡಿ, ಸಾಮಾನ್ಯ ವರ್ಗದವರು, ಈಗ ನಾನು ಮದುವೆಯಾಗಿ ಬಂದ ಸಂದರ್ಭದಲ್ಲಿ ನನಗೇನೋ ಖರ್ಚಿಗೆ ದುಡ್ಡು ಬೇಕು ಅಂತಂದರೆ ನಾನೆಲ್ಲ ಮನೇಲಿ ಕೇಳಬೇಕಾಗಬೇಕಿತ್ತು. ನನಗೆ ಅದೊಂದು ಭಯಂಕರ ಇತ್ತು, ಇನ್ನೊಬ್ಬರನ್ನ ಕೇಳಬಾರ್ದು ಅಂತ ಭಯಂಕರ ಇತ್ತು. ಆ ಥರ ಇದ್ದಾಗ ಪಾಪ ಈ ಹೆಣ್ಣು ಮಕ್ಕಳು ಓದಿ ಬಂದಿರ್ತಾರೆ, ಜಾಸ್ತಿ ಓದಿದರೆ ಕೆಲಸಕ್ಕೆ ಹೋಗ್ತಾರೆ. ಈ PUC ಎಲ್ಲ ಓದಿದವರು ಏನು ಮಾಡ್ತಾರೆ? ಅದಕ್ಕೆ ನಾವು ಇದೊಂದು ಮಾಡೋದಂತ ಅಣ್ಣ, ನಾನು ಏನೇನಿದ್ರು ಅಣ್ಣ ಒಪ್ಕೊಳ್ತಾರೆ, ಸರಿ ನೀವು ಮಾಡುವ ಅಂತ ಹೇಳ್ಬಿಟ್ಟು ಟೈಲರಿಂಗ್ ಮಿಷಿನ್ಸ್ ನಮಗೆ ಒಂದು 2-3 ಸ್ಪಾನ್ಸರ್ಸ್ ಬಂತು. ಹಾಗೆ ಒಟ್ಟಿಗೆ ಒಂದು 3 ಕ್ಲಾಸನ್ನು ಕಂಟಿನ್ಯೂಸ್ ತಗೋದ್ವಿ. ಒಂದು 20 ರೀಸೆಂಟಾಗಿ 1 ವರ್ಷದ ಒಳಗೆ ಒಂದು ಬ್ಯಾಚ್ 20, ಒಂದು ಬ್ಯಾಚ್ 18, ಒಂದು ಬ್ಯಾಚ್ 20 ಅಂತ ಅಷ್ಟು ಮಕ್ಕಳಿಗೆ ನಾವು ಫ್ರೀಯಾಗಿ ಟೈಲರಿಂಗ್ ಕ್ಲಾಸ್ ಮಾಡಿದ್ವಿ. ಅದೊಂದು ಖುಷಿ ಇದೆ. ಇಷ್ಟು ಮಕ್ಕಳು ಕಲಿತು ನೆಕ್ಸ್ಟ್ ಅವರು ಮುಂದುವರಿಸಿದ್ದಾರೆ. ಈಗ ನೋಡಿ, ನಾನೀಗ ಎಕ್ಸಾಂಪಲ್, ಈಗ ನಾನು ಸೀರೆ ಉಡಬೇಕು ಅಂತ, ಈಗ ನಾನು ಸೀರೆ ತೊಗೊಂಡೆ, ಇದಕ್ಕೊಂದು 500 ರೂಪಾಯಿ ಅಂತ ಇಟ್ಕೊಳ್ಳಿ ಸೀರೆಗೆ. ಈಗ ನಾನು ಅದಕ್ಕೆ ಕುಚ್ಚು ಹಾಕಿಸ್ಬೇಕು, ಬ್ಲೌಸ್ ಹೊಲಿಬೇಕು, ಕೆಳಗೆ ಎಂಥ ಫಾಲ್ಸ್ ಹಾಕಬೇಕು, ಅದಕ್ಕೆ ಎಂಥ ಪೆಟಿಕೋಟ್ ಕಲರ್ ಸೇಮ್ ತಗೋಬೇಕು. ನಾನು ಸೀರೆ ತೊಗೊಂಡಿದ್ದು 500 ರೂಪಾಯಿ, ನಂತರದ ಖರ್ಚು 2,000 ರೂಪಾಯಿ, 2,500 ರೂಪಾಯಿ ಬೇಕು. ಈಗ ಮದುವೆ ಮನೆಗಳಿಗೆ ಹೋಗ್ಬೇಕಂದ್ರೆ ಚೆಂದಾಗಿ ಹೋಗ್ಲೇಬೇಕು ತಾನೆ. ಆಗ ಪಾಪ ಹೆಣ್ಮಕ್ಳು ಎಂತ ಮಾಡ್ತಾರೆ, ಪಾಪ ಎಲ್ಲದಕ್ಕೂ ಇದು ಮಾಡಬೇಕಲ್ಲ. ಅದಕ್ಕೆ ನಾನು ಇದನ್ನ ಯೋಚನೆ ಮಾಡಿದ್ದು. ಈಗ ಅವರ ಬಟ್ಟೆ ಅವರೇ ಹೊಲ್ಕೊಳ್ತಾರ, ಒಂದು ಕುಚ್ಚು ಹಾಕೊಂಡ್ರೆ ಒಂದು 250 ರೂಪಾಯಿ ಬಾಕಿ ಆ ಥರ ಮಾಡ್ಬೋದು. ಹೌದು, ಆ ಥರ ಒಂದಷ್ಟು ಹೆಣ್ಮಕ್ಳು ನಮ್ಮ ನಾಪೋಕ್ಲು ವಿಭಾಗದಲ್ಲೇ ಕಲ್ತ್ಬಿಟ್ಟು ಅವರ ಲೈಫನ್ನು ಅವರು ನೋಡ್ಕೊಂಡಿದ್ದಾರೆ. ಇದ್ದಾರೆ ಕಲಿತ ನಂತರದಲ್ಲಿ ಆಟಿಟ್ಯೂಡ್ ಚೇಂಜ್ ಆಗುತ್ತೆ? ಇಲ್ಲ, ಸಾಮಾನ್ಯವಾಗಿ ಇಲ್ಲ, ಇದ್ದಾರೆ. ನನಗೆ ಜೊತೆ ಇಲ್ಲದೆ ಆಟಿಟ್ಯೂಡ್ ಅಂದರೆ ನಾನು ಅದೇ ಇದು ಇದೆ ಟೈಲರಿಂಗ್ ಇಷ್ಟು. ಇನ್ನೊಂದು ಈಗ ನಮಗೆ ಎಕ್ಸಾಂಪಲ್ ನನಗೇನು ಹೇಳೋದು, ನಮ್ಮ ಜೀವನದಲ್ಲಿ ಒಂದೇ ಗುರಿ ಇರಬೇಕು, ಒಂದೇ ಆಸೆ ಇರಬೇಕು, ಒಂದೇ ಜೀವನ ಇರಬೇಕು. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರಲ್ಲ, ಒಂದೇ ದೋಣಿಯಲ್ಲಿ ಸಾಗಬೇಕು, 2 ಕಾಲದ ಒಂದೇ ದೋಣಿಯಲ್ಲಿ ಹಾಕೊಂಡು ಹೋಗ್ಬೇಕು. 2 ದೋಣಿಗೆ ಯಾವಾಗ ಕಾಲು ಹಾಕಿದ್ವೋ, ನಮ್ಮ ಆಸೆಗಳು ಯಾವಾಗ 2 ಭಾಗ ಆಗುತ್ತೋ, ಯಾವಾಗ ನಾವು ಏನೇನೋ ಮಾಡಬೇಕು ಅಂತ ಅಂದ್ಕೊಂಡು ಅತೃಪ್ತ ಭಾವನೆಯಲ್ಲಿ ಇರ್ತೇವೋ, ಅದು ಸ್ವಲ್ಪ ಕಷ್ಟ. ಹಂಗಿರಬಾರ್ದು ನಿಜವಾಗಿಯೂ. ಬಹಳಷ್ಟು ಜನ ನನಗೆ ಯಾರಾದರೂ ಅಷ್ಟೇ ಒಂದು ಹೆಲ್ಪ್ ಮಾಡಬೇಕು ಅಲ್ಲ, ಯಾರೋ ಒಂದು ಬಂದ್ಬಿಟ್ಟು ನನಗೆ ಕಷ್ಟ ಅಂತ ಹೇಳ್ಬಿಟ್ರೆ ಕರ್ಗೋದು ಅಂತ ಅನ್ನೋದಕ್ಕಿಂತ ನಾನೇ ಅರ್ಪಿಸ್ಬಿಡ್ತೇನೆ. ಅಷ್ಟು ನನಗೆ ಅದು ಹುಟ್ಟಿನಿಂದ ಬಂತೋ ಗೊತ್ತಿಲ್ಲ. ತಾಯಿ ಸ್ವಲ್ಪ ಹಾಗೆ, ತಂದೆಯೂ ಅಷ್ಟೇ. ಮನೆಯೊಳಗೆ ತುಂಬ ಸ್ಟ್ರಿಕ್ಟ್ ತಂದೆ ಆಯಿತಾ, ಅವರು ತಂದೆ ಈಗಲೂ ಕಂಡು ನೋಡಿದರೆ ನಾನು ನೆಲ ನೋಡ್ತೇನೆ, ಅಷ್ಟು ಸ್ಟ್ರಿಕ್ಟ್. ಎಲ್ಲ ಮಕ್ಕಳ ಜೊತೆ ಹಾಗೆ, ಹೊರಗೆ ಅವರು ಹಾಗೆ, ಯಾರಾದರೂ ಏನೋ ಕೇಳಿದ್ರು ಅಂದರೆ ಇದು ಮಾಡೋದು. ಅವರೇ ಬ್ಲಡ್ಡಿಂದ ಬಂದಿನೋ ಏನೋ ಗೊತ್ತಿಲ್ಲ, ಸರ್ವಸ್ವವನ್ನೇ ಅರ್ಪಿಸುವಷ್ಟು ನನಗೆ ಇದಾಗುತ್ತೆ. ಬಹಳಷ್ಟು ಜನ ಕಷ್ಟ ಅಂತ ಹೇಳಿ ಬಂದವರಿದ್ದಾರೆ, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ, ದಿವ್ಯನ ಹತ್ರ ಹೋದರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಬೇಕಾದಷ್ಟು ಹೆಲ್ಪ್ ಮಾಡಿದ್ದೇನೆ, ಫೈನಾನ್ಷಿಯಲಿ ಕೂಡ ಬೇರೆಯವ್ರ ಕೈಯಿಂದ ಕೇಳಿ ಕೊಟ್ಟಿರೋದಿರ್ಬೋದು. ನಂಗೆ ಮೋಸ ಮಾಡಿದವರು ತುಂಬ ಜನ ಇದ್ದಾರೆ, ತುಂಬ ಮೋಸ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಕೆಲವೊಂದ್ಸಲ ನಂದು ಎಷ್ಟು ನನಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟು ಮೋಸ ಮಾಡಿ ಆರಾಮಾಗಿ ಇರೋರಿದ್ದಾರೆ. ನಾನು ಜವಾಬ್ದಾರಿ ತಗೊಂಡು ನಾನು ಕಷ್ಟಪಡ್ತಾ ಇರೋದು, ಅದು ತೀರಾ ಕಾಡುವಂಥದ್ದು. ಅದೇ ನನಗೆ ಅದೇ ಕಾಡೋದು. ಬಹಳಷ್ಟು ಜನ ಹೆಲ್ಪ್ ತೊಗೊಂಡಿದ್ದಾರೆ. ಆ ಹೆಲ್ಪ್ ತೊಗೊಂಡು ನಂಗೆ ವಾಪಸ್ ಮಾಡದೆ ನಾನು ಮಧ್ಯದಲ್ಲಿ ಸಿಕ್ಕಾಕೊಂಡು ನಾನು ಕಷ್ಟಪಟ್ಟು, ಅದು ತುಂಬಾ ಇದೆ. ನನಗೆ ಬಹಳಷ್ಟು ದಿನ ಅಂದ್ಕೊಳ್ಳೋದು, ನಾನು ಯಾಕಾದ್ರೂ ಮಾಡೋಕ್ಕೋದ್ನ. ಮತ್ತು ಕೆಲವರು
ಸಂಸಾರ, ನನ್ನ ಸಂಬಳ, ನನ್ನ ದುಡ್ಡು, ನನ್ನ ಏನು ಅಂತ ಯೋಚನೆ ಮಾಡ್ತಾರಲ್ಲ, ನನಗೆ ಆಗ ಅನ್ನಿಸ್ತಿತ್ತು ಅವರೆಲ್ಲ ಸ್ವಾರ್ಥಿ. ನಿಜ ಅದು ನಮ್ಮದನ್ನು ನಾವು ಫಸ್ಟ್ ನೋಡ್ಕೋಬೇಕು. ನಾನು ನನ್ನ ಗಂಡ ಯಾವಾಗಲೂ ಹಸ್ಬೆಂಡ್ ಹೇಳ್ತಾರೆ, ಯಾರಾದರೂ ಎಲ್ಲರಿದ್ದಾಗ ಹೇಳ್ಬಿಡ್ತಾರೆ, ನಾನು ಮನೆ ಹುಡ್ಕನ ಅಂತ ಎಣಿತು ಮನೆ ಹುಡ್ಕಡು ಅಂತ ಹೇಳಿ ನಾನು ಮನೆ ಗುಡಿಸ್ಬೇಕು ಅಂತ ಮದುವೆ ಆದೆ, ನನ್ನ ಹೆಂಡತಿ ಊರನ್ನೇ ಗುಡಿಸ್ತಾಳೆ ಅಂತ ಹೇಳ್ತಾ ಇರ್ತಾರೆ ಪಾಪ ಅವರು. ನಿಜ. ಆದರೆ ನಮ್ಮನ್ನ ನಾವು ಫಸ್ಟು ಅದೇ ನಾನು ಆಗಲೇ ಹೇಳ್ದಲ್ಲ, ಒಂದು ಗುರಿ ಅಂತ ಹೇಳುವಾಗ ನಮ್ಮನ್ನ ನಾವು ಫಸ್ಟ್ ನೋಡ್ಕೋಬೇಕು, ಅಲ್ಲಿಂದ ನಾವು ಹೊರಗೆ ನೋಡಬೇಕು. ಆದರೆ ನಂದರಲ್ಲಿ ಎಲ್ಲ ಉಲ್ಟಾ ಆಗಿದೆ. ನಾನು ಹೊರಗಿದ್ದು ನೋಡ್ಕೊಂಡು ನಂದು ನೋಡ್ಕೊಳ್ಳೇ ಇಲ್ಲ. ನನಗೆ ಈಗೀಗ ಬೇಸರ ಆಗುತ್ತೆ. ನಾವೀಗ ಇತ್ತೀಚೆಗೆ ನಾವು ಸಪ್ರೇಟ್ ಆದ್ವಿ. ಆದ ತಕ್ಷಣ ನನ್ನ ಮನೆ ಮಾಡಬೇಕಿತ್ತು. ನಾನು ಇಲ್ಲ ಬೇಡ, ಯಾರಿಗಾದ್ರೂ ಹೆಲ್ಪ್ ಮಾಡ್ಬೋದಲ್ಲ, ಏನಾದರೂ ಮಾಡೋದು. ಚಿಕ್ಕ ಮನೇಲಿ ಇರೋದು, ನನಗೆ ತುಂಬ ಚಿಕ್ಕ ಮನೇಲಿ ನಾವಿರೋದು. ಆಗ ನನ್ನ ತಂಗಿ ಯಾವಾಗಲೂ ತಮಾಷೆ ಮಾಡ್ತಿದ್ದೆ, ನಿನ್ನ ಮಾತು, ನಿನ್ನ ಸೋಷಿಯಲ್ ವರ್ಕ್ ನೋಡಿದ್ರೆ ನೀನು ದೊಡ್ಡ ಪ್ಯಾಲೇಸಲ್ಲಿ ಅನ್ಕೊಳ್ತಾರೆ, ಅನ್ಕೊಳ್ತಾರೆ ನೀನು ದೊಡ್ಡ ಪ್ಯಾಲೇಸಲ್ಲಿ ನಿನ್ನ ಮನೆಗೆ ಬಂದು ನೋಡಬೇಕು, ನಿನ್ನ ಇದು ಒರಿಜಿನಾಲಿಟಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಅಂತ. ಹಾಗೆ ನಿಮ್ಮ ಈ ಆಕ್ಟಿವಿಟೀಸ್ ನೋಡೋದು ನಿಮ್ಮ ಮಗ ಏನು ಹೇಳ್ತಾನೆ? ಮಗನಿಗೆ ಇಷ್ಟ ಇದೆ. ಮಗನೇ ಒಂದೊಂದ್ಸಲ ಅವನಿಗೆ ಇಷ್ಟ ಇದೆ ತುಂಬ. ಅವ್ನಿಗೆ ತುಂಬ ಹೆಮ್ಮೆ ಇದೆ. ಅವ್ನು ಹೇಳ್ತಾನೆ, ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಅಮ್ಮ. ಜೊತೆಗೆ ಬರ್ತಾನೆ, ಎಲ್ಲದಕ್ಕೂ ಬರ್ತಾನೆ ಅವನು. ಮಕ್ಕಳ ಜೊತೆ ಮಿಂಗಲ್ ಆಗ್ತಾನೆ. ಎಲ್ಲ ಸುಮಾರಾಗಿ ಅವನು ಹೆಲ್ಪ್ ಮಾಡ್ತಾನೆ. ಅವನು ಈಗ ಹಾಸ್ಟೆಲ್, ಅವನ ಕಡೆ ಹೆಚ್ಚು ಗಮನ ಕೊಡೋಕ್ಕಾಗಲ್ಲ ಅಂತೇಳಿ ಅವನು ಈಗ 10th ಸ್ಟ್ಯಾಂಡರ್ಡ್ ತನಕ ಜೊತೆ ಇರಿಸ್ಕೊಂಡು ಈಗ ಫಸ್ಟ್ PUC ಅವನು ಹಾಸ್ಟೆಲ್ PG ಇದ್ದಾನೆ. ಗೋಣಿಕೊಪ್ಪ ವಿದ್ಯಾನಿಕೇತನಲ್ಲಿ ಓದ್ತಾ ಇದ್ದಾನೆ. ಅವನು ಚಂದ ಹಾಡು ಹೇಳ್ತಾನೆ. ನನಗೆ ಹೆಣ್ಣು ಮಗು ಆದರೆ ಹಾಡುಗಾರನ ಮಾಡಬೇಕು, ಹೆಣ್ಣು ಮಗು ಆದರೆ ಭರತನಾಟ್ಯಂ ಕಲಿಸ್ಬೇಕು, ಹಾಡಬೇಕು ಅಂತ ಇಷ್ಟ ಇತ್ತು. ಒಂದು ಸ್ವಲ್ಪ ಮ್ಯೂಸಿಕ್ ಕ್ಲಾಸ್ ಹೋಗಿದ್ದಾನೆ ಅವನು. ನಾಪೋಕ್ಲಲ್ಲೇ ಹೋಗಿದ್ದಾನೆ. ಬ್ಯಾಕ್ ಟು ನಿಮ್ಮ ಸ್ಕೂಲಿಗೆ ಬರ್ತೀನಿ. ಅಲ್ಲಿ ಎಷ್ಟು ದಿನ ಕ್ಲಾಸ್ ನಡೆಸ್ತೀರಿ? ಏನೆಲ್ಲ ಆಕ್ಟಿವಿಟೀಸ್ ಇರುತ್ತೆ ಬೆಳಿಗ್ಗೆ ಸಂಜೆವರೆಗೆ? ಹೇಗೆ? ಈಗ ನನ್ನ ಶಾಲೆಯಲ್ಲಿ ಬೆಳಿಗ್ಗೆ 9 ಗಂಟೆಗೆಲ್ಲ ಮಕ್ಕಳು ಸಾಮಾನ್ಯ ಬಂದುಬಿಡ್ತಾರೆ. ನಾವೀಗ ಅದೇ ತುಂಬ ಪಾಪದ ಮಕ್ಕಳು ಇರೋದ್ರಿಂದ ನಾವು ಆಟೋ ವ್ಯವಸ್ಥೆ ಮಾಡಿದ್ದೀವಿ, ಗಾಡಿ ವ್ಯವಸ್ಥೆ. ಎಲ್ಲರಿಗೂ ಮಾಡಲಿಲ್ಲ, ನಾವೇ ಸ್ವಂತ ತಿಂಗಳಿಗೆ ಒಂದಿಷ್ಟು ಬಾಡಿಗೆ ಕೊಟ್ಟು ಆಟೋ ವ್ಯವಸ್ಥೆ ಮಾಡಿದ್ದೀವಿ. ಶಾಲೆಗೆ 9 ಗಂಟೆಗೆಲ್ಲ ಬರ್ತಾರೆ. 9:30 ಪ್ರೇಯರ್ ಎಲ್ಲ ಆಗುತ್ತೆ. ಒಂದು 10 ಗಂಟೆಯಿಂದ ಒಂದು 11 ಗಂಟೆವರೆಗೆ ನಾವು ಎಜುಕೇಷನ್ಗೆ ಇಂಪಾರ್ಟೆಂಟ್ ಕೊಡ್ತೇವೆ. ಅಂದರೆ ಬರ್ಸೋದು, ಕಲರ್ ಕಾನ್ಸೆಪ್ಟ್ ಇರ್ಬೋದು, ಅಥವಾ ಇದು ಏನು ಅದೇ ಡ್ರಾ ಮಾಡೋದಿರ್ಬೋದು. ಅದಕ್ಕೆ ನಾವು ಹೆಚ್ಚು ಇಂಪಾರ್ಟೆಂಟ್, ಅವರ ಫೋನ್ ನಂಬರ್ ಕಲಿಸೋದಿರ್ಬೋದು, ಹೆಸರು, ಆ ಥರ ಕಲಿಸ್ತೇವೆ. 11 ಗಂಟೆಗೆ ಬ್ರೇಕ್ ಇರುತ್ತೆ. ಬ್ರೇಕಲ್ಲಿ ನಾವು ಹಾಲು ಕೊಡ್ತೇವೆ. ಪ್ರತಿದಿನ ಹಾಲು ಕೊಟ್ಟು ಸ್ನ್ಯಾಕ್ಸ್, ಮೊದಲು ಎಗ್ ಕೊಡ್ತಾ ಇದ್ವಿ, ಎಲ್ಲ ಮಕ್ಕಳು ಸ್ವಲ್ಪ ದಪ್ಪ ಆಗ್ತಾ ಹಾಗೆ ಹೆವಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಸ್ನ್ಯಾಕ್ಸ್ ಕೊಡೋಕ್ಕೆ ಶುರು ಮಾಡಿದ್ವಿ. ಅಲ್ಲಿಂದ ಪೇಪರ್ ಕವರ್ ಮಾಡ್ತಾರೆ, ಮಧ್ಯಾಹ್ನ ತನಕ ಪೇಪರ್ ಕವರ್ ಮಾಡ್ತಾರೆ. ಆ ಗ್ಯಾಪಲ್ಲಿ ಗೇಮ್ಸ್ ಆಡ್ತಾರೆ, ಕ್ಯಾರಮ್ ಬೋರ್ಡ್ ಆಡ್ತಾರೆ. ಅಲ್ಲಿಂದ ಕಂಪ್ಯೂಟರ್ ಕ್ಲಾಸ್ ಇರುತ್ತೆ, ಕಂಪ್ಯೂಟರ್ ಮಾಡ್ತಾರೆ. ಮತ್ತು ಇದು ನಿಟ್ಟಿಂಗ್, ಮತ್ತು ಇದು ಏನು ಉಕ್ಸ್ ಹಾಕೋದು, ಬಟನ್ಸ್ ಹಾಕೋದು, ಅದನ್ನು ಅಂದರೆ ಸಡನ್ ಕಲಿಯಲ್ಲ ಅವರು. ಈಗ ಒಂದು ಬಟನ್ ಹಾಕ್ಬೇಕಂದ್ರೆ ಅವರಿಗೆ 1 ತಿಂಗಳು ಬೇಕು, ಆಯ್ತಾ? ಆದ್ರೂ ಮಾಡಿಸ್ತಾ ಇರ್ತೀವಿ, ಯಾಕಂದ್ರೆ ಅದು ಮರಿಬಾರ್ದಲ್ಲ. ಅದಕ್ಕೆ ಮತ್ತೆ ಮರ್ತೋಗ್ತಾರೆ, ಆ ವಿಷಯದಲ್ಲಿ ಬೇಗ ಮರ್ತೋಗ್ತಾರೆ. ನೀವಾಗ್ಲೇ ಕೇಳಿದ್ರಲ್ಲ ಮರಿವಿ ಅಂತ, ಬೇಗ ಮರ್ತೋಗ್ತಾರೆ. ಆದ್ರೆ ಬೇರೆ ಕಾಮನ್ ಆಗಿ ತುಂಬಾ ಹುಷಾರಿದ್ದಾರೆ ಮಕ್ಕಳು, ಅದನ್ನ ಮಾಡ್ತೀವಿ. ಯಾವ್ದಾದ್ರು ಮಕ್ಕಳು ಈ ಪ್ರೆಷರ್ ಅಂತ ಅಂದ್ಕೊಂಡಿದ್ಯಾ, ಕಷ್ಟ ಆಗುತ್ತೆ ಆಗೋದಿಲ್ಲ ನಮಗೆ? ಅಲ್ಲ, ಮಕ್ಕಳಿಗೆ ಇಲ್ಲ, ಹೇಳಿಕೊಡೋದ್ರೆಲ್ಲ ಕಷ್ಟ ಆಗ್ತಿದೆ ಅಂತ ಇಲ್ಲ ಅನ್ಸಿಲ್ಲ. ಮಕ್ಳಿಗೆ ಯಾವ್ದು ಇಂಟ್ರೆಸ್ಟ್ ಅದ್ರ ಮೇಲೆನೆ ನಾವು ಫೋಕಸ್ ಮಾಡ್ತೇವೆ. ಒಂದಿಬ್ರು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ, ಟೈಮ್ ಪಾಸ್ ಮಾಡ್ತಾ ಇರ್ತೇವೆ. ಒಳಗೆ ಹೋಗೋದು, ವಾಶ್ರೂಮಿಗೆ ಹೋದ್ರೆ ಅರ್ಧ ಗಂಟೆ ಬರಲ್ಲ, ಹಂಗೆಲ್ಲ ಮಾಡ್ತಾ ಇರ್ತಾರೆ. ಅಂದ್ರೆ ಚಂದ. ಅವ್ರ ಮಕ್ಳು ಏನ್ ಮಾಡಿದ್ರು ಒಂಥರ ಚಂದನೆ. ಸ್ಟಾಫ್ ಇಬ್ಬರಿದ್ದಾರೆ. ಮತ್ತೆ ಇನ್ನೊಬ್ಬ ಅಸಿಸ್ಟೆಂಟ್ ಇದ್ದಾನೆ. ಅವನು ನಮ್ಮಲ್ಲಿ ಸ್ಟೂಡೆಂಟ್ ಆಗಿ ಬಂದ, ಸ್ವಲ್ಪ ಹುಷಾರಿದ್ದಾನೆ. ಅವನು ನಮ್ಗಿಂತ ಒಂದು ಸ್ವಲ್ಪ ಇದಿದ್ದಾನೆ. ಅವನ್ನ ನಾವು ತಗೊಂಡು ಮಂತ್ಲಿ ಸ್ಯಾಲರಿ. ಮಕ್ಕಳಿಗೆ ಕಂಪ್ಲೀಟ್ ಫ್ರೀಯಾಗಿ ಹೇಳ್ಕೊಡೋದು? ಫ್ರೀ ಎಜುಕೇಶನ್. ಪೇರೆಂಟ್ಸ್ ರೆಸ್ಪಾನ್ಸ್ ಯಾವ ರೀತಿ ಇದೆ? ಅವರು ನಿಮಗೆ ಸಹಕಾರ ಕೊಡ್ತಾರಾ? ಇದು ಮಾಡ್ತಾರೆ. ನಮಗೆ ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರಿಗೂ ಇಷ್ಟ, ಯಾಕಂದ್ರೆ ಅವ್ರಿಗೂ ಮಕ್ಕಳೇನೋ ಒಂದು ಇಂಪ್ರೂವ್ ಆಗ್ತಾ ಇದ್ದಾರೆ ಅಂತ ಹೇಳುವಾಗ ಅವ್ರಿಗೆ ಇಷ್ಟ ಆಗುತ್ತೆ. ಸೆಲೆಬ್ರೇಷನ್ ಹೇಗಿರುತ್ತೆ? ಬರ್ತ್ಡೇ, ಮಕ್ಕಳು ಬರ್ತ್ಡೇ ಇದ್ದಾಗ, ಹಬ್ಬಗಳಿದ್ದಾಗ, ಸ್ಪೆಷಲ್ ಅಕೇಶನ್ ಅಲ್ಲಿ ಮಾಡ್ತಾರೆ. ಬರ್ಡೇ ಇದ್ದಾಗಂತೂ ನಾವು ಮಾಡೋದಕ್ಕಿಂತ ಅವರೇ ಊಟ ಅವರೇ ಅರೇಂಜ್ ಮಾಡ್ತಾರೆ. ಹೋಗೋದಿದ್ರೆ ಬೇಜಾರು ಮಾಡ್ಕೊಳ್ತಾರೆ. ಎಂತ ಚಂದ ಇರುತ್ತೆ. ಯಾವಾಗ್ಲೂ ಒಂದೇ ತರ ಇರುತ್ತೆ ಅಲ್ಲಿ. ಸ್ಪೆಷಲ್ ಯಾವಾಗ್ಲೂ ಸೆಲೆಬ್ರೇಷನ್ನೇ, ಹೋದ್ರೆ ಯಾವಾಗ್ಲೂ ಸೆಲೆಬ್ರೇಷನ್ನೇ.
ಈಗ ನಾನು ಅಂದರೆ ರೆಗ್ಯುಲರ್ ಆಗಿ ಹೋಗಲ್ಲ ಅಲ್ಲ, ಅಂದರೆ ಬೆಳಿಗಿಂದ ಸಂಜೆ ತನಕ ಇರೋಕ್ಕಾಗಲ್ಲ. ನನಗೆ ಅದೊಂದು ಇಷ್ಟ. ನಾನು ಯಾವಾಗ ಹೋಗ್ತೀನಿ, ನನ್ನ ಗಾಡಿ ಯಾವಾಗ ಸೌಂಡಾಗಿ ಅಲ್ಲಿ ನಿಲ್ತದೋ ಮಕ್ಕಳೆಲ್ಲ ಮ್ಯಾಮ್ ಅಂತೇಳಿ ಆ ರೂಮ್ ಒಳಗೆ ಫಸ್ಟ್ ರೂಮಿಗೆ ಎಂಟ್ರಿ ಆಗುವಾಗ ಓಡಿ ಬಂದೆಲ್ಲ ಹಗ್ ಮಾಡಿ ಮ್ಯಾಮ್ ಅಂತ ಹೇಳುವಾಗ ಇಲ್ಲ ಅವ್ರಿಗೆ ಇಷ್ಟ ಬಂದಾಗೆ ಕರೀತಾರೆ. ಅವರ ಪ್ರೊನೌನ್ಸಿಯೇಷನಲ್ಲಿ ಹೇಗೆ ಹಾಗೆ ಒಬ್ಬರು ದೊಡ್ಡ ಮಿಸ್ ಅಂತ ಕರೆದ್ರೆ, ಒಬ್ಬರು ಮ್ಯಾಮ್ ಅಂತಾರೆ, ಒಬ್ರು ಅಕ್ಕ ಅಂತಾರೆ, ಏನೋ ಅವ್ರಿಗೆ ಏನು ಅವ್ರು ಬಂದು ಅವರ ಪ್ರೀತಿ ಇದೆಲ್ಲ ಎಲ್ಲ ನಾನು ತುಂಬ ನನಗೆ ಸ್ಟ್ರೆಸ್ ಆಯಿತು, ತುಂಬ ಟೆನ್ಷನ್ ಆಯಿತು. ಫಸ್ಟ್ ಹೋಗೋದೇ ಅಲ್ಲಿಗೆ, ಅಲ್ಲಿ ಮಕ್ಕಳ ಜೊತೆ ಕಳೆದ್ಬಿಟ್ರೆ ಅದು ಮುಗೀತು. ಅದು ಇದಾಗುತ್ತೆ. ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಹೋಗ್ತಾ ಇರ್ತೀವಿ, ಅಲ್ಲಿ ಇಲ್ಲಿಗೆ ಹೋಗ್ತಾ ಇರ್ತೀವಿ. ತುಂಬ ದೂರ ಅಂತಿಲ್ಲ, ಮೈಸೂರು ಹಾಗೆ ಲೋಕಲ್ ರಾಜ ಸೀಟ ಅಂಥದ್ಕೆಲ್ಲ ಹೋಗ್ತೀವಿ. ಆಕಾಶವಾಣಿಗೆಲ್ಲ ಕರ್ಕೊಂಡು ಹೋಗೋದು ಎಲ್ಲ ಮಾಡ್ತಾ ಇರ್ತೀವಿ. ಇಂಟ್ರೆಸ್ಟ್ ಇದೆ, ಅವರೇ ಹೇಳ್ತಾರೆ ಹೋಗುವ ಅಂತ. ಕೆಲವೊಂದ್ಸಲ ರಿಸ್ಕ್ ತಗೊಳಕ್ಕೆ ಇದಾಗುತ್ತೆ, ಕೆಲವೊಂದ್ಸಲ ತಗೊಂಡು ಹೋಗ್ತೀನಿ. ನಿಮಗೆ ತಿಂಗಳಿಗೆ ಎಷ್ಟು ಖರ್ಚು ಬೀಳುತ್ತೆ ಎಲ್ಲ ಸೇರಿ? ರೆಗ್ಯುಲರ್ ಆಗಿ ಕ್ಲಾಸಸ್ ಇದ್ರೆ ಒಂದು 25,000 to 30,000, 31,000 ಬಿಲ್ಡಿಂಗ್ ರೆಂಟ್ ಇದೆ. ಅದು ಇಬ್ರು ಟೀಚರ್ಸಿಗೆ ಮತ್ತೆ ಅಸಿಸ್ಟೆಂಟ್ ಒಬ್ಬನಿಗೆ ಮತ್ತೆ ಇನ್ನೊಬ್ಬನಿಗೆ ನಾವು ಇದು ಕೊಡ್ತಾ ಇದ್ದೀವಿ ಬಸ್ ಚಾರ್ಜ್ ಅಂತೇಳಿ. ಮತ್ತೆ ಆಟೋ ಚಾರ್ಜ್ ಸುಮಾರು ಹೋಗ್ತದೆ ನಮಗೆ. ಒಂದು 4-5 ಮಕ್ಕಳು ಆಟೋದಲ್ಲಿ ಬರೋದ್ರಿಂದ ತುಂಬ ದೂರ ಅಲ್ಲ, ಅದರಿಂದ ಆಟೋ ಚಾರ್ಜ್ ಬರುತ್ತೆ, ಇಂಟರ್ನೆಟ್ ಬಿಲ್ ಬರುತ್ತೆ, ಕರೆಂಟ್ ಬಿಲ್ ಈಗ ಇಲ್ಲ, ಫ್ರೀ ಇರೋದ್ರಿಂದ ಇದಿದೆ, ಇಂಟರ್ನೆಟ್ ಬಿಲ್ ಇದೆ. ಮತ್ತೆ ಸ್ನ್ಯಾಕ್ಸ್ ತಗೊಳ್ತೀವಲ್ಲ, ಸ್ನ್ಯಾಕ್ಸ್ ಮತ್ತೆ ಹಾಲು ಎಲ್ಲ ತಗೊಳ್ತೀವಿ. ಎಲ್ಲ ಒಂದು 25,000 to 30,000, 32,000 ತನಕ ಹೋಗ್ತದೆ ತಿಂಗಳಿಗೆ ಹೋಗುತ್ತೆ. ನೀವೇ ಹಾಕಿ ಅದೇ ಅಣ್ಣ ಇದ್ದಾರಲ್ಲ ಹಾಗೆ. ಮತ್ತೆ ತುಂಬ ದಾನಿಗಳು ಹೆಲ್ಪ್ ಮಾಡಿದ್ದಾರೆ, ಅವ್ರನ್ನ ನಾವು ಮಡಿಬಾರ್ದು. ಈ ಸಂದರ್ಭದಲ್ಲಿ ತುಂಬ ಜನ ಹೆಲ್ಪ್ ಮಾಡೋರು ಇದ್ದಾರೆ. ನಮಗೆ ಹೊರಗಿನವ್ರು ಜಾಸ್ತಿ ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಯಾರಾದರೂ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂದರೆ ನಮ್ಮಲ್ಲಿಗೆ ಬಂದು ಮಾಡ್ತಾರೆ, ಊಟ ಕೊಡ್ತಾರೆ ಮಕ್ಕಳಿಗೆ. ಏನಾದರೂ ಬೇಕಾ ಅಂತ ಕೇಳಿ ಕೊಡೋರಿದ್ದಾರೆ. ನಾನೇ ಸ್ವಲ್ಪ ಹಿಂದೆ ಮುಂದೆ ನನಗೆ ಕೇಳಲಿಕ್ಕೆ ಒಂಥರ ಆಯಿತಾ, ಅದರಿಂದ ಮಾಡಿದರೂ ಕೂಡ ಅವರಾಗಿ ಏನಾದರೂ ಬೇಕಾ ಅಂತ ಕೇಳ್ತಾರೆ. ಮತ್ತು ಅಣ್ಣ ಹೊರಗೆ ಔಟ್ ಆಫ್ ಇದರಲ್ಲಿರೋದು ಇದ್ರೂ ಕೂಡ ಅವರೇ ಇದ್ರ ಕಡೆ ತುಂಬ ಗಮನ ಕೊಟ್ಟು ಏನೇನು ಬೇಕು ಮಕ್ಕಳಿಗೆ ಏನು ಬೇಕು ಅದನ್ನ ಮಾಡಿಕೊಡ್ತಾರೆ. ನೀವು ಹೋಗ್ತಾ ಇರ್ತೀರಿ, ನಿಮ್ಮ ಮನೆಯವರು ಅತ್ತೆ ಮಾವ ಅಪ್ಪ ಅವರು ಅಪರೂಪಕ್ಕೆ ಬರ್ತಾರೆ. ಅದೇ ನನ್ನನ್ನೇ ಬಿಟ್ಬಿಟ್ಟಿದ್ದಾರಲ್ಲ. ಇನ್ನು ನನ್ನ ತಮ್ಮ ಕೂಡ ಟ್ರಸ್ಟಿಯಲ್ಲಿದ್ದಾರೆ, ಅಪರೂಪಕ್ಕೆ ಬರ್ತಾರೆ. ಆದರೆ ನನ್ನಷ್ಟು ಇಲ್ಲ, ನನ್ನಷ್ಟು ಮಿಂಗಲಾಗ್ಲಿಕ್ಕೆ ಆಗಲ್ಲ. ಅಂದರೆ ಅದೇ ಹೇಳಿದೆಲ್ಲ, ಅದು ಇಂಟ್ರೆಸ್ಟ್ ಇರಬೇಕಲ್ಲ. ಅದೇ ಹೇಳಿದ್ದು, ನಾವು ಮಾಡೋದಕ್ಕಿಂತ ನನ್ನ ಬಿಟ್ಬಿಟ್ಟಿದ್ದಾರಲ್ಲ, ಅದರಿಂದ ಅಷ್ಟು ಸಾಕು. ನಾನು ನಿರೀಕ್ಷೆ ಕೂಡ ಮಾಡಲ್ಲ ಯಾರು ಬೇಕು ಅಂತ ಹೇಳ್ಬಿಟ್ಟು. ಇನ್ನೊಂದು ಕೇಳಬೇಕು, ಇಷ್ಟೆಲ್ಲ ಮಾಡಿದಾಗ ಈ ಕಾಲೆಳೆಯೋರು, ಹಿಂದೆ ಕೊಂಕು ಮಾತಾಡೋರು ಇದ್ದೇ ಇರ್ತಾರೆ. ನಿಮಗೆ ಆ ಥರ ಅನುಭವ ಯಾವ ರೀತಿಯಲ್ಲಿ ಆಗಿದೆ? ಹೇಳಿದ್ರೆ ನಿಮಗೆ ಟೈಮ್ ಸಾಕಾಗಲ್ಲ. ಬೇಕಿತ್ತು ಅಂತ ಕೇಳಿದವರು ಸುಮಾರು ಜನ ಇರ್ಬೋದಲ್ಲ. ಅಯ್ಯೋ, ನನಗೆ ಸ್ಟಾರ್ಟಿಂಗ್ ಹೋಗಿ ನನಗೆ ಆ ವರ್ಡ್ ಯೂಸ್ ಮಾಡ್ಲಿಕ್ಕಂತರ ಆಗ್ತದೆ, ತಪ್ಪಾಗ್ಬೋದೇನೋ. ಹೋಗಿ ಹುಚ್ಚರನ್ನ ಸರಿ ಮಾಡ್ತೀನಿ ಅಂತ ನೀನು ಹೋಗಿದ್ಯಲ್ಲ ಅಂತ. ಅದಕ್ಕಿಂತ ಅವಳೊಂದು ಶಾಲೆ ಓಪನ್ ಮಾಡ್ಕೊಂಡಿದ್ದಾಳೆ, ತುಂಬ ದುಡ್ಡು ಮಾಡ್ತಿದ್ದಾಳೆ, ಒಳ್ಳೆ ದುಡ್ಡಾಗ್ತಿರ್ಬೋದು ಅಂತ. ನನ್ನ ಅಕೌಂಟ್ ಮತ್ತೆ ನನ್ನ ಮನೆ ಸಾಕು, ನಾನೆಷ್ಟು ಶ್ರೀಮಂತಲು ಅಂತ ನಂಗೆ ಗೊತ್ತಾಗುತ್ತೆ ಆಯಿತಾ. ಹಂಗೆ ಹೇಳಿದವರಿದ್ದಾರೆ, ತುಂಬ ಕಾಲು ಎಳ್ದಿದ್ದಾರೆ. ನಾನು ತುಂಬ ಬೋಲ್ಡಾಗಿ ಮಾತಾಡೋದ್ರಿಂದ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದವರು ಎಷ್ಟು ಜನ ಇದ್ದಾರೆ. ಇವ ಸರಿ ಇಲ್ಲ, ಇವರು ಸರಿ ಇಲ್ಲ ಅಂತೇಳಿ ಈಗ ನಾವು ನಾರ್ಮಲ್ ಆಗಿ ಬದುಕೊಂಡು ಹೋಗ್ತೀವಲ್ಲ, ಒಂದು ಗೃಹಿಣಿಯಾಗಿ ಒಂದು ಏನಕ್ಕೂ ಬೇಡದೆ ಮನೇಲಿ ಇದ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಹೋಗ್ತೀವಲ್ಲ, ಅವ್ರು ಯಾವಾಗಲೂ ಒಳ್ಳೆಯವರೇ. ಯಾವಾಗ ಒಬ್ಬ ಏನೋ ಮಾಡಬೇಕು ಸಮಾಜದಲ್ಲಿ, ವಿಶೇಷವಾಗಿ ಹೆಣ್ಮಕ್ಳು ಮಾಡಬೇಕು ಅಂತ ಸ್ಟೆಪ್ನ ಹೋಗ್ತೀವಲ್ಲ, ಅವ್ರು ಯಾವಾಗಲೂ ಕೆಟ್ಟವರೇ, ಅವ್ರು ಒಳ್ಳೆಯವರೇ ಅಲ್ಲ. ನನಗೆ ಎಷ್ಟು ನಾನೇನೋ ಒಂದು ಖುಷಿಯಲ್ಲಿ ನಾನು ಅಂದರೆ ಬರೀ ವಿಶೇಷ ಮಕ್ಕಳಿಗೆ ಮಾತ್ರ ಅಲ್ಲ, ನನ್ನ ಎಲ್ಲ ಫೀಲ್ಡಲ್ಲೂ ನಾನಿದ್ದೀನಿ ಆಯಿತಾ. ಅದು ನೀವಾಗಲೇ ಹೇಳ್ದಾಗೆ ಅಂದರೆ ನಾನು ಮೊದಲೇ ಹೇಳಿದ್ದೆ ನಿಮಗೆ, ವೃದ್ಧಾಶ್ರಮ ತುಂಬ ಇಷ್ಟ ನನಗೆ, ವಯಸ್ಸಾದವ್ರ ಜೊತೆ. ಅದೇ ನನ್ನ ಕಾನ್ಸೆಪ್ಟ್ ಇದ್ದಿದ್ದು. ನಮ್ಮದೊಂದು ಮಾನವೀಯ ಸ್ನೇಹಿತರ ಒಕ್ಕೂಟ ಅಂತ ವಾಟ್ಸಪ್ ಗ್ರೂಪ್ ಇದೆ, ಅದೆಲ್ಲರೂ ಕೇಳಿರ್ಬೋದು. ಅಲ್ಲಿ ಸಾಮಾನ್ಯವಾಗಿ ವಾಟ್ಸಪ್ ಗ್ರೂಪಲ್ಲಿ ಇಂಥ ಚಾಟ್ ಮಾಡಿಕೊಂಡು ಗೌಚ್ ಮಾಡ್ಕೊಂಡಿರ್ತಾರೆ ಇರ್ತಾರೆ. ಆದರೆ ನಮ್ದು ಇದಲ್ಲ, ಇದು ಸೋಷಿಯಲ್ ವರ್ಕ್ ಗ್ರೂಪ್. ಯಾವುದೋ ಬೇರೆ ಬೇರೆ ಜಾತಿ ಧರ್ಮಕ್ಕೂ ಮೀರಿದ ಗ್ರೂಪ್ ಅದು. ಅಲ್ಲಿ ಯಾರಿಗೋ ಒಬ್ರಿಗೆ ಕಷ್ಟ ಆಯಿತು ಅಂತ ಹೇಳಿದ ತಕ್ಷಣ ಎಲ್ಲರೂ ಒಟ್ಟಾಗಿ ಅವರಿಗೆ ಸ್ಪಂದಿಸಿ ಎಷ್ಟೋ ಹೆಲ್ಪ್ ಆಗಿದೆ. ಎಷ್ಟು ಜನ ಇದ್ದೀರಿ? ನಾವೊಂದು 100-200 ಜನ ಇದ್ದೇವೆ. ಆದರೆ ಆ್ಯಕ್ಟಿವ್ ಆಗಿರೋರು ಒಂದು 50-60 ಜನ ತುಂಬ ಆ್ಯಕ್ಟಿವ್ ಆಗಿದ್ದಾರೆ.
ಸ್ವಲ್ಪ ಸ್ವಲ್ಪ ಹಾಕಿದ್ರು ಸಾಕು. ಈಗ ನಮಗೆ ಈಗ ಯಾವುದೋ ಒಬ್ಬನಿಗೆ ಒಂದು 2 ಲಕ್ಷ ಹೆಲ್ಪ್ ಬೇಕು ಅಂತಂದರೆ ನಮ್ಗೆ 2 ಲಕ್ಷ ಕೊಡೋಕ್ಕಾಗುತ್ತಾ? ಎಲ್ಲೋ ಒಂದು ಇಲ್ಲ ಒಂದು ಸ್ವಲ್ಪ 5,000 ಅಷ್ಟು ಕೊಟ್ಟರೆ ಅದೊಂದು ತೃಪ್ತಿ ಅದು, ಆಯಿತಾ? ಅಲ್ಲಿ ನಾನು ಸೇರಿದಾಗ ನಮ್ಮಲ್ಲಿ ಒಬ್ಬರು ಸೇರಿಸಿದ್ರು. ಅಲ್ಲಿ ಸೇರಿದಾಗ ನನಗೆ ಅಲ್ಲಿ ವೃದ್ಧಾಶ್ರಮದ ಒಬ್ಬರು ಅಧ್ಯಕ್ಷರು ಇದ್ರು, ತನಲ್ ಅಂತ ನೀವು ಕೇಳಿರ್ಬೋದು ಮಡಿಕೇರಿಯಲ್ಲಿ, ಅವರು ಇದ್ದರು. ನನಗೆ ಈ ವೃದ್ಧಾಶ್ರಮ ತುಂಬ ಇಂಟ್ರೆಸ್ಟ್. ಒಬ್ಬರು ಕರ್ಕೊಂಡು ಹೋದರು, ನಾನು ರಿಕ್ವೆಸ್ಟ್ ಮಾಡಿದೆ ಅಲ್ಲಿ ಕರ್ಕೊಂಡು ಹೋಗೋದು. ನನಗೆ ಅಲ್ಲಿ ಹೋದಾಗೆ ನನಗೆ ಒಂಥರ ಇನ್ನೊಂದು ಪ್ರಪಂಚ ಸಿಕ್ಕಿದಾಗಾಯಿತು. ನನಗೆ ತುಂಬ ಹೋಗ್ತಾ ಇದ್ದೆ, ಹೋಗೋದು, ಅವ್ರ ಜೊತೆ ಇರೋದು ತುಂಬ ಇಷ್ಟ. ಯಾಕಂದರೆ ನಾವು ಸಂಸಾರಗಳಿದ್ದೇ ನಮಗೆ ಎಲ್ಲರೂ ಇದ್ದಾರೆ, ಆದರೂ ಎಂತ ಕೆಲವರು ನೋಡಲ್ಲ, ಮಾಡಲ್ಲ, ಬಿಟ್ಟು ಹೋಗಲ್ಲ. ಅಲ್ಲಿಯ ಪರಿಸ್ಥಿತಿ ತನಲಲ್ಲಿ ಹೋಗಿ ನೋಡುವಾಗ ಅವರ ಅಜ್ಜಿಂದಿರ ಪರಿಸ್ಥಿತಿ, ಅವರನ್ನು ನೋಡ್ಕೊಳ್ಳೋ ಇವರು ಅಂತ ಮೊಹಮ್ಮದ್ ಅಂತಿದ್ದಾರೆ, ಅವ್ರ ಗಂಡ ಹೆಂಡತಿ, ಅವರ ಇಡೀ ಜೀವನನೇ ಅಲ್ಲಿ ಅರ್ಪಿಸಿದ್ದಾರೆ. ತ್ಯಾಗರಾಜ್ ಕಾಲೋನಿ ನಮ್ದೇನಿಲ್ಲ ಅದನ್ನ ನೋಡುವಾಗ. ಹಾಗೆ ಅಲ್ಲಿದ ಅಜ್ಜಿಂದಿರು, ಅವರ ಪ್ರೀತಿ, ಅವರ ವಿಶ್ವಾಸ, ಎಲ್ಲ ವರ್ಗ ಜನರು, ಎಲ್ಲ ಧರ್ಮ, ಎಲ್ಲ ಶ್ರೀಮಂತರು, ಬ್ಯಾಕ್ಗ್ರೌಂಡ್ ನೋಡ್ತಾ ಹೋದ್ರೆ ದೊಡ್ಡ ದೊಡ್ಡ ಪ್ರಾಪರ್ಟಿ ಇರೋರು, ದೊಡ್ಡ ತೋಟ ಇರೋರು, ಅದಕ್ಕಿಂತ ಹೆಚ್ಚಾಗಿ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಇರೋರು ಇದ್ದಾರೆ, ಆಯ್ತಾ? ಹಾಗೆಲ್ಲ ನೋಡುವಾಗ ಹಾಗೆ ನಾನು ಹೋಗ್ತಾ ಬರ್ತಾ ಇರುವಾಗ ನನ್ನ ಅದೇ ಈಗ ಒಬ್ಬ ಸೋಷಿಯಲ್ ವರ್ಕರಿಗೆ ಇನ್ನೊಬ್ರು ಸೋಷಿಯಲ್ ವರ್ಕರ್ ಅರ್ಥ ಆಗ್ತದೆ, ಮನ್ಸು ಕಷ್ಟ ಏನೋ ಅನ್ನೋದು ಗೊತ್ತಾಗುತ್ತೆ, ಸುಖ ಏನೋ ಅನ್ನೋದು ಗೊತ್ತಾಗುತ್ತೆ. ಅದನ್ನ ಹೋಗ್ತಾ ಬರ್ತಾ ಇದ್ದಾಗೆ ನನ್ನ ಅವ್ರಿಗೆ ಇಷ್ಟ ಆಗಿ ನಾನು ಅಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸುಮಾರು ಒಂದು 4-5 ವರ್ಷ ಆಯ್ತು. ತನಲಲ್ಲಿ ಹೋಗ್ತಾ ಇರ್ತೀವಿ, ಏನೇನು ಬೇಕು ಫೆಸಿಲಿಟೀಸ್ ಮಾಡ್ತಾ ಇರ್ತೀವಿ. ನನಗೆ ನನ್ನ ಪುನಶ್ಚೇತನ ಹೇಗೂ ಸೇಮ್ ಹಾಗೇನೆ ನನ್ನ ಈಗ 35 ಜನ ಇದ್ದಾರೆ. ಹೊರಗಿನವರು ಇದ್ದಾರೆ, ಎಷ್ಟೋ ಜನರಿಗೆ ಅವರ ತಪ್ಪಿಸ್ಕೊಂಡು ಬಂದವರಿದ್ದಾರೆ. ನೀವು ಪೇಪರಲ್ಲೆಲ್ಲ ನೋಡಿರ್ಬೋದು, ಹೊರ ರಾಜ್ಯಗಳಿಂದ ತಪ್ಪಿಸ್ಕೊಂಡು ಬಂದು ಅವರ ಮನೆ ಸೇರಿಸಿದವರು ಪರಿಚಯ ಮಾಡೋರಿದ್ದಾರೆ. ಆಮೇಲೆ ಅಲ್ಲಿಯೂ ಕೂಡ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ. ನಾನು ಹೇಳ್ದಲ್ಲ, ನನಗೆ ಒಂದು ಕಣ್ಣು ಪುನಶ್ಚೇತನ, ಇನ್ನೊಂದು ಕಣ್ಣು ತನಲ್ಲ, ಹಾಗೆ ಅದೆರಡು ಕೂಡ ಇದೆ. ಈಗ ವಿಶೇಷ ಚೇತನದೇ ಬೇರೆ ಕಾನ್ಸೆಪ್ಟ್, ವೃದ್ಧಾಶ್ರಮನೇ ಬೇರೆ. ಎಲ್ಲ ಇದ್ದು ಇಲ್ಲದವರು, ಹಾಗೆ ಯಾರು ಇಲ್ಲದವರು ಕೂಡ ಇದ್ದಾರೆ. ನಾನು ಯಾವಾಗಲೂ ಅವರಿಗೆ ಹೇಳ್ತೇನೆ, ಯಾಕಂದರೆ ಈಗ ನನಗೆ ನನ್ನ ಒಂದು ಮನೆ, ನನ್ನ ಒಂದು ರೂಮ್, ನನ್ನ ಒಂದು ಸಂಸಾರ ಅಷ್ಟೇ. ಆದರೆ ಅವರಿಗೆ ಎಲ್ಲರೂ ಸಂಸಾರೇ, ಎಲ್ಲರೂ ಕಷ್ಟ ಸುಖ ಕೇಳೋರೆ. ನೀವು ಅದೃಷ್ಟವಂತರು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಿಜ ಅಲ್ವಾ? ಈಗ ನಾವು ಬರೀ ಈಗ ಅವ್ರು ಹಚ್ಚಿದ್ರು ಸೊಸೆದು ಕಾಟ, ಅತ್ತೆ ಕಾಟ, ಹಾಗೆ ಯಾವಾಗಲೂ ಗಲಾಟೆ. ಇಲ್ಲಿ ಹಾಗೆಲ್ಲ ಸಮಾನ ದುಃಖಿಗಳು, ಮತ್ತೆ ಎಲ್ಲರೂ ವಿಚಾರಿಸೋರೆ. ಸ್ಟಾಫ್ಗಳೆಲ್ಲ ತುಂಬ ಚಂದ ಇದು ಮಾಡ್ತಾರೆ. ಅವರ ಅಧ್ಯಕ್ಷರು, ಮೇನ್ ಸಂಸ್ಥೆಯವರು ಕೂಡ ಬಹಳ ಚಂದ. ಅದು ತನಲ್ಲ ಅನ್ನೋ ಒಂದು ವೃದ್ಧಾಶ್ರಮ ಅನ್ನೋದೇ ಒಂಥರ ಸುಂದರವಾದಂಥ ಇದು. ಅದರ ನಡುವೆ ನೀವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೇಳಿರ್ಬೋದು. ಅಲ್ಲಿ ಪೂಜ್ಯ ಹೆಗ್ಗಡೆಯವರು ಈ ನಮ್ಮಲ್ಲಿ ಪ್ರಳಯ ಆಯ್ತಲ್ಲ, ಆ ಸಂದರ್ಭದಲ್ಲಿ ತುಂಬ ಕಷ್ಟ ಸುಖಗಳಾಯ್ತಲ್ಲ, ಅದನ್ನು ನೆನೆಸ್ಕೊಂಡು ಶೌರ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು. ನೀವು ಕೇಳ್ಬೋದು. ದಾಪೋಕ್ಲಲ್ಲಿ ನಮ್ಮ ಹಿಂದೆ ಇದ್ದ ಒಬ್ಬರು ಅಧಿಕಾರಿ, ಅಂದರೆ ಯೋಜನೆ ಅಧಿಕಾರಿ ಒಬ್ಬರು ನನ್ನನ್ನು ಸೆಲೆಕ್ಟ್ ಮಾಡಿದರು. ನೀವು ಒಂದು ತಂಡ ಕಟ್ಕೊಳ್ಳಿ, ಏನಾದರೂ ಒಂದು ಹೆಲ್ಪ್ ಮಾಡಿದರೆ ಅಂತ. ಮೊದಲೇ ನಾವು ಸೋಷಿಯಲ್ ವರ್ಕ್ ಮೈಂಡ್ ಇರೋದ್ರಿಂದ ನನ್ನದೇ ಆದ ಒಂದು ತಂಡವನ್ನು ನಾನು ರಚನೆ ಮಾಡಿಕೊಂಡೆ. ಅಲ್ಲಿ ನಾನು ವಿಶೇಷವಾಗಿ ಏನು ಹೇಳಬೇಕು ಅಂದರೆ, ನನ್ನ ತಂಡ ಹೆಮ್ಮೆ ಅದು ನನಗೆ ಹೇಳಲಿಕ್ಕೆ. ತುಂಬ ಬಡವರು ಇರೋದು, ಯಾರು ಶ್ರೀಮಂತರಲ್ಲ. ಅಲ್ಪ ಸ್ವಲ್ಪ ಓದಿದವರು ಇದ್ದಾರೆ, ಅಲ್ಪ ಸ್ವಲ್ಪ ನಾಪೋಕ್ಲಲ್ಲೇ ಕೂಲಿ ಕೆಲಸ ಮಾಡೋರಿದ್ದಾರೆ, ಶೀಟಲ್ಲಿ ಮನೆ ಹಾಕೊಂಡವರಿದ್ದಾರೆ, ಬಾಡಿಗೆ ಮನೆಯವರಿದ್ದಾರೆ, ಬೆಳಗಿಂದ ತೋಟದಲ್ಲಿ ಕೆಲಸ ಮಾಡೋರು ಹೆಚ್ಚು. ನಂಗೆ ತುಂಬ ಹೆಮ್ಮೆ ಅವರು ಅಂದರೆ. ಅವರು ಈಗ ಒಂದು ಗ್ರೂಪ್ ಇದೆ, ನಾನು ಅಲ್ಲಿ ತಾಲೂಕು ಮಾಸ್ಟರ್ ಆಗಿದ್ದೇನೆ, ಅದಕ್ಕೆ ಸಂಯೋಜಕಿ ನಮ್ಮ ಇದರಲ್ಲಿ ನಾನು ಹೀಗಿದೆಯಲ್ಲಪ್ಪ ಟೈಮ್ ಮಾಡ್ಕೋಬೋದು ಅಂತ ಹೇಳಿದರೆ, ನನಗಿಂತ ಫಸ್ಟ್ ಅವ್ರು ಹುಷಾರಿರ್ತಾರೆ. ನಾನು ಇಲ್ಲದಿರಲಿ ಅವರು ಎಷ್ಟು ಕೆಲಸ ಮಾಡಿದ್ದೀವಿ ಅಂತಂದರೆ ಕೌಂಟ್ಲೆಸ್. ಫೋಟೋಕ್ಕೋಸ್ಕರ ಮಾಡೋರು. ನನಗಿದ್ದೆ ಮೊನ್ನೆ ಅದೇ ಹೇಳಬೇಕು ಗೊತ್ತಿಲ್ಲ, ಮೊನ್ನೆ ಸ್ವಚ್ಛ ಭಾರತ ಎಷ್ಟು ಜನ ಸೇರಿದ್ರು, ಎಷ್ಟು ಕೆಲಸ ಮಾಡಿದ್ರು. ಅದು ಟೆಂಪ್ರರಿ, ಅಂದರೆ ದೊಡ್ಡ ಕಾಲ್ ಬಂತು, ಎಲ್ಲ ಸೇರಿದ್ರು ಮಾಡಿದ್ರು. ಪರ್ಮನೆಂಟ್
ಫಟ್ ಮೂವ್ ಆಗಬೇಕು ನಮ್ಮಲ್ಲಿ. ಅದಕ್ಕೆ ನಾವು ಒಂದು 1 hour ಕೆಲಸ ಮಾಡಿದ್ವಿ ಅಷ್ಟೇ, ಸಾಕು. ನಾವು ಮಾಡೋರು ಮಾಡ್ತಾ ಇರ್ತೇವಲ್ಲ, ಮಾಡಿದ್ವಿ ಅಷ್ಟೇ. ಹಾಗೆ ತುಂಬ ರೋಡ್ ಕ್ಲೀನ್ ಮಾಡೋದಿರ್ಬೋದು, ರೋಡಿಗೆ ಕಲ್ಲು ಹಾಕೋದಿರ್ಬೋದು, ಬಡವರಿಗೆ ಫುಡ್ ಕಿಟ್ ಕೊಡೋದು. ಮತ್ತು ಇನ್ನೊಂದು ನಾವು ತುಂಬ ಒಂದು ಅಚೀವ್ಮೆಂಟ್ ಮಾಡಿದಂದರೆ, ಒಬ್ಬರು ತುಂಬ ಬಡವರಿದ್ದರು, ಗಂಡ ಹೆಂಡತಿ, ಗಂಡ ಪೇಷಂಟ್, ಆ ಮನೆಗೆ ಪೇಂಟ್ ಮಾಡಿದ್ವಿ. ಅದೊಂದು ಎಷ್ಟು ಒಂದು ಖುಷಿಯ ಕೆಲಸ ಅಂದರೆ, ಇಡೀ ಮನೆಗೆ ಪೇಂಟ್ ಮಾಡಿಕೊಂಡು ಎಲ್ಲ. ಏನಂದರೆ ಯಾರಿಗೂ ದುಡ್ಡಿರಲ್ಲ, ನಮಗೆಲ್ಲೂ ದುಡ್ಡು ಸಿಗಲ್ಲ. ಆಗ ಈಗ ಇದೇ ಪೇಂಟ್ ತೆಗಿಬೇಕು ಅಂದರೆ ತಕ್ಷಣ ಗೂಗಲ್ ಪೇ ಹೇಗೆ ಬರುತ್ತೆ ಬಂದು ನಾವೆಲ್ಲ ಸೇರಿಕೊಂಡು ಮನೆ ಪೇಂಟ್ ಮಾಡಿದ್ವಿ. ಅವರು ಇಷ್ಟು ಖುಷಿಯಲ್ಲಿ ಇದ್ದಾರೆ. ಹಾಗೆ ಶಾಲೆಗಳು ಹಂಚುಗಳನ್ನ ತೆಗೆದು ಹಾಕೋದು. ನಾವು ಶಾಲೆಗೆ ಹೆಚ್ಚು ಇಂಪಾರ್ಟೆಂಟ್, ದೇವಸ್ಥಾನ ಶಾಲೆಗಳಿಗೆ ಸುತ್ತ ಕಸ ಇದು ಮಾಡೋದಾಗಿರ್ಬೋದು, ಎಲ್ಲ ಮಾಡ್ತೇವೆ ಆಯಿತಾ. ಅದೊಂದು ಟೀಮ್ ನನಗೆ ತುಂಬ ಹೆಮ್ಮೆ, ತುಂಬ ಖುಷಿ ಕೂಡ. ಎಲ್ಲ ನಿಮಗೆ ಅದಕ್ಕೆ ಶೌರ್ಯಕ್ಕೆ ಬೇಕಾದಂಥ ಫಿನಾನ್ಷಿಯಲ್ ಎಲ್ಲ ನೀವೇ ಟೀಮ್ ಅವರೇ ಸೇರಿಸ್ಕೊಳ್ಳೋದ? ಅಂದರೆ ಹೆಚ್ಚು ನಾವು ದುಡ್ಡಿರುವಂಥದ್ದು ಮಾಡಲ್ಲ, ಕಡಿಮೆ. ಅಂದರೆ ಈಗ ನಾವು ಕ್ಲೀನಿಂಗಲ್ಲಿ ಹೋದಾಗೆಲ್ಲ ಬೇಡ ಅಲ್ಲ, ಇದು ಈ ಥರ ಏನಾದರೂ ಫುಡ್ ಕಿಟ್ ಕೊಡುವಾಗ ಅಥವಾ ಏನಾದರೂ ಅವ್ರಿಗೇನೋ ಮಾಡಬೇಕು ಅಂತಂದಾಗ, ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಎಲ್ಲ ಕೊಡ್ತೇವೆ, ಆಗ ಹಾಕ್ತೇವೆ, ನಾವು ಹಾಕಿ ಮಾಡ್ತೇವೆ. ನಾವು ಅದಕ್ಕಿಂತ ಫೈನಾನ್ಷಿಯಲ್ಗಿಂತ ಫಿಸಿಕಲಿ ತುಂಬ ಆ್ಯಕ್ಟಿವಿಟೀಸ್ ತುಂಬ ಮಾಡ್ತೇವೆ. ಯಾರು ಕೂಡ ಇದು ಮಾಡಿದ್ದಿಲ್ಲ ಅಂತ, ನಾನು ಮಾಡಲ್ಲ, ನಾನು ಬರಲ್ಲ, ನೀವು ನನ್ನ ಯೂಸ್ ಮಾಡಿ ಹಾಗೆಲ್ಲ. ನಾವು ಆ್ಯಕ್ಚುಲಿ 20-25 ಜನ ಇದ್ವಿ. ಈಗ ಎಲ್ಲರೂ ಇರಲ್ಲ, ಶಾಶ್ವತವಾಗಿ ಇಳಿದು 15 ಜನಕ್ಕೆ ಬಂದಿದ್ದೀವಿ. ಸಾಕು, ಒಳ್ಳೆಯವರು ಎಷ್ಟು ಬೇಕಲ್ವಾ, ಒಳ್ಳೆ ಕೆಲಸಕ್ಕೆ ಬರೋರು 15 ಜನ ಇದ್ರು ಸಾಕು. ಏನೋ ಒಂದು ಮಾಡಬೇಕು. ಈಗ ಯಾರೋ ಒಂದು ಎಲ್ಲ ಕೆಲಸ ಮಾಡಬೇಕು, ದಿವ್ಯನಿಗೆ ಹೇಳಿದ್ರೆ ಸಾಕು, ಅವರ ಟೀಮ್ ಇದೆಯಲ್ಲ ಅಂಥೇಳಿ ಬಂದು ಮಾಡಿಸ್ತಾರೆ. ಹಾಗೆ ಇತ್ತೀಚೆಗೆ ಗ್ರಾಮ ಪಂಚಾಯತಿ PDO ಒಬ್ಬರು ಗಂಬುಟ್ ಗಿಫ್ಟ್ ಕೊಟ್ಟರು ಟೀಮ್ವರಿಗೆ. ಮತ್ತು ನನ್ನ ಪುನಶ್ಚೇತನ ಸಂಸ್ಥೆಯಿಂದ ನಾನು ಮತ್ತು ಅಣ್ಣ ಎಲ್ಲ ಸೇರಿ ಒಂದು ಮಿಷಿನ್, ಕಚ್ಚಡ ಹೊಡೆಯುವ ಮಿಷಿನ್, ಮತ್ತು ಇನ್ನೊಬ್ರು ಎಂತ ಇದು ದಬ್ಬೆ ಮತ್ತೆ ಕುಕ್ಕೆ ಅದೆಲ್ಲ ಕೊಟ್ಟರು. ಆ ಸಂದರ್ಭದಲ್ಲಿ ನೋಡ್ಬೇಕು, ನನ್ನ ಹಸ್ಬೆಂಡ್ ಹೇಳುದು, ಮನೇಲಿ ತೋಟದಲ್ಲಿ ಎಷ್ಟು ತೋಟ ಇದೆ, ಎಷ್ಟು ಗಿಡ ಇದೆ, ಒಂದು ಗೊತ್ತಿಲ್ಲ, ಬೇರೆಯವ್ರ ತೋಟ ಎಷ್ಟಿದೆ, ಬೇರೆ ರೋಡ್ ಸೈಡ್ ಎಷ್ಟು ಕೆಲಸ ಇದೆ ಅಂತ ಚಂದ ನೋಡ್ತೀಯ ಅಂತ ಅವ್ರು ತಮಾಷೆ ಮಾಡ್ತಾ ಇರ್ತಾರೆ. ನೀವು ಇಷ್ಟೆಲ್ಲ ಬೇರೆ ಬೇರೆ ಇದರಲ್ಲಿ ಸಕ್ರಿಯರಾಗಿದ್ದೀರಿ, ಅದು ಒಂದು ಭಾಗ. ಅದರ ಆಚೆಗಿನ ದಿವ್ಯ ಮಂದಪ್ಪ ಒಂದಷ್ಟು ಆಸಕ್ತಿಗಳು ಇದ್ದೇ ಇರುತ್ತೆ. ನಿಮಗೆ ಏನೆಲ್ಲ ಇಂಟ್ರೆಸ್ಟ್ ಇದೆ? ಸ್ಪೋರ್ಟ್ಸ್ ಆಗ್ಬೋದು, ಅಥವಾ ಕಲ್ಚರಲ್ ಆಗಿರ್ಬೋದು, ಸಂಗೀತ, ಓದೋದು? ಆಗ್ಲೇ ಹೇಳ್ದಾಗೆ ಓದೋದು ತಿಳಗ ನೆನಪಾಯ್ತು. ಕತೆ ಪುಸ್ತಕ ಓದೋದು ಅದೆಷ್ಟಿದೆ ಅಂದರೆ, 10th ಎಕ್ಸಾಮ್ ಇದೆ, ಅದರೊಳಗೆ ಕತೆ ಪುಸ್ತಕ ಓದ್ತಾ ಇದೆ. ನಮ್ಮಮ್ಮ ಈಗಲೂ ಹೇಳ್ತಾರೆ, ನಿನ್ನಾಗೆ ಯಾರು ಆಗಬಾರ್ದು ಅಂತೇಳಿ. ನಾನು ಕ್ಲಾಸಲ್ಲಿ ಹುಷಾರಿದ್ದೆ, ಮಾರ್ಕ್ಸ್ ಎಲ್ಲ ಜಾಸ್ತಿ ಇಲ್ಲ, ಎವರೇಜ್. ನಾನು ಬಿಲ್ಡಪ್ ತಗೊಂಡು ಮಾತಾಡೋ ಅಷ್ಟೇನಿಲ್ಲ, ಎಲ್ಲ ಜಸ್ಟ್ ನಾನು ಮಗನಿಗೆ ಬೈತಾ ಇರ್ತೇನೆ, ಅವನು ನನ್ನ ಮಾರ್ಕ್ಸ್ ಕಂಡು, ಅಮ್ಮ ನೀಕಿಂಚ ಬೆಟರ್. ಜಾಸ್ತಿ ಮಾರ್ಕ್ಸ್ ತಗೊಂಡವ್ರು ಮಾತಾಡೋದಿಲ್ಲ. ಹೌದು, ಕಮ್ಮಿ ತಗೊಂಡವರಿಗೆ ಯಾವ ತಲೆ ಕೆಡಿಸ್ಕೊಳ್ಳೋದು ಮಾತಾಡ್ತಾ ಹೋಗ್ತಾರೆ. ಅದೇ ಓದಿದ್ದು ತುಂಬ ಇಂಟ್ರೆಸ್ಟ್. ಈಗಲೂ ಕೂಡ ಮಲಗೋಕೆ ಮುಂಚೆ ಈ ಪ್ರತಿಲಿಪಿ ಅಂತ ಕತೆ ಬರುತ್ತೆ, ಅದೊಂದು 5-6 ಕತೆ ಓದಿನೇ ಮಲಗೋದು, ತುಂಬ ಇಷ್ಟ. ಆದರೆ ನನಗೆ ಸಂಗೀತ ತುಂಬ ಇಷ್ಟ. ಕಲ್ತಿದ್ದೀರಾ? ಇಲ್ಲ, ನನಗೆ ಅವಕಾಶ ಇರಲಿಲ್ಲ. ಸಂಗೀತ, ಭರತನಾಟ್ಯಂ ತುಂಬ ಇಷ್ಟ. ಬೇರೆ ಫ್ರೆಂಡ್ಸ್ದು ಕಾಪಿ ಮಾಡಿಕೊಂಡೇ ನಾನು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಿದ್ದೆ. ಸ್ಟೆಪ್ಸ್ ಎಲ್ಲ ಅಷ್ಟು ಇಷ್ಟ ಭರತನಾಟ್ಯ ಮತ್ತು ಸಂಗೀತ. ಆವಾಗಲೇ ಡಿಸೈಡ್ ಮಾಡಿದ್ದೆ, ನನಗೆ ಮಕ್ಕಳಾದರೆ ಆಗಲೇ ಹೇಳ್ದಾಗ ಹೆಣ್ಣು ಮಗು ಆದರೆ ಭರತನಾಟ್ಯ, ಗಂಡು ಮಗು ಆದರೆ ಹಾಡುಗಾರರಾಗಿ ಮಾಡಬೇಕು. ತುಂಬ ಇಷ್ಟ. ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು, ಶಾಂತವಾಗಿ ಇರಬಾರ್ದು. ಸಂಗೀತದಲ್ಲಿ ಯಾವ ಥರ ಸಂಗೀತ ಇಷ್ಟ? ಕ್ಲಾಸಿಕಲ್ ಮತ್ತು ಮೆಲೋಡಿ ಸಾಂಗ್ಸ್. ಫೇವ್ರೆಟ್ ಸಿಂಗರ್ ಅಂತ ಇದ್ದಾರಾ? ಹಾಗಿಲ್ಲ, ಇತ್ತೀಚೆಗೆ ಸಂಜಿತಾ ಹೆಗಡೆ ಅವರು ತುಂಬ ಇಷ್ಟ. ಎಲ್ಲರದು ಇಷ್ಟನೇ, ಎಲ್ಲರದು ಇಷ್ಟ. ಫೇವ್ರೆಟ್ ಹಾಡು ಯಾವ್ದು ನಿಮ್ಮದು? ಯಾವ ಎಲ್ಲಾದ್ರೂ ಹೋದಾಗ ಈ ಹಾಡನ್ನೇ ಕೇಳಬೇಕು, ಗಾಡಿಯಲ್ಲಿ ಹೋದಾಗ ಕೇಳಬೇಕು, ಅಥವಾ ಮನೇಲಿ ಕೂತಾಗ? ತುಂಬ ಇದೆ. ಇದು ಇವರು ಪ್ರಕಾಶ್ ರೈ ಅವ್ರದ್ದು ನೋಡಿ, ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಕಾಲು, ನಾನು ನನ್ನ ಕನಸು, ಅದು ತುಂಬ ಕೇಳ್ತೀನಿ. ಆಮೇಲೆ ಇವ್ರದ್ದು ಕೆಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು, ಯಶುದು, ಅದೊಂದು ತುಂಬ ಇಷ್ಟ. ಆಮೇಲೆ ಕ್ಲಾಸಿಕಲ್ ಎಲ್ಲವೂ ಇಷ್ಟ, ತುಂಬ ಗಣಪ ಎಲ್ಲದ್ದು ಕ್ಲಾಸಿಕಲ್ ಎಲ್ಲ ಇಷ್ಟ, ಎಲ್ಲ ಫೇವರೇಟ್ಸ್. ಜಾನಪದ ಗೀತೆನೂ ಇಷ್ಟ. ನಾವು ನಮ್ಮ ಶೌರ್ಯ ತಂಡ ಭಜನೆ ಕೊಡ್ತೀವಿ, ಭಜನೆ ಅಲ್ಲಿಯೂ ಹಾಡುಗಾರ ರೆಗ್ಯುಲರ್ ಆಗಿ. ರೆಗ್ಯುಲರ್ ಆಗಿ ಯಾವ ದಿನ?
ಹಾಗೆ ಅಲ್ಲಲ್ಲ ರೆಗ್ಯುಲರ್ ಆಗಿ ಅಲ್ಲ, ಪ್ರೋಗ್ರಾಮ್ ಕೊಡೋದು ಅದಕ್ಕೆ ಮುಂಚೆ ಒಂದಿನ ಪ್ರಾಕ್ಟೀಸ್ ಮಾಡ್ಕೊಂಡು ಎಲ್ಲರಿಗೂ ಇಂಟ್ರೆಸ್ಟೇ, ತುಂಬಾ ಇಂಟ್ರೆಸ್ಟ್ ಇದೆ, ಹೇಗೋ ಮಾಡ್ಕೊಂಡು ಕೊಡ್ತಾ ಹೋಗ್ತಾ ಯಾವ್ದಾರ ಒಂದು ಭಜನೆ ಹಾಡಿ ನೋಡು. ಇಲ್ಲ ಇಲ್ಲ ನಾನು ಹಾಡುಗಾರಲ್ವೇ ಅಲ್ಲ, ಟ್ರೈ ಮಾಡ್ಬೋದಪ್ಪ. ಇಲ್ಲ ಇಲ್ಲ ಟ್ರೈ ಇಲ್ಲ. ನಾನು ಯಾವುದೋ ಕಾರ್ಯಕ್ರಮ ನಿರೂಪಣೆ ಹೋದಾಗ ಅರ್ಜುನ್ ದೇವಿಯ ಗೊತ್ತಿದೆ, ಮೋಟಿವೇಶನ್ ಗುರು, ಅವರು ಸ್ಟೇಜಲ್ಲಿ ಮಾತಾಡ್ತಾ ಹೇಳಿದ್ರು, ದಿವ್ಯಾ ನೀವು ಹಾಡುಗಾರರ ಸಂಗೀತಗಾರರ ಅಂತ ಫಸ್ಟ್ ಕೇಳಿದ್ರು. ನೀನು ಮಾತು ಕೇಳೋಗ ಹಾಗೆ ಅನಿಸ್ತದೆ ಅಂತ. ಟ್ರೈನಿಂಗ್ ಸಿಕ್ಕಿದ್ರೆ ಹಾಡ್ಬೋದಿತ್ತು ನಾನು, ಅದು ನನಗೆ ಕಾನ್ಫಿಡೆನ್ಸೇ ಇಲ್ಲ. ಇಷ್ಟ ಆದ್ರೆ ಅದಕ್ಕೆ ಹೋಗ್ಬೋದಿತ್ತು, ಎಲ್ಲ ಕಡೆಗೆ ಕಾಲಿಟ್ಟಿದ್ದೀರಿ. ಹೌದು, ಅದೊಂದು ಹಾಡ್ತೇನೆ, ಇಲ್ಲಿ ಬೇಡ ಅಂತ ಬೇಡ ಅಷ್ಟೇ. ಮನೆಯೊಳಗೆ ಕೂತ್ಕೊಂಡು ಭಜನೆಗಳು, ದೇವ್ರು ನಮ್ಮೆಲ್ಲ ಹಾಡ್ತೇನೆ. ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದೆ? ಇಲ್ಲ ಇಲ್ಲ ಇಲ್ಲ. ಸಿನಿಮಾ ನೋಡೋದು, ಫಿಲ್ಮ್ ಯಾರು ನಂಬ್ತಾರ ಬಿಡ್ತಾರೋ ಗೊತ್ತಿಲ್ಲ. ನಾನು ಲಾಸ್ಟ್ ಸಿನಿಮಾ ನೋಡಿದ್ದು ಮೊಗ್ಗಿನ ಮನಸ್ಸು. ಅದು ಅದರದ್ದೇ ಹಿಂದಿದ್ದು ಯಾವ್ದಂತ ಗೊತ್ತಿಲ್ಲ, ಚಿಕ್ಕದ್ರಲ್ಲಿ ಇತ್ತೇನೋ. ಮದುವೆಗೆ 2 ಮಕ್ಕಳಾಗಿದೆ, ಅದೇ ಲಾಸ್ಟ್. ಅಲ್ಲಿಂದ ಸೀರಿಯಲ್ ನೋಡೋ ಹುಚ್ಚ ಅದೆಲ್ಲ ಇಲ್ವೇ ಇಲ್ಲ, ಆಯ್ತಾ. ಆಮೇಲೆ ಇದು ಕಾಂತಾರ ಎಲ್ಲ ಬಂದಿದೆ ಅಲ್ಲ, ಅದು ಸ್ವಲ್ಪ ಸ್ವಲ್ಪ ನೋಡ್ಕೊಳ್ಳೋದು, ಅದೇ ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ತೋರಿಸ್ತಾರೆ. ಪೂರ್ತಿ ಫಿಲಮ್ ಅಂತ ನಾನು ನೋಡ್ಲೇ ಇಲ್ಲ, ಟಿವಿ ನಮ್ಮಲ್ಲಿ ರೀಚಾರ್ಜೇ ಹಾಕ್ಲಿಲ್ಲ. ಮಗ 10th ಅಂತೇಳಿ ಹಾಕಿರ್ಲಿಲ್ಲ. ಅದು ಈಗಲೂ ಮನೇಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ನಾನು ಟಿವಿ ಇಲ್ವೇ ಇಲ್ಲ. ಈಗ ಸೀರಿಯಲ್ ಎಲ್ಲ ತುಂಬಾ ಜನ ನೋಡ್ತಾರಲ್ಲ, ಇಲ್ಲ ಸೀರಿಯಲ್ ಹುಚ್ಚು ಯಾವುದು ಇಲ್ಲ. ಅಡುಗೆ ಮಾಡ್ತೀರಾ? ಮಾಡ್ತೇನೆ, ಚಂದ ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ. ನನ್ನ ಸ್ಟೂಡೆಂಟ್ಸ್, ಅದೇ ಬ್ಲೈಂಡ್ ಸ್ಟೂಡೆಂಟ್ಸ್ ಇದ್ರಲ್ಲ, ಅವರು ಯಾವಾಗಾದ್ರೂ ಕಾಲ್ ಮಾಡುವಾಗ ಎಂತ ಮಾಡ್ತಿದ್ದೀರಾ ಮೇಡಮ್ ಅಂದಾಗ, ನೀವು ಪಾತ್ರ ತೊಳಿತೀರಾ? ಆಮೇಲೆ ಅಡುಗೆ ಇದು ಅಡುಗೆ ನೀವು ಅಡುಗೆ ಮಾಡ್ತೀರಾ? ಹೇಳ್ಬೇಡಿ, ಎಲ್ಲ ಹಸ್ಬೆಂಡ್ ಕೈಲಿ ಮಾಡಿಸ್ಬೋದು. ಇಲ್ಲ, ಅಡುಗೆ ಚೆನ್ನಾಗಿ ಮಾಡ್ತೀನಿ. ಯಾವ ಚೆನ್ನಾಗಿ ಮಾಡ್ತೀರಿ? ಫಿಶ್ ಕರಿ ತುಂಬ ಚೆಂದ ಮಾಡ್ತೇನೆ, ಮಟನ್ ಕರಿ ಮಾಡ್ತೇನೆ. ಇಲ್ಲ, ಇದು ನನಗೆ ಮೊದಲಿಂದ ಗೊತ್ತಿದೆ. ಅಂದರೆ ನಾನು ಹೇಳಿದೆಲ್ಲ, ಫಸ್ಟ್ ಇಯರ್ ಡಿಗ್ರಿ ಇರುವಾಗ ಚಿಕ್ಕಪ್ಪನ ಮನೇಲಿ ಓದಿದ್ದು. ಆಗ ಚಿಕ್ಕಪ್ಪ ದುಬೈಲಿದ್ದಾಗ ನಾನು ಮತ್ತು ನನ್ನ ತಂಗಿ ಇಬ್ಬರು ಸೇರಿ ಆಗ ಕಲ್ತಿದ್ದಷ್ಟೇ. ನನಗೆ ಮೇನ್ ಏನಂದರೆ, ಹಸ್ಬೆಂಡ್ ಹೇಳ್ತಾರೆ, ಒಂದು ಅಡುಗೆ ಮಾಡುವಾಗ ಮನಸ್ಸಲ್ಲೇ ಇರಬೇಕು, ಪ್ರೀತಿಯಿಂದ ಅಡುಗೆ ಮಾಡಬೇಕು, ಅಂದ್ರೆ ಮಾತ್ರ ಚೆನ್ನಾಗುತ್ತೆ. ಮಾಡ್ಬೇಕಲ್ಲ ಅಂತ ಮಾಡಿದ್ರೆ ಅದೊಂದು ವಿಷಯ ನಿಜ. ಅದು ಅದರಲ್ಲಿ ಅಂತಲ್ಲ, ಯಾವುದೇ ಕೆಲಸ ಆಗಲಿ, ಕೆಲಸವನ್ನು ಕೂಡ ಮನಸ್ಸಿಟ್ಟು ಮಾಡಿದ್ರೆ ಮಾತ್ರ ಅದಕ್ಕೆ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ಹೌದು, ಅದರಿಂದ ಎಂತ ಅಡುಗೆ ಮಾಡಿದ್ರು ಚೆನ್ನಾಗಿ ಬರುತ್ತೆ, ಅದೊಂದು ಖುಷಿ ಇದೆ. ಆದರೆ ನನ್ನ ಒಂದು ಮಾತು, ಇವಳು ಬರೀ ಬಂಡದ, ನನ್ನ ಫ್ರೆಂಡ್ಸ್ ಹೇಳ್ತಾರೆ ಇವಳು ಬರೀ ಬಂಡದ, ಮತ್ತೆ ರುಚಿ ನೋಡುವಾಗ ಓ ಇಲ್ಲ ಇಲ್ಲ ಚಂದ ಮಾಡ್ತಾಳೆ, ತುಂಬಾ ಟೇಸ್ಟ್ ಆಗಿ ಮಾಡ್ತಾರೆ. ಹಸ್ಬೆಂಡ್ ಮಾಡ್ತಾರೆ, ಮಾಡ್ಬೇಕಲ್ಲ. ನಾನು ಒಂದೊಂದ್ಸಲ 24 ಗಂಟೆ ಅಲ್ಲ, ಈಗ ಮನೆಯಲ್ಲಿ ನೀವೇ ಮಾಡೋದು ಅವ್ರು ಮಾಡೋದಾ? ನಾನೇ ಮಾಡೋದು. ನಾ ಇಲ್ಲದಾಗ ಅವ್ರು ಮಾಡ್ತಾರೆ, ಅದ್ರಿಂದ ಮ್ಯಾನೇಜ್ ಆಗುತ್ತೆ. ಈಗ ತುಂಬ ಮನೇಲಿ ಈಗ ನಾನೇ ಯಾರಾದ್ರೂ ಎಲ್ಲಿಗಾದ್ರೂ ಫಂಕ್ಷನಿಗೆ ಹೋದಾಗ, ಅಯ್ಯೋ ಅಡುಗೆ ಮಾಡಿ ಬರಬೇಕು, ಹಸ್ಬೆಂಡಿಗೆ ಮಾಡಬೇಕು, ರಾತ್ರಿಗೆ ಮಾಡಬೇಕು, ಬೆಳಿಗ್ಗೆ ಮಾಡಬೇಕು, ನನಗೆ ಅದೊಂದು ಟೆನ್ಷನ್ ಇಲ್ಲ. ಹಸ್ಬೆಂಡ್ ಉಪವಾಸ ಇರ್ತಾರೆ ಅಂತಿಲ್ಲ, ಮಾಡೇ ಮಾಡ್ತಾರೆ, ಅವ್ರು ಮಾಡ್ಕೊಳ್ತಾರೆ, ಅದರಿಂದ ನನಗೆ ಅದು ಭಯ ಇಲ್ಲ. ನಿಮ್ದು ಫಸ್ಟ್ ಸ್ಯಾಲ್ರಿ ಎಷ್ಟು? ಎಲ್ಲಿಂದ ಹೇಳಿ? ಫಸ್ಟ್ ನಿಮ್ಮ ಗಳಿಕೆ, ನಿಮ್ಮ ದುಡಿಮೆಯಿಂದ ನೀವು ಗಳಿಸಿದ ಹಣ? ಫಸ್ಟ್ ನಾನು ಹೇಳ್ದಲ್ಲ, 10th ಆಗಿ ಗ್ಯಾಪಲ್ಲಿ ಹೋಗ್ತಾ ಇದ್ದೆ ಅಲ್ಲಲ್ಲ, ಅದು ಇಂಡಿಯನ್ ಗ್ಯಾಸ್ ಅಲ್ಲಿ ಗ್ಯಾಪಲ್ಲಿ 1000 ರೂಪೀಸ್ ಅವಾಗ ತಿಂಗಳ ಸಂಬಳ. ಆಮೇಲೆ ಇನ್ನೊಂದು ತಿಂಗಳು ಇದರಲ್ಲಿ ಮಾಡಿದೆ ನೋಡಿ, ಎಂತ ಮೊಬೈಲ್ ಆಫೀಸ್ ಅದು ಶಾಪ್ ಅಲ್ಲ, ಅದೇ ಒಂದು ತಾಲೂಕಿಗೆ ಒಂದು ಆಫೀಸ್ ಆ ಥರ, ಅಲ್ಲಿ 2500 2,500 ಆಯ್ತು. ಅಲ್ಲಿಂದ ಇದು ನಾನು ಅದು ಬ್ಲೈಂಡ್ ಸಂಸ್ಥೆಯಲ್ಲಿ ವರ್ಕ್ ಮಾಡಿದ್ದಲ್ಲ, ಅಲ್ಲಿ 3000 ಅಂದರೆ ಫುಡ್ ಅಕಾಮಿಡೇಷನ್ ಎಲ್ಲ ಇತ್ತಲ್ಲ ಅಷ್ಟೇ, ಅಲ್ಲಿಂದ ಸಾಕು ಬಿಡಿ. ಆದರೆ ಒಂದಂತೂ ನಿಜ, ನನ್ನ ಸಂಬಳ, ನನ್ನ ಪರ್ಸನಲ್ ಆಗಿರ್ಬೋದು, ನನಗೆ ವೈಯಕ್ತಿಕವಾಗಿರ್ಬೋದು, ನನ್ನ ಮನೆಯ ಸಂಸಾರ ದೂಗಿಸ್ಲಿಕ್ಕಾಗಿರ್ಬೋದು, ಇಲ್ಲಿ ತನಕ ಆಗಿಲ್ಲ. ಅದು ಮಾತ್ರ ಸತ್ಯ. ಇವಾಗಲೂ ಸ್ಯಾಲ್ರಿ ತೊಗೊಂಡ್ರೆ ನನ್ನ ಸಂಸಾರಕ್ಕೆ ಅದು ಆಗಲಿಲ್ಲ. ಎಲ್ಲ ಹಸ್ಬೆಂಡ್ ತೋಟ ಸ್ವಲ್ಪ ಮಟ್ಟಿಗೆ, ದೊಡ್ಡ ಇದಲ್ಲ, ನಾವು ವರ್ಷ ಪೂರ್ತಿ ಊಟ ಮಾಡುವಷ್ಟು ಮಟ್ಟಿಗೆ ಸ್ವಲ್ಪ ತೋಟ ಇದೆ. ಹೈನುಗಾರಿಕೆ ಮಾಡ್ತಾರೆ ಹಸ್ಬೆಂಡ್. ಇಲ್ಲ, ಈಗ ಇಲ್ಲ, ಮಾಡ್ತಾ ಇದ್ರು. ಹಸು ಇದೆ ಸ್ವಲ್ಪ, ಹಂದಿ ಸಾಕಾಣಿಕೆ, ಹೈನುಗಾರಿಕೆಗೆ ಬರುತ್ತೆ. ಹಂದಿ ಸಾಕಾಣಿಕೆ ಮಾಡ್ತೇವೆ. ಎಷ್ಟಿದಾವೆ? ಅದಿದೆ ಒಂದು 10ರಿಂದ 12. ಅದು ಹಸ್ಬೆಂಡ್ ನೋಡ್ಕೊಳ್ತಾರೆ, ಅದರಿಂದ ಅಷ್ಟು ಇದಿಲ್ಲ. ಅದೇ ಹೇಳಿದ್ದು, ನನ್ನ ಸಂಬಳ ಅದು ಎಷ್ಟು ಬಂದರೂ ಅದು ಅಷ್ಟೇ. ಇನ್ನೊಂದು ಕೇಳಬೇಕು ಬೇಡ ಗೊತ್ತಿಲ್ಲ, ನಿಮ್ಮ ತಿಂಗಳ ಗಳಿಕೆ ಎಷ್ಟು ಬರುತ್ತೆ ನಿಮಗೆ? ನೀವು ಹೇಳಬೇಕು, ಅದು ನಿಮಗೆ ಬಿಟ್ಟಿದ್ದು. ಹೇಳ್ತೀರಾ ಬಿಡ್ತೀರಾ, ನಿಮಗೆ ಬಿಟ್ಟಿದ್ದು.
35ರಿಂದ 40 ಇದೆ. ಎಲ್ಲ ಸೇರಿ ಎಲ್ಲ ಸೇರಿ ಆಕಾಶವಾಣಿದು ಎಲ್ಲ ಸೇರಿ ಆಕಾಶವಾಣಿ ತಾತ್ಕಾಲಿಕ ಎಲ್ಲವೂ ನಾನು ಯಾವುದು ಪರ್ಮನೆಂಟ್ ಇಲ್ಲ, ಎಲ್ಲವೂ ಪರ್ಮನೆಂಟ್ ತಾತ್ಕಾಲಿಕ ಪುನಶ್ಚೇತನ ಮಾತ್ರ. ಪುನಶ್ಚೇತನ ಮಾತ್ರ, ಅದು ಸಂಸ್ಥೆ. ಅದೇ ತಾತ್ಕಾಲಿಕ ಅಂತ ಯಾವುದೂ ಇಲ್ಲ. ನಿತ್ಯ ನೀರಲ್ಲಿ ನಾನಿಲ್ಲ ಪರ್ಮನೆಂಟ್ ಅಂತ. ಪರ್ಮನೆಂಟ್ ಆಗಿ ಯಾವುದೂ ಇಲ್ಲ, ಎಲ್ಲ ಇದೆ ತಾತ್ಕಾಲಿಕವೇ. ಟ್ರೈ ಮಾಡಿದರೆ ಸಿಕ್ತಿತ್ತೇನೋ. ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಮೊದಲು ಹಾಕಿದ್ದೆ. ಅದು ಎಂತಾಗ್ಬಿಟ್ಟಿದೆ ಅಂದರೆ, ನಾನು ಹುಟ್ಟಿದ ವಯಸ್ಸು ಒಂದು ಇದು ಡಾಕ್ಯುಮೆಂಟಲ್ಲಿ ಇರೋದು ಒಂದು, ಆಯ್ತಾ? ತುಂಬಾ ವ್ಯತ್ಯಾಸ, 2-3 ವರ್ಷ ವ್ಯತ್ಯಾಸ. ನನ್ನ ನಂದು ವರ್ಷ, ನನ್ನ ತಂದೆ ತಾಯಿ ಇದು ಮದುವೆ ಆಗಿದ್ದೆ 84 ಹಾಗೆ, ನಂದು ಯಾವಾಗೋ ಇದೆ ಹಿಂದಿಂದು 3-4 ವರ್ಷ. ಅದು ವ್ಯತ್ಯಾಸವಾಗಿ ಅದು ಹೋಯಿತು. ಅದರಿಂದ ಅಲ್ಲಿಂದ ಟ್ರೈ ಮಾಡಲಿಲ್ಲ, ಸಿಗ್ಲಿಕ್ಕಿಲ್ಲ, ಟ್ರೈ ಮಾಡಲಿಲ್ಲ ನಾನು. ನನಗೆ ಏನಂದರೆ, ಒಂದು ನನ್ನ ಕಷ್ಟಗಳು, ನಾನು ಒಂದು ಇಷ್ಟು ಕಮಿಟ್ಮೆಂಟ್ಸಲ್ಲಿದ್ದೇನೆ. ಅಂದರೆ ನಾನು ಹೇಳ್ದಲ್ಲ, ನನಗೆ ಮೋಸ ಮಾಡಿದವರಿದ್ದೆ. ಅದೊಂದು ಪ್ರಾಬ್ಲಮ್ ಸಾಲ್ವ್ ಆದರೆ ನಾನು ಎಲ್ಲೂ ಕೆಲಸಕ್ಕೆ ಹೋಗಲ್ಲ. ದೊಡ್ಡ ಹೊಡೆತ ಇದೆಯಾ ಅದು? ದೊಡ್ಡ ಹೊಡೆತ ಅದು, ನನ್ನ ಜೀವನದ ಹೊಡೆತನೇ ಅದು. ಹೇಳಲಾಗದ ಹೊಡೆತ, ಆಯಿತಾ? ತುಂಬ ಮೋಸ ಮಾಡಿ ನನಗೆ ನನ್ನ ಒಂದು ದೊಡ್ಡ ಒಂದು ಕೂಪಕ್ಕೆ ತಳ್ಳಿಬಿಟ್ಟಿದೆ. ಅದು ಒಂದು ಹೊಡೆತ ನನಗೆ. ಅದೊಂದು ಸಾಲ್ವ್ ಆದರೆ ನಾನು ಎಲ್ಲೂ ಇಲ್ಲ. ನಾನು ನನ್ನ ಮಕ್ಕಳು, ಅಂದರೆ ನನ್ನ ಸ್ಪೆಷಲ್ ಮಕ್ಕಳು, ಅದೇ ನನ್ನ ಇದಾಗುತ್ತೆ. ಮತ್ತು ಅದೇ ನಿರೂಪಣೆ ಎಲ್ಲ ಅದೊಂದು ಫ್ಯಾಷನ್. ನಿರೂಪಣೆಯಲ್ಲಿ ಯಾರು ಇಂಥವ್ರು ರೋಲ್ ಎಲ್ರಿಗೂ ಇದ್ದೇ ಇರ್ತಾರೆ, ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದ್ರೆ ಇಂಥವ್ರೇ ಒಂದು ರೋಲ್ ಮಾಡಲ್ಲ ಅಂತ. ಈಗ ನಿರೂಪಣೆ ವಿಷಯದಲ್ಲಿ ಬಂದಾಗ, ನಾನು ಕಾಲೇಜಲ್ಲಿ ನಿಮಗೆ ಹೇಳಿದೆಲ್ಲ NSS ಅಲ್ಲಿ ಕ್ಯಾಂಪ್ಗಳಿರ್ತಿತ್ತು. ಅಲ್ಲಿ ನಾವು ಸ್ವಲ್ಪ ಮಾಡ್ತಾ ಇದ್ವಿ, ನಿಮಗೆ ಆಯ್ತಾ, ಮಾಡ್ತಾ ಇದ್ವಿ. ಅದಕ್ಕೆ ಮುಂಚೆ ನನಗೆ ಏನಂತ, ನಮ್ಮ ತಂದೆ ಇದು ಚಿಕ್ಕದ್ರಲ್ಲಿ ತುಂಬ ನೆನಪಿದೆ ನನಗೆ. ಒಂದು ಶಾಲೆಗೆ ಒಂದು 2ನೇ-3ನೇ ಕ್ಲಾಸ್ ಇರುವಾಗ, ನಿಮಗೆ ಆಗ ರೇಡಿಯೋ ಟೇಪ್ ರೆಕಾರ್ಡ್ ಬರ್ತಿತ್ತಲ್ಲ, ಅದರಲ್ಲಿ ಒಂದು ರೆಕಾರ್ಡ್ ಆಪ್ಷನ್ ಇತ್ತು. ತಂದೆಗೆ ರೆಕಾರ್ಡ್ ಮಾಡೋದಂದ್ರೆ ತುಂಬ ಇಷ್ಟ. ನಾನು ಈಗಲೂ ಅದನ್ನ ನೆನೆಸ್ಕೊಳ್ತೀನಿ. ನಾನು ಮತ್ತೆ ನನ್ನ ತಂಗಿನ ಹಾಡು ಹೇಳಿಸೋದು, ಅವ್ರು ರೆಕಾರ್ಡ್ ಮಾಡೋದು, ನಾಟಕ ಮಾಡಿಸೋದು. ನನಗೆ ಒಂದ್ಸಲ ಅದನ್ನ ರೆಕಾರ್ಡ್ ಮಾಡಿದ ತಕ್ಷಣ ಅವ್ರು ಪ್ಲೇ ಮಾಡ್ತಾರಲ್ಲ, ಆಗ ಅದು ನಾನಾ ಅಂತ ಅನ್ನಿಸ್ತಾ ಇತ್ತು. ಆಗ ತುಂಬ ಚೇಂಜಸ್ ಬರ್ತಾ ಇತ್ತು, ಅದು ನೆನಪಿದೆ. ಆದರೆ ನನಗೆ ಆಮೇಲೆ ಗೊತ್ತಿಲ್ಲ, ಮರ್ತೋಯ್ತು. ಆಮೇಲೆ ಮದುವೆ ಆದಮೇಲೆ ನಾನು ಹೇಳ್ತೇನೆ, ನಂದೆಲ್ಲ ಟ್ಯಾಲೆಂಟ್ ಹೋಗ್ತದೆ ಅಂತ. ನಾನೀಗ ಮದುವೆ ಆದಮೇಲೆ ನಿರೂಪಣೆ ಕಂಟಿನ್ಯೂ ಮಾಡಲಿಕ್ಕೆ ಒಂದು ಮುಖ್ಯ ಕಾರಣ, ನಮ್ಮ ಊರಲ್ಲಿ ನಾಪೋಕ್ಲು ಕಕ್ಕುಂದ ಕಾಡು ಗಣಪತಿ ಹಬ್ಬ, ಗಣಪತಿ ಸೇವಾ ಸಮಿತಿದು ಹಬ್ಬ. ನಾನು 2-3 ವರ್ಷ ಇಲ್ಲಿಗೆ ಹೋಗ್ತಾ ಇರಲಿಲ್ಲ ಹಬ್ಬ ಹರಿದಿನಗಳಿಗೆ. 2 ವರ್ಷ ಅದೇ ಜಾಬ್ ಮಾಡ್ತಾ ಇರುವಾಗ ನನಗೆ ಅಲ್ಲಿ ಕಿವಿಗೆ ಕೇಳಿಸ್ತಾ ಇತ್ತು. ನಮ್ಮನೆಯ ಪಕ್ಕ ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನ, ಅಲ್ಲಿ ಕಾರ್ಯಕ್ರಮಗಳಾಗ್ತಾ ಇತ್ತು. ಆಗ ಹೋಗಲೇಬೇಕು ಅಂತ ಹೋದ ಸಂದರ್ಭದಲ್ಲಿ ಅವತ್ತು ಭರತನಾಟ್ಯ ಕಾರ್ಯಕ್ರಮ ಇತ್ತು. ಭರತನಾಟ್ಯ ಕಾರ್ಯಕ್ರಮ ಇರುವಾಗ ಭರತನಾಟ್ಯ ಮಕ್ಕಳು, ಕ್ಲಾಸ್ ಟೀಚರ್ಸ್ ಮಕ್ಕಳು ಪ್ರೊಫೆಷನಲ್ ಆಗಿ ಇತ್ತು. ಅಲ್ಲಿ ಇಬ್ಬರು ನಿರೂಪಣೆ ಮಾಡ್ತಾಯಿದ್ರು. ನನಗೆ ಆಗ ನಿಮ್ಗೀಗ ನೀವೇ ಅಂದ್ಕೊಳ್ಳಿ, ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ. ಈಗ ನೀವೊಬ್ಬರು ನಿರೂಪಕ, ನೀವು ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತೀರಾ, ಅಲ್ಲಿ ನಿರೂಪಣೆ ಚಂದ ಇಲ್ಲ ಅಂತ ಆಗುವಾಗ ನಿಮ್ಗೆ ಏನು ಅನಿಸುತ್ತೆ? ಅಲ್ಲಲ್ಲ, ಕಷ್ಟ ಆಗಲ್ಲ, ನನಗೆ ಅಷ್ಟು ವರ್ಷ ಮರ್ತೋಗಿದ್ದದು ಆ ಕಾರ್ಯಕ್ರಮ. ಅವ್ರು ಮಾತಾಡೋದು ನೋಡಿ ನನಗೆ ಕೂರಕ್ಕೆ ಆಗ್ತಾ ಇಲ್ಲ. ಮತ್ತೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ನಾನು 1-2 ಮಾತಾಡಲ ಅಂತ. ಆವಾಗ ಮೈಕ್ ಹಿಡಿದೆ, ದೇವರ ಗಣಪತಿಯ ಮುಂದೆ ಮೈಕ್ ಹಿಡಿದೆ. ಆವಾಗ ನಾನು ಮಾತಾಡುವಾಗ ಇಡೀ ಒಂಥರ ಸೈಲೆಂಟ್ ಆಗೋಯ್ತು. ಅಂದರೆ ಅವರು ಸ್ವಲ್ಪ ಮಕ್ಕಳಾಗೆ ಮಾಡ್ತಾಯಿದ್ರು, ನಾನು ಸ್ವಲ್ಪ ಸೈಲೆಂಟ್ ಆಗೋಯ್ತು. ಆಗ ಅಲ್ಲಿ ನಾನು ಫಸ್ಟ್ ಮೈಕ್ ಹಿಡಿದಿದ್ದು. ಆಗ ನನ್ನಲ್ಲಿರುವ ನಿರೂಪಕಿ ಅಂತ ಹೇಳುವ ಒಂದು ಹೊರಗೆ ಬರಲಿಕ್ಕೆ ನನ್ನ ಗಣಪತಿ ಸೇವಾ ಸಮಿತಿ ಕಾರಣ. ಆವಾಗ ವರ್ಷ ಹೋಗ್ತಿದ್ದೆ. ಈಗಲೂ ಕೂಡ ನಾನು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗ್ತೇನೆ. ಇದು ನನಗೆ ತುಂಬ, ಈಗ ಅಲ್ಲಿ ನನಗೆ MC ಮಾಡುವಾಗ ತುಂಬ ಜನ ನೀನು ಎಂತ ಇಲ್ಲೆಲ್ಲ ಬಂತು ಮಾಡು ಅಂತ ಹೇಳ್ತಾರೆ. ಯಾಕೆ ಆದರೆ ನನ್ನ ಫಸ್ಟ್ ಸ್ಟೇಜ್ ಅದು. ಅವರು ನಾನಲ್ಲಿ ಮೆಂಬರ್ ಕೂಡ ಕರೆಯದಿದ್ರು ನಾನು ಹೋಗ್ತೀನಿ. ಯಾಕಂದರೆ ನಾನು ನನ್ನ ಸ್ಟೆಪ್ ಅವಕಾಶ ದೇವರ ಮುಂದೆ ಕೊಟ್ಟ ಅವಕಾಶ. ನಾನು ಯಾವತ್ತೂ ಇಲ್ಲಿ ತನಕನೂ ಅಲ್ಲಿ ಮೈಕ್ ಹಿಡಿದವಳು, ನನಗೆ ಅವಕಾಶ ಪ್ರತಿ ವರ್ಷವೂ ನಾನು ಅಲ್ಲಿಗೆ ಹೋಗಿದ್ದೀನಿ. ಅದು ಒಂದು. ಇನ್ನೊಂದು ಮಾತಾಡಲಿ ಈಗ ನಾನು ಕೂರ್ಗಿ, ನಾನು ಕೊಡವತಿ, ಆಯಿತಾ. ನಾನು ಕೊಡವತಿ ಆದಾಗ ನಾನು ಹುಟ್ಟಿ ಬೆಳೆದದ್ದು, ನನ್ನ ತಂದೆ ಎಸ್ಟೇಟಲ್ಲಿ ಇದ್ದಿದ್ದರಿಂದ ನಮ್ಮ ಕಡೆ ಕೊಡವ ಇದು ಕಡಿಮೆ ಅಂದರೆ ಕಡಿಮೆ. ಬೇರೆ ಎಲ್ಲ ಅದಕ್ಕೆ ಕನ್ನಡ ಸ್ವಲ್ಪ ಸ್ಪಷ್ಟ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಆಯಿತಾ.
ಕೊಡುವ ಭಾಷೆ ಮಾತಾಡುವಾಗ ನನ್ನ ಮದುವೆಯಾಗಿ ಬರುವಾಗ ನಂಗೆ ನಾಚಿಕೆ ಆಗ್ತಾ ಇತ್ತು. ಕೆಲವು ವರ್ಡ್ಗಳೇ ಬರಲ್ಲ, ಮಿಸ್ಟೇಕ್ ಆಗೋದು. ಮತ್ತು ನನ್ನ ತಂದೆದು ನಾಪಂಡ ಫ್ಯಾಮಿಲಿ, ಅವ್ರು ಸ್ವಲ್ಪ ಕಾಂಟ್ಯಾಕ್ಟ್ ಕಡಿಮೆ ಇತ್ತು ಅವರ ದೊಡ್ಡ ಮನೆಗೆ, ಅದರಿಂದ ಜನಗಳ ಕಾಂಟ್ಯಾಕ್ಟ್ ಕಡಿಮೆ ಇದ್ದಿದ್ದರಿಂದ ಕೊಡೋ ಭಾಷೆ ಫ್ರೆಂಡ್ಸ್ ಅಷ್ಟೇ, ಕೂರ್ಗಿಸೆ. ನನಗೀಗ ನಾವು ಈಗ ಮಾತಾಡ್ಕೊಳ್ತೇವೆ ಫ್ರೆಂಡ್ಸ್, ಪ್ರೈಮರಿ ಮಕ್ಕಳು, ನಾವು ಕೂರ್ಗಿಸೆ, ನಾವು ಮಾತಾಡ್ತಿರ್ಲಿಲ್ಲ. ಇತ್ತೀಚೆಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದು. ನನಗೆ ಅಲ್ಲಿ ಒಂಥರ ಚಂದ, ಧರ್ಮ ಜಾತಿ ಭೇದ ಯಾವುದೂ ಇರಲಿಲ್ಲ, ಆಯಿತಾ. ಹಾಗೆ ಈಗ ಯಾವಾಗ ಆಕಾಶವಾಣಿದು ಹೇಳಲೇಬೇಕು. ಯಾವಾಗ ನಾನು ತುಂಬ ಆಕಾಶವಾಣಿ ಕೇಳುಗಳು, ನಾನು ತುಂಬ ಭಕ್ತಿ ಅಂತ ಹೇಳ್ಬೋದಲ್ಲ ಹಾಗೆ. ಯಾಕಂದರೆ ನನ್ನ ಮಾವ ಯಾವಾಗಲೂ ರೇಡಿಯೋ ಕೇಳೋರು. ನಾನು ಆಗಲೇ ಹೇಳ್ದೆ ಅಲ್ಲ, ಆಗ ನಾನು ತುಂಬ ಎಲೋನ್ ಆಗಿದ್ದೆ, ತುಂಬ ನನಗೆ ಜೊತೆಯಾಗಿದ್ದೆ ಆಕಾಶವಾಣಿಯಾಗ, ತುಂಬ ಕೇಳ್ತಾ ಇದ್ದೆ. ಆಗ ಶಾರದಾ ನಂಜಪ್ಪ ಮೇಡಮ್, ಮತ್ತು ಆವಾಗ ಇವರು ನಾಗೇಶ್ ಕಾಲೂರ್ ಸರ್, ಮತ್ತು ಇವರು ರಶೀದ್ ಶುಂಠಿಕೊಪ್ಪ ಅವರು, ಸುಬ್ರಾಯ ಸಂಪಾಜೆ ಸರ್ ಎಲ್ಲ ಎಷ್ಟು ಕೇಳ್ತಿದೆ ಅಂದರೆ ರೇಡಿಯೋ ಇಲ್ಲದೆ ಆಗೋದೇ ಇಲ್ಲ. ಕಾಂಪಿಟೇಷನ್, ಇಂದಿರಾ ಮೇಡಮ್ ಟೈಮಾಗ ರೇಡಿಯೋ ಕಾಂಪಿಟೇಷನ್. ಆ ಕಡೆ ಮಾವನಿಗೂ ರೇಡಿಯೋ ಬೇಕು, ಈ ಕಡೆ ನಮ್ಮ ರೂಮು ಮತ್ತು ಅವರ ರೂಮ್ ಮಧ್ಯದಲ್ಲಿ ಒಂದು ರೂಮ್ ಇದೆ, ಅಲ್ಲಿ ರೇಡಿಯೋ ಇಟ್ಕೊಳ್ಳೋದು, ಆಯ್ತು. ಅಷ್ಟು ರೇಡಿಯೋ ಕೇಳ್ತಾ ಇದ್ದೆ. ಆಗ ಫೋನಿನ ಕಾರ್ಯಕ್ರಮ ಬರ್ತಿತ್ತು. ನಾನೇಕೆ ಟ್ರೈ ಮಾಡಬಾರ್ದು ಅಂತ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಮದುವೆಯಾಗಿ 1.5-2 ತಿಂಗಳಾಗಿತ್ತು. ಆಗ ಮಾತಾಡುವಾಗ ಸ್ವಲ್ಪ ಫೋನಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ಆಕಾಶವಾಣಿ ಇಷ್ಟ ಆಗ ಮಾತಾಡೋದು ಅಂತ ಹೇಳುವಾಗ, ಅಲ್ಲಿಂದ ಇದು ಒಂದ್ಸಲ ಯಾವುದೋ ಒಂದು ಪ್ರೀತಿನ ಸ್ನೇಹನ ಅಂತ ಒಂದು ಟಾಪಿಕ್ ಕೊಟ್ಟಿದ್ರು, ಅದಕ್ಕೆ ರೆಕಾರ್ಡೆಡ್ ರಶೀದ್ ಶುಂಠಿಕೊಪ್ಪ ಅವರು ಮಾತಾಡಿದ್ರು. ರೆಕಾರ್ಡ್ ಮಾಡಿ ತಕ್ಷಣ ಕಟ್ ಮಾಡಿದ್ರು. ನಿಮ್ಮ ಹೆಸರೇನು, ಚಂದ ಮಾತಾಡ್ತೀರಾ ನೀವು, ಆಕಾಶವಾಣಿಲಿ ವರ್ಕ್ ಮಾಡ್ಬೋದಂತ. ನಾನು ಆಗ ಮಗು 1 ತಿಂಗಳಾಗಿತ್ತು, ಆಗಲ್ಲ ಅಂತ ಹೇಳಿದೆ. ಮತ್ತು ಶಾರದಾ ಮೇಡಮ್ ಜೊತೆ ಎಲ್ಲ ಫೋನಲ್ಲಿ ಇದ್ದಿತ್ತು ಅಷ್ಟೇ, ಫೋನಿನ ಕಾರ್ಯಕ್ರಮ. ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡುವಾಗ ನಮ್ಮ ಸರ್ ಒಬ್ಬರು ಇವತ್ತು ಆಕಾಶವಾಣಿಗೆ ಹೋಗಿ, ನಾಳೆ ಪ್ರೋಗ್ರಾಮ್ ಇತ್ತು ನಮ್ಮದು, ಇದನ್ನು ಕೊಟ್ಟು ಬರುವ ಅಂತ ಹೇಳಿದರು. ನಾನು ಆಕಾಶವಾಣಿಗೆ ಹೋದೆ, ನನಗೆ ಇಷ್ಟ, ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಫೋರ್ಸ್ ಮಾಡಿ ಹೋದೆ. ಅವ್ರ ಜೊತೆ ಹೋಗುವಾಗ ಆಕಾಶವಾಣಿಗೆ ಹೋಗುವಾಗಲೇ ನನಗೆ ಅನ್ನಿಸ್ತಾ ಇತ್ತು, ಏನೋ ಒಂದು ಬಂದ, ರೇಡಿಯೋ ಕೇಳ್ತೀನಲ್ಲ ಅಷ್ಟು ಕೇಳ್ತಾ ಇದ್ದೆ. ಅಲ್ಲಿಂದ ಹೋಗುವಾಗ ಒಬ್ಬರು ಸುಂದರಿ ಕೂತಿದ್ರು, ಆಯಿತು, ರೂಮಲ್ಲಿ ಹೋಗುವಾಗ ಚಂದ, ನಾನು ನೋಡ್ತಾನೇ ಇದ್ದೀನಿ. ಆಮೇಲೆ ಇವರು ನನ್ನ ಜೊತೆ ಇದ್ದವರು ಚಂದ ಮಾತಾಡಿದ್ರು, ಅವ್ರ ಜೊತೆ ಸರ್ ಮಾತಾಡಿದ್ರು, ಹೀಗೆ ಪ್ರೋಗ್ರಾಮ್ ಇತ್ತು ಹಾಗೆ ಹೀಗೆ ಅಂತ. ನಾನು ಅವ್ರನ್ನ ನೋಡ್ಕೊಂಡೇ ಬಾಕಿ. ಅಂದರೆ ಅವ್ರನ್ನ ತುಂಬ ಇಷ್ಟ ನನಗೆ. ಅವ್ರು ಹೇಗಿದ್ದಾರೆ ಅಂತ ಗೊತ್ತಿಲ್ಲ, ಮತ್ತೆ ವಾಯ್ಸ್ ಕೇಳಿ ಗೊತ್ತು, ತುಂಬ ಅಂದರೆ ತುಂಬ ಇಷ್ಟ. ಅವ್ರಿಗೂ ಗೊತ್ತು ನನ್ನ ಮಾತಾಡಿ. ಆಮೇಲೆ ಇವ್ರು ಯಾರು ಅಂತ ಕೇಳಿದಾಗ ಇವರು ದಿವ್ಯಾ, ಬಾಳೆಡ ದಿವ್ಯಾ ಅಂತ ಹೇಳಿ ನಾಪೋಕ್ಳು. ನೀ ದಿವ್ಯಾ ಮಂದಪ್ಪನ ಅಂತ ಹೇಳಿದೆ. ಆಗ ಮೇಡಮ್ ಚಂದ ಮಾತಾಡಿದ್ರು, ನೀ ಚಂದ ಮಾತಾಡ್ತೀಯಮ್ಮ ಹಾಗೆ ಹೇಗೆ ಅಂತ. ಅವರು ನನಗೆ ಸ್ಫೂರ್ತಿ ಮಾತು. ಅಲ್ಲಿಂದ ಅದೇ ಸುದ್ದಿ ಸಮಾಚಾರಕ್ಕೆ ಆಪ್ಷನ್ ಅದೇ ಕರೆಯುವಾಗ ನಾನು ಅವ್ರದ್ದು ನಂಬರ್ನ ಕಲೆಕ್ಟ್ ಮಾಡಿ ಫೋನ್ ಮಾಡಿ ಕೇಳಿದೆ, ಮೇಡಮ್ ಇದು ಸುದ್ದಿ ಸಮಾಚಾರ ಇದೆ, ಕರೀದಿದ್ದಾರಲ್ಲ, ಹಾಕು ನೀನು ಲೋಕಲ್ ಅಡ್ರೆಸ್ ಹಾಕ್ಬಿಟ್ಟು ಹಾಕು, ನಾನು ಸಪೋರ್ಟ್ ಮಾಡ್ತೀವಿ ಅಂತ. ನನಗೆ ಅಕ್ಷರಗಳು ಗೊತ್ತಾ ಮಾತಾಡೋಕ್ಕೆ, ಸುದ್ದಿ ಸಮಾಚಾರ. ಆಗ ನನಗೆ ಗುರುಗಳಾಗಿದ್ದು ಶಾರದಾ ಮೇಡಮ್. ಆಗಿಂದ ಹಿಡಿದು 2014ರಿಂದ ಹಿಡಿದು ಈ ಕ್ಷಣದವರೆಗೇನು, ಈಗ ತನಕನೂ ನನಗೆ ಒಂದು ನಿರೂಪಣೆ ಆಗಿರ್ಬೋದು ಅಥವಾ ಅದೇ ಕೊಡುವ ಭಾಷೆಯಲ್ಲಿ ಇದ್ರೂ ಕೂಡ ನನಗೆ ಶಾರದಾ ಮೇಡಮ್ಮೇ ಗುರುಗಳು. ಈಗಲೂ ಕಾಲ್ ಮಾಡಿ ತಲೆ ತಿಂತಾ ಇರ್ತೀನಿ. ಯಾವಾಗ ಕಾಲ್ ಮಾಡಿದ್ರು ಕೂಡ ಅವರಿಗೆ ವೃತ್ತಿಯಲ್ಲಿ ನಿವೃತ್ತಿ ಆಗಿರ್ಬೋದು, ಆದರೆ ನಮ್ಗಳಿಗೆಲ್ಲ ಅವರೇ ಗುರುಗಳು, ಅವರಿಗೆ ಅದರಲ್ಲಿ ನಿವೃತ್ತಿ ಆಗಲಿಲ್ಲ. ದೊಡ್ಡ ಅಭಿಮಾನಿ ವರ್ಗವನ್ನು ಹೊಂದಿದ್ದಾರೆ. ಹೌದೌದು, ನಾನು ಅಷ್ಟೇ. ಇನ್ನು ಸ್ಟೇಜ್ ಹೋಸ್ಟಿಂಗಲ್ಲಿ ಯಾರು? ಸ್ಟೇಜ್ ನಿರೂಪಣೆಯಲ್ಲಿ ಅದು ಅದೇ ಹಿಂದಿಂದು NSS. ಯಾರಾದರೂ ಇಂಥವ್ರೇ ನನಗೆ ರೋಲ್ ಮಾಡೆಲ್ ಆಗಿರ್ತಾರೆ, ಸ್ಫೂರ್ತಿ ಆಗ್ತಾರೆ, ಇಂಥವ್ರದ್ದು ಆ್ಯಂಕರಿಂಗ್ ನನಗೆ ಇಷ್ಟ? ನನಗೆ ಹಾಗೆ ಅನ್ನಿಸ್ಲಿಲ್ವಾ ಅಂತ. ಅಂದರೆ ಕನ್ನಡ ಪ್ರೋಗ್ರಾಮ್ಗಳಿಗೆಲ್ಲ ನನಗೆ ಸುಬ್ರಾಯ ಸಂಪಾಜೆ ಸರ್ ತುಂಬ ಹೆಲ್ಪ್ ಮಾಡ್ತಾ ಇದ್ರು. ಹಾಗೆ ಅವರಿಬ್ಬರೇ ನನಗೆ ಸ್ಫೂರ್ತಿ. ಅಂದರೆ ನಾನು ಆಕಾಶವಾಣಿಗೆ ಸೇರೋಕ್ಕೆ ಮುಂಚೆ ನಮ್ಮದು 80ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯ್ತಲ್ಲ, ಅದಕ್ಕೆ ಅವರಿಬ್ಬರು ನಿರೂಪಣೆ ಮಾಡಿದರು. ಅವರ ಸ್ಪಷ್ಟ ಉಚ್ಚಾರಣೆ, ಅವರ ಮಾತು ನನಗೆ ಹಿಡಿತ. ಮತ್ತು ಅವರು ಹೆಚ್ಚಾಗಿ ಮಾತಾಡಲ್ಲ, ಬೊಬ್ಬೆ ಹಿಡಿದು ಮಾತಾಡಲ್ಲ, ನೀಟಾಗಿ ಆ ಪ್ರೆಸೆಂಟೇಷನ್ ಇದ್ರೆ ಅವರೇ ನನಗೆ ಸ್ಫೂರ್ತಿ. ಈಗ ಸುಮಾರಿಗೆ ನಿರೂಪಣೆ ಅಂದರೆ ಕಿರ್ಚಾಡ್ಕೊಂಡು ಮಾತಾಡೋದೇ ನಿರೂಪಣೆ ಅಂದ್ಕೊಂಡಿದ್ದಾರೆ ಸುಮಾರು ಜನ. ಹೌದು, ಅಲ್ಲಿಯೂ ಕಾಂಪಿಟೇಷನ್ ಎಷ್ಟಿದೆ. ನಾನು ಬರಬೇಕು, ನಾನು ಮೈಕ್ ಹಿಡಿಬೇಕು, ನನಗೆ ಮೈಕ್ ಬೇಕು ಅನ್ನೋರು ಬಹಳಷ್ಟು ಜನ. ನಾವು ಎಲ್ಲ ಫೀಲ್ಡಲ್ಲೂ ಅಷ್ಟೇ. ನಿಮಗೆ ಕನ್ನಡನ ಬೇರೆ ಬೇರೆ ಒಂದು ಕೆಟ್ಟ ರೀತಿಯಲ್ಲಿ ಬಳಸೋದಕ್ಕೆ ಬೇಜಾರಾಗೋದಿಲ್ವಾ? ತುಂಬ ಬೇಜಾರಾಗುತ್ತೆ. ನಾನು ಇಲ್ಲಲ್ಲ, ಅದು ತುಂಬ ಬೇಜಾರಾಗುತ್ತೆ. ಈಗ ನಿಮಗೇನೆ ನಾನು ಕೇಳಿದೆ ಅಲ್ಲ, ನಿಮಗೆ ಹೇಗೆ ಅನಿಸುತ್ತೆ? ಹಾಗೆ ಕೆಟ್ಟ ರೀತಿ ಆಗಿರ್ಬೋದು. ಮತ್ತು ಈಗ ಒಬ್ಬರು ಸ್ಪೀಚ್ ಮಾಡಿರ್ತಾರೆ, ಸ್ಪೀಚ್ ಮಾಡಿಬಿಟ್ಟು ಅವರ
ಸ್ಪೀಚನ್ನೇ ಒಂದು 5-6 ಲೈನ್ ಅವ್ರಿಗಿಂತ ಹೆಚ್ಚಾಗಿ ನಿರೂಪಣೆಯವರು ಕೇಳಿದವನಿಗೆ ಕೂತವನಿಗೆ ಹೇಗೆ ಆಗಬೇಡ, ಎದುರು ಕೂತವನಿಗೆ ಅಷ್ಟೊತ್ತು ಅವ್ರ ಭಾಷಣ ಕೇಳಬೇಕು, ಪುನಃ ಇವನು ರಿಪೀಟ್ ಮಾಡಿದ್ರೆ ಇವನ್ನ ಕೇಳಬೇಕು, ಪುನಃ ಇವನು ಪುನಃ ಅಲ್ಲಿಂದ ಪುನಃ ಪಿಕಪ್ ತಗೊಳ್ಳೋದು ಅದನ್ನ ಕೇಳ್ಕೋಬೇಕು. ಹೌದೌದು, ಅದು ಕಷ್ಟ. ನಿರೂಪಣೆಯು ಕೂಡ ಒಂದು ಕಲೆ ಅಲ್ವಾ, ಅದು ಕಲೆ. ಅಲ್ಲಿ ಅವ್ರದ್ದು ತಪ್ಪು ಅಂತಲ್ಲ, ಆದ್ರೆ ಬದಲಾವಣೆ ಮಾಡ್ಕೋಬೇಕು, ಮತ್ತೆ ಇನ್ನೊಬ್ಬರ ನೋಡಿ ಕಲಿಬೇಕು. ನಾನೀಗ ದಿವ್ಯ ಒಂದು ಮಾತಾಡಿದ್ಲು, ನಾನು 10 ಮಾತಾಡ್ಬೇಕು ಅಂತ ಮಾತಾಡಿದೆ ಫೈನಲ್ ಅಲ್ಲ, ನಾವು ಕೂಡ ಕಲಿಯೋದು ಅದೇ ನಾವು ಕಲಿತದ್ದು ಬೊಗಸೆಯಷ್ಟು, ಕಲಿಯಬೇಕಾಗಿರೋದು ಆಗಸದಷ್ಟು. ಕಲ್ತಿದ್ದು ಎಲ್ಲಿಗೂ ಸಾಕಾಗಲ್ಲ. ಮತ್ತೆ ಈಗ ನಾನು ಈಗ ಉದಾಹರಣೆಗೆ ಸೋಷಿಯಲ್ ವರ್ಕ್ ಅಂತ ಹೇಳೋದು, ನನಗೆ ಈಗ ನೀವೇ ಎಕ್ಸಾಂಪಲ್, ನೀವು ಬರ್ತೀರಾ ಇಂಟರ್ವ್ಯೂಗೆ ಅಂತ ಹೇಳಿದ್ರಿ, ನಾನು ಯಾಕೆ ಕರಿತಿರ್ಬೋದು, ನನಗೆ ಯಾಕೆ ಕರಿತಿರ್ಬೋದು, ಇಂಥಕ್ಕೆ ಆಗಿರ್ಬೋದು ಅಂತ. ಆಮೇಲೆ ನಾನು ಮನೇಲಿ ಡಿಸ್ಕಸ್ ಮಾಡುವಾಗ, ಏನೆಲ್ಲ ಮಾಡ್ತಿರ್ತೀಯಲ್ಲ, ಗುಡ್ಸೋದು ಕ್ಲೀನ್ ಮಾಡೋದು ಮಾಡ್ತಿರ್ತೀಯಲ್ಲ, ಅದಕ್ಕೆ ಕರೆದಿರ್ಬೋದು ಅಂತ ಹೇಳಿದರು. ಹಾಗೆ ಎಂತ ನಾವು ಈಗ ನಾನೇ ಉದಾಹರಣೆಗೆ ಹಲವು ಕಡೆ ವರ್ಕ್ ಮಾಡುವಾಗ ಯಾರಾದರೂ ಸಡನ್ ಹೊಸಬ್ರು ಸಿಗ್ತಾರೆ, ಹೊಸಬ್ರು ಸಿಕ್ಕಾಗ ನೀವು ಹೆಸರೇನು ಅಂತ ಹೆಸರು ಹೇಳೋದು, ಏನು ಕೆಲಸ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ನಾನು ನಿಜವಾಗ್ಲೂ ಏನು ಹೇಳಬೇಕು ಅಂತ, ನಾನು ಸುಮಾರಾಗಿ ಗೃಹಿಣಿ ಅಂತ ಹೇಳೋದು, ಹೌಸ್ ವೈಫ್ ನಾನು ಅಂತ. ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಅದು ಅಹಂಕಾರ ಅಲ್ಲ, ಅಂದರೆ ನಾನು ಯಾವುದ್ರಲ್ಲೂ ತೃಪ್ತಿ ಇಲ್ಲ. ಎಲ್ಲಾ ಕಡೆ ಇರೋದ್ರಿಂದಾಗಿ ಯಾವ್ದನ್ನ ಒಂದನ್ನ ಪರ್ಟಿಕ್ಯುಲರ್ ಆಗಿ ಹೇಳಿದ್ರೆ ಅದನ್ನ ಬಿಟ್ಟಲ್ಲ, ಅದನ್ನ ಹೇಳ್ಬೋದಿತ್ತಲ್ಲ ಅಂತ ಹಂಗೆ ಆಗುತ್ತೆ. ಅದರಿಂದ ನಾನು ಗೃಹಿಣಿ ಅಂತ ಅಷ್ಟೇ ಹೇಳೋದು, ಹೌಸ್ ವೈಫ್ ಅಂತ. ಅದೇ ಯಾವಾಗಲೂ ಅಷ್ಟೇ, ನಾವು ಒಂದೇ ಗುರಿ ಇರಬೇಕು, ಒಂದೇ ಕೆಲಸ ಮಾಡಬೇಕು. ನಿಮ್ಮ ಜೀವನದ ತೃಪ್ತಿ ಇಲ್ಲ, ತೃಪ್ತಿ ಸಿಗ್ಬೇಕು ಅಂತ ಹೇಳಿದ್ರೆ ಏನು ಮಾಡೋದು? ತೃಪ್ತಿ ಸಿಗಲ್ಲ ಮೋಸ್ಟ್ಲಿ. ಕೊನೆ ಉಸಿರಿರೋವರೆಗೂ ನನಗೆ ತೃಪ್ತಿ ಸಿಗ್ಲಿಕ್ಕಿಲ್ಲ. ನನಗೆ ಯೋಚನೆ ಇದ್ದಾಗೆ ನಾನು ಒಂದು ಮೆಚುರಿಟಿ ಯಾವಾಗ ಬಂದೆ, ಅಲ್ಲಿಂದ ಇಲ್ಲಿ ತನಕ ನಾನು ಒಂದು ದಿನನೂ ತೃಪ್ತಿಯಾಗಿ ಮಲಗಿದ್ದಿಲ್ಲ. ಯಾವತ್ತೂ ಏನಾದರೂ ಒಂದಿರುತ್ತೆ, ಏನಾದರೂ ಒಂದು ಅದು ಪ್ರಾಬ್ಲಮ್ ಆಗ್ಬೋದು, ಇದು ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಯಾರೋ ಒಂದು ನೋವಲ್ಲಿರ್ತಾರೆ ಅಂತ ಅಂದ್ಕೊಳ್ಳಿ, ಅವ್ರಿಗೆ ಹೆಲ್ಪ್ ಮಾಡ್ಬೋದಿತ್ತು, ಅದಕ್ಕೆ ಸೊಲ್ಯೂಷನ್ ಆಗೋವರೆಗೆ ನೆಮ್ಮದಿ ಇರೋದಿಲ್ಲ ಅವರ ಹಿಂಗು. ಮತ್ತೆ ನನ್ನದೇ ಶಾಲೆ ಯೋಚನೆ ಮಾಡಿದರೆ, ಮಕ್ಕಳು ಖುಷಿಯಲ್ಲಿದ್ದಾರಲ್ಲ, ಪರವಾಗಿಲ್ಲ, ನನ್ನ ಟೀಚರ್ಸಿಗೆ ಸಂಬಳ ಹೋಗ್ತಾ ಇದೆ, ಅವ್ರು ಬದುಕ್ತಾ ಇದ್ದಾರೆ, ಯಾರೋ ಎಷ್ಟೋ ಜನ, ಇದು ಈಗ ತುಂಬ ಜನಕ್ಕೆ ಕೆಲಸ ಮಾಡಿಕೊಟ್ಟಿದ್ದೇನೆ. ಅದು ಸೋಷಿಯಲ್ ವರ್ಕ್ ಹೇಳ್ತಾ ಹೋದರೆ ತುಂಬ ಇದೆ, ತುಂಬ ಅದು ಎಲ್ಲ ಹೇಳ್ಕೊಡೋದು ಕೂಡ ಚೆನ್ನಾಗಿರಲ್ಲ ಆಯ್ತಾ. ತುಂಬ ಜನಕ್ಕೆ ಕೆಲಸ ಕೂಡ ಅದೇ ಎಡ್ದ ಕೈಲಿ ಕೊಟ್ಟಿದ್ದು ಬಲ್ದ ಕೈಗೆ ಕೊಡಬಾರ್ದು ಅಂತ ಆ ಥರ ಗಾದೆ ಇದೆಲ್ಲ, ಆ ಥರ ತುಂಬ ಫೀಲ್ಡಲ್ಲಿ ಇರೋದ್ರಿಂದ, ತುಂಬ ಸೋಷಿಯಲ್ ವರ್ಕ್ ಮಾಡಿರೋದ್ರಿಂದ ನನಗೆ ನಾನು ಸಮಾಜ ಸೇವೆಗಿಂತ ಈಗಲೂ ತೃಪ್ತಿ ಇಲ್ಲ ನನಗೆ. ಅದಿನ್ನು ಯಾವಾಗ ತೃಪ್ತಿ ಬರುತ್ತೋ ಅಂತ ನನಗೆ ನಿಜವಾಗಿಯೂ ಗೊತ್ತಿಲ್ಲ. ನೆಕ್ಸ್ಟ್ ನಿಮಗೆ ಮಗ ದೊಡ್ಡದವತ್ತೇನೆ, ಅವ್ನ ಮದುವೆ, ಅದು ಚಿಂತೆಗಳು, ಒಂದು ಜಾಬು. ಇಲ್ಲ ನಾನು ಇಲ್ಲಿ ತನಕ ಟೆನ್ಷನ್ ಮಾಡಿಲ್ಲ. ಅವನು ಬರುತ್ತೆ PUC ಮುಗಿದ ನಂತರ ಬರ್ಬೋದೇನೋ, 10th ಹೇಳುವಷ್ಟು ಪರ್ಸೆಂಟೇಜ್ ತೆಗ್ದಿಲ್ಲ, ಎಲ್ಲ ಬೇಜಾರು ಮಾಡ್ಬಿಟ್ಟಿದ್ರು. ಅವನು ಸ್ವಲ್ಪ ಜೊತೆ ಇರ್ತೇನೆ ಅಂದ್ರೆ, ನನ್ಗೇನಂದ್ರೆ ಒಳ್ಳೆ ಹುಡುಗ ಆಗ್ಬೇಕು, ಸಮಾಜಕ್ಕೆ ಏನಿಲ್ಲ, ಸಮಾಜಕ್ಕೆ ಅಪ್ಪನಿಗೂ ಇಲ್ಲ, ತಂದೆಗೆ ಅವನಿಗೆ ಇಷ್ಟ. ಆದ್ರೆ ಹೇಳಿ ತುಂಬಾ ಫ್ರೀಯಾಗಿ ಬಿಟ್ಟಿಲ್ಲ ಅವನ್ನ, ಎಲ್ಲಿ ಸ್ಟ್ರಿಕ್ಟ್ ಮಾಡ್ಬೇಕು ಅಲ್ಲೇ ಸ್ಟ್ರಿಕ್ಟ್, ಒಳ್ಳೆ ವ್ಯಕ್ತಿ ಆಗ್ಬೇಕು. ಈಗ ತುಂಬಾ ಗಂಡ್ಮಕ್ಳು, ಈಗ ನಮ್ಮ ಮೊನ್ನೆ ತಾನೇ ಒಂದು ಇದಕ್ಕೆ ಹೋದಾಗ ನನ್ನ ಮಗನ ಜೊತೆನೆ ಹುಡುಗ ತಲೆ ಎತ್ತಲಿಲ್ಲ, ಮೊಬೈಲ್ ಒಬ್ಬರ ಜೊತೆ ಮಾತಾಡಿಲ್ಲ, ಕಾಲಿಡಿಯೋ ಸಂಪ್ರದಾಯ ಇದೆ, ಏನೂ ಇಲ್ಲ. ಎಷ್ಟು ಮಕ್ಕಳು ಹಾಳಾಗ್ತಿದ್ದಾರೆ ಅವರವರೇ ಇದಕ್ಕೆ. ನನ್ಗೆ ಅದೆಲ್ಲ ನೋಡುವಾಗ ಬೇಡ, ನನ್ನ ಮಗ ಒಂದು ಒಳ್ಳೆ ವ್ಯಕ್ತಿ ಆದ್ರೆ ಸಾಕು. ಈಗಿನ ಸೊಸೈಟಿಯಲ್ಲಿ ನಮಗೆ ಎಲ್ಲಿ ಅವ್ರನ್ನ ತಿರುಗಿಸ್ಬೇಕು ಅಲ್ಲಿ ತಿರುಗಿಸ್ತಾ ಇಲ್ಲ, ಎಲ್ಲಿ ಅವ್ರ ಮಕ್ಕಳದ್ದು ಕಿವಿ ಇಡಬೇಕು ಅದು ಇಡ್ತಾ ಇಲ್ಲ. ಮಾರ್ಕ್ಸ್ ಅಷ್ಟೇ. ನನ್ನ ಮಗ ಸ್ವಲ್ಪ ಅಲ್ಲ, ನಾನು ಈಗಷ್ಟೇ 10th ಮುಗ್ದಿದ್ದೋ ಅಷ್ಟೇ, ಓಕೆ, ನನಗೆ ತೃಪ್ತಿ ಇದೆ. ನನ್ನ ಮಗ ಒಳ್ಳೆಯವನು, 4 ಜನಕ್ಕೆ ಹೆಲ್ಪ್ ಮಾಡೋ ಮೈಂಡ್ ಇದೆ, 4 ಜನಕ್ಕೆ ಇದು ಮಾಡ್ತಾನೆ ಅನ್ನೋದು ಇದೆ. ಅದರಿಂದ ನನಗೆ ಅಷ್ಟು ಮಗನ ಬಗ್ಗೆ ಇದಿಲ್ಲ. ಅವನಿಗೆ ಅವ್ನು ಬದುಕೊಂಡ್ರೆ ಸಾಕು. ಅವನು ಒಂದೊಂದ್ಸಲ ಬಂದಿರುತ್ತೆ, ಫ್ಯೂಚರ್ ಕಾನ್ಸೆಪ್ಟ್ ಕೂಡ ಅವನಲ್ಲಿ ಇರುತ್ತೆ. ಹೌದೌದು. ಈ ಮಧ್ಯೆ ಮಗ ಒಂದೊಂದ್ಸಲ ಡೈಲಾಗ್ಗಳು ನೆನಪಾಗೋದು, ಪಪ್ಪ ನೀನು ಏದ್ ಕಾರಣಕ್ಕೂ ಮೊಮ್ಮಂಗ ಹತ್ರ ಪ್ರಾಪರ್ಟಿ ಎಳ್ದಿ ಕೊಡ್ಕತೆ, ಯಾವ್ದು ಬರ್ದು ಕೊಡ್ತಾರೆ ಯಾರಿಗಾದ್ರೂ ಬರ್ಕೊಟ್ಬಿಡ್ತೇನೆ ಅಂತ. ಸೇಮ್ ನನ್ನ ಮಾವ ಅಷ್ಟೇ. ನನ್ನ ಮಾವನ ಬಗ್ಗೆ ಹೇಳಲೇ ಇಲ್ಲ ನನಗೆ. ಅವ್ರು ತೀರ್ಕೊಂಡಿದ್ದಾರೆ,
ತುಂಬ ಸಪೋರ್ಟ್. ಅಂದರೆ ನಾನು ಈಗಲೂ ತುಂಬ ಮಿಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಸಾಕು, ಅಯ್ಯೋ ದಿವ್ಯ ಬಂತಲೆ, ಅವರೇ ನನ್ನ ಎಲ್ಲರಿಗಿಂತ ಅವರೇ ಹೆಚ್ಚು, ಇನ್ನೂ ಬಂತಲೆಲ್ಲ ಎಂತ ತುಂಬ ಕೇರ್ ಮಾಡೋರು. ಜಗಳ ಎಷ್ಟು ಮಾಡ್ತಾಯಿದ್ವಿ ನಾನು ಮಾವ, ಒಳ್ಳೆ ಈ ಫ್ರೆಂಡ್ಸಾಗಿ ಸರಿ ಜಗಳ ಮಾಡ್ಕೊಂಡು ಊಟ ಬಿಟ್ಟು ಹೋಗ್ತಾ ಇದ್ರು ಅವರು. ಅರ್ಧ ಗಂಟೆ ಬಂದು ಮಾತಾಡಿಸ್ತಾ ಇದ್ರು. ಪಾಪ ಅವ್ರು ತೀರ್ಕೊಂಡಾಗ ತುಂಬ ಬೇಸರ ಆಗಿದೆ. ಸುಬ್ರಹ್ಮಣ್ಯಿಂದ ಅಥವಾ ತುಂಬ ಬೇಸರ ಆಗಿದೆ. ನಾನು ತುಂಬ ಹತ್ತಿದ್ದೀನಿ. ಅದು ಈಗಲೂ ನನಗೆ ಮಾವ ಅಂತ ಹೇಳುವಾಗ ಕಣ್ಣೀರು ಬಂದೇ ಬರುತ್ತೆ. ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತು ಈ ಮಧ್ಯೆ ನಾವು ಈಗ ತುಂಬ ಬ್ಯುಸಿ ಇರ್ತೀವಿ. ಈಗ ನೀವಾದರೂ ತುಂಬ ಬ್ಯುಸಿ ಇರ್ತೀರಾ. ನಾವು ಯಾವುದೋ ಒಂದು ಸಂಬಂಧಿಕರ ಕಾಲ್ ಬಂತು ಅಂತ ಹೇಳುವಾಗ ನಾನು ತುಂಬ ನೆಗ್ಲೆಕ್ಟ್ ಮಾಡಿದ್ದಿದೆ, ಆಯಿತಾ. ಮನಸ್ಸಲ್ಲಿ ಆಸೆ ಇದೆ, ಪ್ರೀತಿ ಇದೆ, ಅದೇ ಇದಿದೆ. ನಮ್ಮದು ತಾಯಿ ಮನೆಯಲ್ಲಿ ತುಂಬಾ ಅಕ್ಕ ತಂಗಿರೆಲ್ಲ ತುಂಬ ಹೆಚ್ಚಿರೋದ್ರಿಂದ ತುಂಬ ಫೀಲಿಂಗ್ಸ್ ಇದೆ, ಆಸೆ ಇದೆ. ಆದರೆ ನಮ್ಮ ಬ್ಯುಸಿ, ನಮ್ಮ ತಲೆ ಬಿಸಿಗಳ ನಡುವೆ ಫೋನ್ ತೆಗಿಯಲ್ಲ. ನನಗೆ ಅದೊಂದು ಅನುಭವ ಹೇಗಾಯಿತು ಅಂತಂದರೆ, ನನ್ನ ಮಮ್ಮಿಗೆ 3-4-5-6 ಅಕ್ಕ ತಂಗಿರು, 5 ಅಣ್ಣ ತಮ್ಮಂದಿರು. ಇತ್ತೀಚೆಗೆ ನನ್ನ ಅಜ್ಜಿ ಕಾಲ್ ಮಾಡಿದ್ರು ತೆಗಿ, ನನಗೆ ಅಜ್ಜಿಂದಿರು ಇಬ್ಬರು ಇದ್ದಾರೆ, ಅಪ್ಪನ ಅಮ್ಮಂದು. ಒಂದೊಂದ್ಸಲ ತೆಗಿಯಲ್ಲ, ಬಿಸಿ. ಮತ್ತೆ ಫ್ರೀ ಮಾಡಬೇಕು ಅಂತ ಅಂದ್ಕೊಳ್ಳೋದು ಆಗಲ್ಲ, ಬ್ಯುಸಿ ಆಗಿಬಿಡ್ತೀನಿ. ಈಗ ಒಂದು 15 ದಸರಾ ಕಾರ್ಯಕ್ರಮ ಆಗುವಾಗ 7ನೇ 8ನೇ ದಿನ ಆಗುವಾಗ ನೀನು ಹೊರಡಬೇಕು, ನನ್ನ ಅಷ್ಟರಲ್ಲಿ ಕಾಲ್ ಬಂತು ತಂಗಿದು. ಎಂತಪ್ಪ ವಿಷಯ ಗೊತ್ತಾಯ್ತಾ, ದೊಡ್ಡ ಮಾಮನಿಗೆ ಹುಷಾರಿಲ್ಲ ಅಂತೆ, ಸೀರಿಯಸ್ ಅಂತೆ ಅಂತ. ಶಾಕ್ ಆಯಿತು. ಪಾಪ ಅವರು ಹೇಳ್ತಾ ಇರ್ತಾರೆ, ದಿವ್ಯಂಗೆ ಕಾಲ್ ಮಾಡಿದರೆ ತೆಗಿಯೋದೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ, ಆಯಿತಾ. ಆಯಿತು, ಒಂದು ಅರ್ಧ ಗಂಟೆಯಲ್ಲಿ ಪುನಃ ಯಾರ್ಯಾರಿಗೂ ಕಾಲ್ ಮಾಡಿ ನೋಡುವಾಗ ಹಾರ್ಟ್ ಅಟ್ಯಾಕಲ್ಲಿ ತೀರ್ಕೊಂಡ್ರು ಬಂದು. ಆವಾಗ ಅನ್ಸೋಲ್ಲ, ಕಾಲ್ ಮಾಡಿದಾಗ ಮಾತಾಡಬೇಕಿತ್ತು ಹಾಗೆಲ್ಲ. ಶೇ ಪಾಪ ಅವ್ರ ಕೊನೆ ತನಕ ದಿವ್ಯ ಫೋನೇ ತೆಗಿಯಲ್ಲ ಅಂತ ಹೇಳುವಾಗೆ ಆಯ್ತಲ್ಲ ನಮ್ಮ ರಿಲೇಶನ್ಶಿಪ್. ನಾನು ಪ್ರತಿಯೊಬ್ಬರಿಗೂ ಸಮಯ ಕೊಡಲೇಬೇಕು ಅಂತ ಇದಕ್ಕೆ ಹೇಳೋದು. ಹೋಗೋರು ಹತ್ರ ಇರೋರಿಗೆ ಏನೋ ನಮ್ಮ ಜೊತೆಗೆ ಬಾಂಡಿಂಗ್ ಇಟ್ಕೊಂಡಿರ್ತಾರೆ, ಏನೋ ಖುಷಿ ಇರುತ್ತೆ ಅವರಿಗೆ. ಹೆಚ್ಚಾಗಿ ನಾನು ಕಾಲ್ಸ್ ಯಾರೋ ಸಮಸ್ಯೆ ಇದ್ದಾಗ, ಯಾರು ತುಂಬ ಜನ ಫ್ಯಾಮಿಲಿ ಪ್ರಾಬ್ಲಮ್ ಇದ್ದವ್ರು ಕಾಲ್ ಮಾಡ್ತಾರೆ, ಅವ್ರಿಗೇನೋ ಒಂದು ಸಜೆಷನ್ ಬೇಕು ಅಂದಾಗ ಕಾಲ್ ಮಾಡ್ತಾರೆ. ಅವ್ರ ಜೊತೆ 1 ಗಂಟೆ 2 ಗಂಟೆ ಮಾತಾಡಿ ಅವ್ರು ಹೇಳ್ತಾರೆ ಯಾವಾಗಾದ್ರೂ ಒಂದೊಂದ್ಸಲ, ನನಗೆ ನಿನ್ನ ಜೊತೆ ಮಾತಾಡಿದರೆ ನನಗೊಂದೇನೋ ಸಮಾಧಾನ ಆಗುತ್ತೆ, ನೀನು ಸಜೆಷನ್ ಅಂತ ಹೇಳಿ ಅವರಿಗೆ ನಾನು ಜೊತೆ ಆಗ್ತೀನಿ. ಓ ಇವ್ರದ್ದು ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ. ನನ್ನ ಸ್ವಂತದವರಿಗೆ ನಾನು ಸಮಯ ಕೊಡಲಿಲ್ಲಲ್ಲ. ಈಗ ಯಾವಾಗ ಅದು ಮಾವ 15-20 ದಿನ ತೀರ್ಕೊಂಡ್ರೆ ಅಲ್ಲಿಂದ ಒಬ್ಬೊಬ್ಬರಿಗೆ ಕಾಲ್ ಮಾಡ್ತಾ ಇರ್ತೀನಿ. ನಾವು ತುಂಬ ಡೈಲಾಗ್ಗಳಿದೆ ನೋಡಿ, ನಮಗೆ ಸಮಯ ಇದ್ದಾಗ ನಮಗೆ ಬೇಕು ಅನ್ಸಾಗೆ ನಮ್ಗೆ ಯಾರೂ ಇರಲ್ಲ. ಅಂದರೆ ನಾವು ನಾವೇ ಕಳ್ಕೊಬಿಡ್ತೀವಿ ನಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಅಂತ ಇರುತ್ತೆ. ಓಕೆ, ಸುಮಾರು ಹೊತ್ತು ಮಾತಾಡಿದ್ವಿ, ವಿಚಾರಗಳನ್ನ ಮಾತಾಡಿದ್ವಿ. ಕೊನೆಯದಾಗಿ ಒಂದು ಕೇಳ್ತೀನಿ, ನಿಮ್ಮ ಜೀವನದಲ್ಲಿ ಪುನಶ್ಚೇತನ ಏನು, ಒಂದು ವರ್ಡಲ್ಲಿ ಹೇಳೋದಾದ್ರೆ? ಕನಸು. ಭವಿಷ್ಯ ಹೇಗೆ ಸಾಗಬೇಕು ಅಂತಿದೆ? ಭವಿಷ್ಯ ತುಂಬ ಇದೆ, ಒಂದು ವರ್ಡಲ್ಲಿ ಆಗಲ್ಲ. ನಮ್ಮ ಶಾಲೆ ಈ ಥರ ವಿಕಲಚೇತನ ಮಕ್ಕಳು ಯಾರಿದ್ದಾರೆ ಅವರಿಗೆ ಒಂದು, ಈಗ ನಮ್ಮ ಕೊಡುವ ಭಾಷೆಯಲ್ಲಿ ಐನು ಮನೆ ಅಂತ ಹೇಳ್ತೇವಲ್ಲ, ಹಾಗೆ ಒಂದು ಮನೆಯಾಗಿರಬೇಕು. ಅಂದರೆ ಎಲ್ಲರಿಗೂ ಒಂದು ತವ್ರ ಮನೆ ಹೇಗಿದೆ ಆ ಥರ ಆಗಬೇಕು, ತಾಣ ಆಗಬೇಕು. 18 ವರ್ಷದ ಮೇಲ್ಪಟ್ಟವರಿಗೆ ಅದೊಂದು ಹಾಸ್ಟೆಲ್ ಮಾಡಬೇಕು, 24 ಗಂಟೆ ಇರುವಾಗೆ. ಅಲ್ಲಿಂದ ಅವರಿಗೆ ಏನು ತನ್ನ ಕಾಲಲ್ಲಿ ತಾನು ನಿಲ್ಲುವ ಹಾಗೆ ಮಾಡಬೇಕು, ವ್ಯವಸ್ಥೆ ಮಾಡಬೇಕು. ಅದೇ ಹೇಳಿದಲ್ಲ, ನನ್ನ ಕಮಿಟ್ಮೆಂಟ್ ಮುಗಿದ್ರೆ ಅದೆಲ್ಲ ಆಗುತ್ತೆ. ನನ್ನ ಕಮಿಟ್ಮೆಂಟ್ ಮುಗಿದಿಲ್ಲ, ನನ್ನ ಹುಟ್ಟಾಳತನದಿಂದ ನನ್ನ ಕಮಿಟ್ಮೆಂಟ್ ಮುಗಿದ್ರೆ ಅದೆಲ್ಲ ಆಗುತ್ತೆ. ಒಟ್ಟಾರೆ ಅದೊಂದು ತಾಯಿಯ ಮನೆಯಾಗಿ ಆಗುತ್ತೆ. ಈಗ ಎಲ್ಲಿಂದೋ ಶುರು ಮಾಡಿ ಏನೆಲ್ಲೋ ಸಾಗಿ ಹಂತಕ್ಕೆ ಬಂದಿದ್ದೀರಿ, ಪ್ರಯತ್ನ ನಮ್ಮದು, ಪ್ರತಿಫಲ ಹೌದು. ಇದರ ನಡುವೆ ಖಾಲಿ ಎಳೆಯುವವರು ನಮ್ಮನ್ನ ಇನ್ನೂ ಸ್ಟ್ರಾಂಗ್ ಮಾಡ್ತಾರೆ. ಅಂತವ್ರು ಬೇಕು. ಎಲ್ಲ ಗೆಸ್ಟ್ಗಳು ಬಂದಾಗ ಈ ವಿಚಾರ ಬಂದಾಗ ಅದೇ ಹೇಳ್ತೀನಿ, ಖಾಲಿ ಎಳೆಯೋರು ಇಲ್ಲ ಅಂತ ಹೇಳಿದ್ರೆ ನಾವು ಅಂದ್ಕೊಂಡಿದ್ದೆ ನಮ್ಮದೇ ಫೈಲ್ ಅಂತ ಆಗ್ಬಿಡುತ್ತೆ. ಖಾಲಿ ಎಳೆಯೋರು ಇದ್ರೆ ಇನ್ನೇನಾದ್ರು ಮಾಡ್ಬೇಕು ಅವ್ರ ಮುಂದೆ, ಅವ್ರು ಈ ಮಾತಾಡಿದಕ್ಕಾದ ನಾವೇನಾದ್ರು ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಛಲ ಬರುತ್ತೆ. ಅಂಥವ್ರು ಇರ್ಲಿ, ಜಾಸ್ತಿ ಆಗೋದು ಬೇಡ. ಮತ್ತೆ ಒಬ್ಬ ಹೆಣ್ಣು ವಿಶೇಷವಾಗಿ ಹೊರಗೆ ಹೋಗ್ತಾಳೆ, ಅವಳು ಏನೋ ಒಂದು ಸಾಧನೆ ಮಾಡ್ತಿದ್ದಾಳೆ ಅಂತ ಹೇಳುವಾಗ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಸಪೋರ್ಟ್ ಮಾಡಿ ಅಷ್ಟೇ. ಅದು ಬಿಟ್ಟು ಅವಳು ಹಾಗೆ, ಅವಳು ಹೀಗೆ, ಅವಳು ಮಾಡಿದ್ದು ಸರಿ ಇಲ್ಲ, ಅವಳು ಹಾಗೆ, ಅವಳು ಹಿಂಗೆ, ಅವಳು ಎಲ್ಲದಕ್ಕೂ ಅದು ನಿಜವಾಗಿಯೂ ಅದು ನಮ್ಮನ್ನಲ್ಲದೆ ನಮ್ಮ ಫ್ಯಾಮಿಲಿನೂ ಕೂಡ ಹಾಳು ಮಾಡುತ್ತೆ, ನಮ್ಮ ಸ್ನೇಹಿತರನ್ನ ಕೂಡ ಹಾಳು ಮಾಡುತ್ತೆ, ಸ್ನೇಹ ಸಂಬಂಧಗಳು ಹಾಳಾಗುತ್ತೆ, ಅನುಮಾನಗಳ ಯೋಚನೆ ಮಾಡಬೇಕು. ನಮ್ಮ ತಲೆಯೊಳಗೆ ಇಷ್ಟೇ ಇದೆ ಅಂತ ಅಷ್ಟಕ್ಕೆ ಯೋಚನೆ ಮಾಡಿದ್ರೆ ಅಷ್ಟೇ. ಇಷ್ಟೊತ್ತು ಮಾತಾಡಿ ಅನ್ಸುತ್ತೆ. ಹೌದು, ಇಷ್ಟೊತ್ತು
ನಾನು ಮಾತಾಡ್ಲಿಕ್ಕೆ ತುಂಬ ಇದೆ, ಕಟ್ ಮಾಡಿ ಎಲ್ಲಿ ನೆನಪಾಗುತ್ತೆ ಅದನ್ನು ಮಾತಾಡ್ಕೊಂಡು ಬಂದೆ. ನನ್ನ ಮರ್ತೋಗಿದ್ದೆ, ನೀವು ಕರೆಯದಿದ್ದಿದ್ರೆ ನಂದೆಲ್ಲ ಮರ್ತೋಗಿತ್ತು. ಅದೇ ನಾನು ಆ ದಿನದ ಮಾತ್ರ ಯೋಚನೆ ಮಾಡೋದು, ಆ ದಿನ ಹೈಲೈಟ್ಸ್ ತಂದಿಡಕ್ಕೆ ಅವಕಾಶ ಆಯ್ತು. ಹೌದು, ಅಷ್ಟೇ ಯೋಚನೆ ಮಾಡಿ ಈ ಥರ ಆಯ್ತಲ್ಲ, ಹೀಗೆ ಆಯ್ತಲ್ಲ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಮಾತಾಡ್ತಾ ಹೋದೆ. ಸ್ವಲ್ಪ ನನ್ನ ಜೀವನದಲ್ಲಿ ತುಂಬ ನನ್ನ ಪ್ಲಸ್ ಪಾಯಿಂಟ್ಗಿಂತ ಮೈನಸ್ ಪಾಯಿಂಟ್ಗಳೇ ಹೆಚ್ಚು, ಆಯಿತಾ. ಅದರಿಂದ ಮತ್ತು ಇನ್ನೊಂದು ಸಮಾಜ ಮೈನಸ್ ಪ್ಲಸ್ ಆಗುತ್ತೆ. ಮತ್ತು ಇನ್ನೊಂದು ಸಮಾಜಕ್ಕೆ ಏನು ಹೇಳ್ತೀನಿ ನನ್ನ ಪರವಾಗಿ ಅಂತ, ಚಿಕ್ಕದೇನೋ ಕೆಲಸ ಮಾಡಿಬಿಟ್ಟು ನನ್ನ ಸಮಾಜ ಸೇವಕಿ ಅಂತ ಹೆಸರು ಹೇಳ್ಕೊಳ್ಳೋದು ಬೇಡ. ಸಮಾಜ ಸೇವೆನ ನಮ್ಮ ಕಮರ್ಷಿಯಲ್ ಆಗಿ ಬಳಸ್ಕೋಬೇಕು. ಅಲ್ಲ, ನಮ್ಮನ್ನ ಇನ್ನೊಬ್ರು ಗುರುತಿಸಬೇಕು, ಅದು ಗುರುತಿಸಬೇಕು. ಅದೇ ನಾವು ಸಮಾಜ ಸೇವೆ ಅನ್ನುವಂಥ ಹೆಸರನ್ನ ಬೇರೆ ಅದಕ್ಕೆ ಬಳಸ್ಕೋಬಾರ್ದು. ನನ್ನ ಪ್ರಚಾರಕ್ಕಾಗಿ, ಇನ್ನೊಂದಕ್ಕಾಗಿ, ಲಾಭಕ್ಕಾಗಿ ಬಳಸ್ಕೋಬಾರ್ದು. ನನಗೆ ನಾನು ಹೇಳ್ಕೊಳ್ಳೋದಲ್ಲ, ನನಗೆ ಮರ್ತೋಗಿತ್ತು. ಈಗ ಏನೋ ನಿರೂಪಣೆಗೆ ಹೋದಾಗ ಅದೇ ಆಗುತ್ತೆ ಹೊರತು ಬೇರೆ ಇಲ್ಲ. ಏನೋ ಕೆಲ್ಸಕ್ಕೆ ಹೋದಾಗ ಅದೇ ಆಗುತ್ತೆ. ಹಾಗೆ ಶಾಲೆಗೆ ಹೋದಾಗ ಶಾಲೆ, ಶೌರ್ಯಗೆ ಹೋದಾಗ ಶೌರ್ಯ, ಫ್ಯಾಮಿಲಿಗೆ ಹೋದಾಗ ಫ್ಯಾಮಿಲಿ, ಹೀಗೆ ಆಗುತ್ತೆ ಹೊರತು ನನಗೆ ನೀವು ಕರೆದಾಗ ನಾನೊಂದು ಸೋಷಿಯಲ್ ವರ್ಕರ್ ಇರ್ಬೋದು, ಇವ್ರು ಗುರುತಿಸಿದ್ದಾರೆ ಅಂತ ಹಾಗೆ ಒಂದು ರೀಕಾಲ್ ಆಯಿತು. ನನಗೆ ಇಲ್ಲಿ ಬಂದಿದ್ದು ನಿಜವಾಗಿಯೂ ನನ್ನ ಸ್ಟೆಪ್ಪು ಬಾಲ್ಯದಿಂದ ಬಂದಂಥದ್ದು ಇಲ್ಲಿಯ ತನಕ ನನಗೆ ಒಂದು ರೀಕಾಲ್ ಆಯಿತು. ನನ್ನ ಗುರುತಿಸಿದ್ದೀರಾ ವಿಶೇಷವಾಗಿ. ಹೊರಗೆ ಮೇಲ್ನೋಟಕ್ಕೆಲ್ಲರೂ ದಿವ್ಯ ಖುಷಿಯಾಗಿದ್ದಾಳೆ, ಬಾಂಡಿಂಗಲ್ಲಿ ಅದೇ ಒಂಥರ ಲವಲವಿಕೆಯಿಂದಾಳೆ ಅಂತ ಅಂದ್ಕೊಂಡ್ರು. ನನ್ನ ಮನದ ಒಳಗೆ ಬಹಳಷ್ಟು ನೋವುಗಳು ಎಲ್ಲ ಇದೆ. ಆದರೆ ನನ್ನನ್ನು ಗುರುತಿಸಿ, ನನ್ನ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ನನ್ನ ಕರೆಸಿದಿರಲ್ಲ ನಿಮ್ಮ ಟೀಮಿಗೆ, ನಿಮಗೆ ವಿಶೇಷವಾಗಿ ನಿಮ್ಮ ಟೀಮ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆ. ಸಣ್ಣದರಿಂದ ಹಿಡಿದು ಬೇರೆ ಬೇರೆ ಹಂತದ ವರ್ಗದವರು ಕೂಡ ಸಾಧಕರಾಗಿ ಮುಂದೆ ಸಾಗ್ತಾ ಹೋಗ್ತಾ ಇರ್ತಾರೆ. ಅವ್ರನ್ನ ಪರಿಚಯ ಮಾಡಬೇಕು ಅನ್ನೋದು ನಮ್ಮ ಕೂರ್ಗ್ ಬಸ್ನ ಉದ್ದೇಶ. ಹಾಗಾಗಿ ನಿಮ್ಮನ್ನು ಕರೆಸಿದ್ದೇವೆ. ಮುಂದೆ ಇಂಥವ್ರು ಬರ್ತಾ ಇರ್ತಾರೆ ನಮ್ಮಲ್ಲಿ. ಹೌದು, ಎಲೆಮರೆಯ ಕಾಯಿ ಅಂತಿರ್ತಾರಲ್ಲ, ಅವರನ್ನ ನೀವು ಗುರುತಿಸ್ತಿದ್ದೀರಾ. ಇನ್ನಷ್ಟು ಜನರಿಗೆ ಅವಕಾಶ ಸಿಗಲಿ, ಬೇರೆಯವ್ರಿಗೂ ಕೂಡ ಅವ್ರು ಮಾಡುವಂಥದ್ದು ಸಮಾಜಕ್ಕೆ ಗೊತ್ತಾಗಲಿ. ನಿಮ್ಮ ಉದ್ದೇಶ ಚೆನ್ನಾಗಿದೆ, ಅವಕಾಶಗಳು ಎಲ್ಲರಿಗೂ ಸಿಗಲಿ ಅಂತ ಹೇಳ್ತೇನೆ. ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ಕವನ್ ಮೊಬೈಲ್ಸ್ ಗೊತ್ತಾ ನಿಮಗೆ? ಮಡಿಕೇರಿ ಗೊತ್ತಾ? ನಮಗೆ ಗಿಫ್ಟ್ ಪಾರ್ಟ್ನರ್ ಅವರು. ಪ್ರತಿ ಗೆಸ್ಟ್ ಬಂದಾಗ ನಾವು ಗಿಫ್ಟನ್ನು ಕೊಡ್ತೀವಿ, ಆ ಗಿಫ್ಟನ್ನು ಅವ್ರು ಕೊಡ್ತಾರೆ. ಇವತ್ತು ನಾನು ಅವರಿಗೆ ಫೋನ್ ಮಾಡಿ ಹೇಳಿದಾಗ ಹಿಂಗೆ ಬರ್ತಾ ಇದ್ದಾರೆ ದಿವ್ಯ ಮಂದಪ್ಪ ಅವ್ರದ್ದು ಈ ರೀತಿ ಇದೆ ಅಂತ, ನಿಮ್ಮ ಸಂಸ್ಥೆ ಬಗ್ಗೆ, ಪುನಶ್ಚೇತನದ ಬಗ್ಗೆ ಹೇಳಿದೆ. ಹೇಳಿದಾಗ ಅವ್ರಿಗೆ ಎಂತ ಕೊಡೋದು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಕಾರ್ಯಕ್ರಮದಲ್ಲಿ ಕೊಡೋದಿಲ್ಲ, ನೀವೇ ಯೋಚನೆ ಮಾಡಿ ಅವರ ಸಂಸ್ಥೆಗೆ ಏನಾದ್ರು ಅನುಕೂಲ ಆಗುವಂಥದ್ದು ಕೊಡಿ ಅಂತ ಹೇಳಿದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಗಿಫ್ಟ್ ಕೊಡೋದಿಲ್ಲ, ಅವ್ರು ನಿಮಗೆ ಗಿಫ್ಟನ್ನು ಕೊಡ್ತಾರೆ. ಅದು ಏನು ಕೊಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ನಿಮಗೆ ಸಂಸ್ಥೆಗೆ ಅನುಕೂಲ ಆಗುವಂಥದ್ದು ಯಾವ ರೀತಿ ಯೂಸ್ ಆಗುವಂಥದ್ದು ಏನಿದ್ರೆ ಉಡುಗೊರೆಯನ್ನು ಮಡಿಕೇರಿಯ ಕವನ್ ಮೊಬೈಲ್ಸ್ ಅವರು ಕೊಡ್ತಾರೆ. ಆಯ್ತು, ಅವರಿಗೆ ಧನ್ಯವಾದಗಳನ್ನ. ಕವನ್ ಮೊಬೈಲ್ಸ್ ನಮ್ಮ ಗಿಫ್ಟ್ ಪಾರ್ಟ್ನರ್. ಹಬ್ಬಗಳ ಪ್ರಯುಕ್ತ ಬೇರೆ ಬೇರೆ ಆಫರ್ಗಳನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಕೂರ್ಗ್ ಬಸ್ ಕಾರ್ಯಕ್ರಮ ನೋಡಿ ನೀವು ಅವ್ರ ಹತ್ರ ಏನಾದ್ರು ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ. ನಿಮಗೆ ಏನಾದ್ರು ಬೇಕು ಅಂದ್ರೆ ಅಲ್ಲಿಗೆ ಮೊಬೈಲ್ ಹಾಳಾಗ್ತಾ ಇದೆ. ಮಡಿಕೇರಿ ನಗರಸಭೆ ಕಾರ್ಯಾಲಯ ಕಟ್ಟಡದಲ್ಲಿದೆ. ಹೋಗಿದ್ದೀನಿ ನಾನು ಹಿಂದೆ, ಯಾವುದೋ ಒಂದು ಮೊಬೈಲ್ ನಲ್ಲೇ ತಗೊಂಡಿದ್ದು, ಸ್ಯಾಮ್ಸಂಗ್ ಅಲ್ಲೇ ತಗೊಂಡು. ಒಳ್ಳೆ ಸರ್ವಿಸ್ ಕೊಡ್ತಾರೆ. ಹೌದು, ಕಮ್ಯುನಿಕೇಶನ್ ಚೆನ್ನಾಗಿದೆ. ಹೌದು, ನನಗೆ ಆವಾಗ ಮೊಬೈಲ್ ತಗೊಳ್ಳಿಕ್ಕೆ ಹೋದಾಗ ಒಂದು 2-3 ಸಾವಿರ ಶಾರ್ಟೇಜ್ ಇತ್ತು. ಪರವಾಗಿಲ್ಲ ಮೇಡಮ್, 2-3 ದಿನ ಬಿಟ್ಟು ಕೊಡಿ ಅಂತ ಯಾರು ನನಗೆ, ಅವರಿಗೆ ನನ್ನ ಗೊತ್ತಿಲ್ಲ ಪಾಪ, ಆ ಥರ ಮೈಂಡ್ ಇರೋರು ಅವರು. ನಾನು ಇವತ್ತು 2-3 ದಿನ ಬಿಟ್ಟು ಕೊಟ್ಟೆ. ಅವರೇ ನಿಮಗೆ ನಿಮ್ಮ ಸಂಸ್ಥೆಗೆ ಗಿಫ್ಟ್ ಅನ್ನು ಕೊಡ್ತಾರೆ. ಏನು ಕೊಡ್ತಾರೋ ಗೊತ್ತಿಲ್ಲ, ಕೊಟ್ಟಿದ್ದ ಪ್ರೀತಿಯಿಂದ ಸ್ವೀಕರಿಸಿ. ಮಕ್ಕಳಿಗೆ ಯೂಸ್ ಆಗಲಿ, ನಿಮ್ಮ ಸಂಸ್ಥೆಗೆ ಯೂಸ್ ಆಗಲಿ. ಎಷ್ಟು ಹೊತ್ತು ನಮ್ಮ ಕೂರ್ಗ್ ಬಸ್ ಕಾಲಿಗೆ ಬಂದು ನಮ್ಮ ಜೊತೆಗೆ ಸುದೀರ್ಘವಾಗಿ ಅನೇಕ ವಿಚಾರಗಳನ್ನು ಮಾತಾಡಿದ್ರಿ. ನಿಮ್ಮ ಸಂಸ್ಥೆ ನೀವೇನು ಕನ್ಸ್ಕೊಂಡಿದ್ರಿ ಅದು ಈಡೇರಲಿ. ಎಲ್ಲ ನಮ್ಮ ವೀಕ್ಷಕರ ಆಶೀರ್ವಾದ ಕೂಡ ಇರ್ತದೆ. ಆ ಮಕ್ಕಳಿಗೆ ನಮ್ಮೆಲ್ಲರ ಶುಭಾಶಯಗಳನ್ನ ತಿಳಿಸಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮಂಥ ಕಲಿತ ಮಕ್ಕಳು, ನಿಮ್ಮ ತಂಡದವರಿಗೆ, ಶೌರ್ಯದವರಿಗೆ, ಮಾನವೀಯ ಸ್ನೇಹಿತರ ಒಕ್ಕೂಟದವರಿಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ತನಲ್ ಅವರಿಗೆ, ಎಲ್ಲ ಸಂಸ್ಥೆ, ನೀವೆಲ್ಲೆಲ್ಲಿ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಕೊಡ್ತಿದ್ರಿ, ಆಕಾಶವಾಣಿ ಶ್ರೋತೃಗಳಿಗೂ ಕೂಡ ಬಾಳೆಹಡ ದಿವ್ಯ ಅವರ ಮುಖವನ್ನು, ಅವರ ಹಿಂದಿನ ನೋವುಗಳನ್ನು, ಸುಖವನ್ನೆಲ್ಲ ಮಾತಾಡ್ತಿದ್ದೀವಿ. ಕೇಳಿ ಆನಂದಿಸಿ. ನಿಮ್ಮ ಅಭಿಪ್ರಾಯ ಏನಿದ್ರು ಕೂಡ ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ಜೊತೆಗೆ ಫಸ್ಟ್ ಟೈಮ್ ಏನೋ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನಿಮ್ಮಿಂದ ಬೇರೆ ಏನು ಕೇಳೋದಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಕೊಟ್ಟರೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಅದು ನಮಗೆ ಒಂದಷ್ಟು ಮೋಟಿವೇಟ್ ಮಾಡುತ್ತೆ. ಮತ್ತಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು, ಇಂತಹ ಅತಿಥಿಗಳನ್ನ ಕರೆಸಿ ಮಾತಾಡ್ಸೋದಕ್ಕೆ ಅವಕಾಶ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಬಂದು ಸುದೀರ್ಘ ಅವಧಿಯನ್ನು ಕಳೆದಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಇನ್ನೊಬ್ಬ ಅತಿಥಿ ಜೊತೆಗೆ ಅವರ ಜೀವನ, ಕಷ್ಟ, ಸುಖ, ನೋವು, ನಲಿವು, ಸಾಧನೆ ಎಲ್ಲದರ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ಎಲ್ಲರೂ ಕ್ಷೇಮವಾಗಿರಿ. ಮತ್ತೆ ಸಿಗೋಣ. ನಮಸ್ಕಾರ. ಅಲ್ಲಿ ಏನಾಯಿತು ಅಂದರೆ, ನೆಕ್ಸ್ಟ್ ಮೈಸೂರು ಅಲ್ಲ ಬೆಂಗಳೂರಲ್ಲಿ ಮಿತ್ರ, ಬೆಂಗಳೂರಲ್ಲಿ ಇದೆಲ್ಲ ಕಟ್ಟಾಗಿದೆ. ಅಲ್ಲಿ
ಹೊಟ್ಟೆ